ಓಕೆ ಗೈಸ್, ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ಮಾಡರ್ನ್ ಹಿಸ್ಟ್ರಿ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅದರಲ್ಲಿ ರಿವೋಲ್ಟ್ ಆಫ್ 1857. ಸೊ ನಾವಿದನ್ನು ಸ್ಪೆಕ್ಟ್ರಮ್ ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ ಸ್ಪೆಕ್ಟ್ರಮ್ ಬುಕ್ಕಿಂದ ನಾವು ನನ್ನ ಸಮ್ಮರಿನ ಹ್ಯಾಂಡ್ ರಿಟನ್ ಬರೆದು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ಈಗಾಗಲೇ ನಾವು ಲಾಸ್ಟ್ ಕ್ಲಾಸಲ್ಲಿ ನಾನು 2 ಟಾಪಿಕ್ನ ಮುಗಿಸಿದ್ದೀನಿ, 3 ಟಾಪಿಕ್ಕು. ಬೆಂಗಾಲ್ದು ಜೊತೆಗೆ ಮೈಸೂರು, ಮರಾಠ, ಈ 3 ಮೇಜರ್ ವಾರ್ಸ್ ಏನಿತ್ತು, ಮಾಡರ್ನ್ ಹಿಸ್ಟ್ರಿಯ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಏನಿತ್ತು ಅದನ್ನು ಮುಗಿಸಿದ್ದೀನಿ. ಓಕೆ, ಈ ಒಂದು ವಿಡಿಯೋದಲ್ಲಿ ನಾನು ಆ್ಯಕ್ಚುಲಿ ಇದನ್ನು ಶುರು ಮಾಡಬೇಕಾಯಿತು. ಯಾವುದು ಅಂತಂದರೆ ಎಕ್ಸ್ಪ್ಯಾನ್ಷನ್ ಇದಲ್ಲ, ನಾನು ಇನ್ನೊಂದಷ್ಟು ಸ್ಕಿಪ್ ಮಾಡಿದ್ದೀನಿ. ಇಲ್ಲಿಗೆ ಅಂತಂದರೆ ನೀವು ಸ್ಪೆಕ್ಟ್ರಮ್ ಬುಕ್ಕಲ್ಲಿ ನೋಡೋದಾದರೆ ಮರಾಠ ವರ್ಗ ಅಂತ ನಡೆಸಿದ್ದೀನಿ. ನೆಕ್ಸ್ಟು ಪಂಜಾಬು, ಸಿಂಧು, ಆಂಗ್ಲೋ ಬರ್ಮೀಸ್ ರಿಲೇಷನ್ಸು, ಇದನ್ನೆಲ್ಲ ನೀವೇ ನಿಮಗೆ ಹೋಮ್ವರ್ಕ್ ಇದು, ಸರಿನಾ? ನೆಕ್ಸ್ಟ್ ನಾನು ಸಬ್ಸಿಡಿಯರಿ ಅಲೈನ್ಸ್ ಮಾಡಬೇಕು, ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ ಮಾಡಬೇಕು. ಇದೆಲ್ಲ ಮೇನ್ಸ್ಗೆ ಹೆಲ್ಪ್ ಆಗುತ್ತೆ. ಇದನ್ನು ಇನ್ನೊಂದು ಸಪ್ರೇಟ್ ಕ್ಲಾಸಲ್ಲಿ ಮಾಡೋಣ, ಇದನ್ನು ಮಿಕ್ಸ್ ಮಾಡ್ಕೊಳ್ಳೋದು ಬೇಡ. ಸೊ ನೆಕ್ಸ್ಟು ಪೀಪಲ್ ರೆಸಿಸ್ಟೆನ್ಸ್ ಅಗೇನ್ಸ್ಟ್ ಬ್ರಿಟಿಷ್ ಬಿಫೋರ್ ಆ್ಯಂಡ್ ಆಫ್ಟರ್ 1857. ಇದು ಕೂಡ ಅಷ್ಟು ಇಂಪಾರ್ಟೆಂಟೇ, ಬಟ್ ಸ್ಟಿಲ್ ಅದನ್ನು ನಾನು ಸ್ಕಿಪ್ ಮಾಡಿದ್ದೀನಿ, ಯಾಕಂದರೆ ಇದು ತುಂಬ ಇದೆ, ಇದರಲ್ಲಿ ತುಂಬ ಇದೆ. ಸೊ ನೀವು ಅದನ್ನು ಆದಷ್ಟು ನೀವದನ್ನು ಓದ್ಕೊಂಡ್ರೆ ಒಳ್ಳೆಯದು ಅಂತ ಹೇಳ್ತೀನಿ. ಸೊ ಆ್ಯಕ್ಚುಲ್ ಮೇನ್ಸ್ಗೆ ನೀವೇನಾದರೂ UPSC ಅಥವಾ KS ಬರಿತಾ ಇತ್ತು ಅಂತಂದರೆ ಈ ವಿಡಿಯೋ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಯಾಕಂದರೆ ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟಾಗಿ 1857 ರಿವೋಲ್ಟ್ ಇದನ್ನು ಮೈನ್ಸ್ ಟೈಪ್ ಆನ್ಸರಿಂಗ್ ನಾವು ಬರೀತಾ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾಕಂದರೆ ನಿಮಗೂ ಒಂದು ನೋಟ್ಸ್ ಆದಂಗೆ ಆಗ್ತದೆ. ಮೈನ್ಸ್ಗೆ ನೀವು ಏನೇನು ಬರೀಬೇಕು, ಏನೇನು ಬರೀಬಾರ್ದು, ಕ್ವಶನ್ಗಳಲ್ಲಿ ಏನೇನು ಬರೀಬೇಕು, ಏನೇನು ಬರೀಬಾರ್ದು, ಪ್ರತಿಯೊಂದು ಗೊತ್ತಾಗುತ್ತೆ ನಿಮಗೆ ಇದರಲ್ಲಿ. ಸೊ ರಿವೋಲ್ಟ್ ಆಫ್ 1857 ಇದೆ. ಸೊ ತುಂಬ ಜಾಸ್ತಿ ಇದೆ. ಸೊ ನಿಮಗೆ ಮೈನ್ಸಲ್ಲಿ ಕೇಳೋ ಕ್ವಶನ್ಸ್ ಅಂದರೆ ಇದೆ ನೋಡಿ. ಸಿಗ್ನಿಫಿಕೆನ್ಸ್ ಆಫ್ ರಿವೋಲ್ಟ್ ಕೇಳ್ಬೋದು, ಕಾನ್ಸಿಕ್ವೆನ್ಸಸ್ ಆಫ್ ರಿವೋಲ್ಟ್ ಕೇಳ್ಬೋದು, ನೇಚರ್ ಆಫ್ ರಿವೋಲ್ಟ್ ಕೇಳ್ಬೋದು. ಸೊ ನಾನು ಈ ವಿಡಿಯೋ ನೀವು ಕಂಪ್ಲೀಟಾಗಿ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ನೋಡಿದ್ರೆ ಕಾನ್ಸೆಪ್ಟ್ ಅರ್ಥ ಆಗುತ್ತೆ. ಕಾನ್ಸೆಪ್ಟ್ ಅರ್ಥ ಆಯಿತು ಅಂತಂದರೆ ಖಂಡಿತ ನೀವು ಮೈನ್ಸ್ ಆನ್ಸರ್ನ ಕೊನೆಯಲ್ಲಿ ನಾನು ಹೇಳ್ತೀನಿ. ಅಂದರೆ ಬರೆದಿದ್ದೀನಿ ಆಗಲೇ ಯಾವ್ಯಾವ ಥರ ಬರೀಬೇಕು, ಇಂಟ್ರೊಡಕ್ಷನ್ ಏನು, ಮೈನ್ ಬಾಡಿಲಿ ಏನು ಬರೀಬೇಕು, ಕಂಕ್ಲೂಷನ್ ಏನು ಬರೀಬೇಕು, ಪ್ರತಿಯೊಂದು ಹೇಳಿರ್ತೀನಿ. ಸೊ ನಿಮಗೆ ಕಾನ್ಸೆಪ್ಟ್ ಅರ್ಥ ಆಗಿದ್ದರೆ ಆ ಮೈನ್ಸ್ ಆನ್ಸರಿಂಗ್ ಕೂಡ ಅರ್ಥ ಆಗುತ್ತೆ. ಇಲ್ಲ ಅಂದರೆ ನಿಮ್ಗೆ ಏನೂ ಅರ್ಥ ಆಗೋಲ್ಲ. ಸೊ ಅಕ್ಕಪಕ್ಕ ಮೊಬೈಲ್ ಇತ್ತು ಅಂದರೆ ದಯವಿಟ್ಟು ಸ್ವಿಚ್ ಆಫ್ ಮಾಡಿ. ಸಿಸ್ಟಮ್ಮ ನೋಡ್ತಾ ಇತ್ತು ಅಂತಂದರೆ ಸ್ವಿಚ್ ಆಫ್ ಮಾಡಿ. ಮೊಬೈಲೇ ನೋಡ್ತಾ ಇದ್ದೀನಿ ಅಂತಂದರೆ ಸೈಲೆಂಟ್ ಮಾಡಿ ಅಂತ ಹೇಳ್ತಾ, ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ದಯವಿಟ್ಟು ಲೈಕ್ ಮಾಡಿ. ಯಾಕಂದರೆ ನಿಮ್ಮ ಥರನೇ ಬೇರೆ ಸ್ಟೂಡೆಂಟ್ಸ್ಗೂ ರೀಚ್ ಆಗುತ್ತೆ ಲೈಕ್ ಮಾಡಿದ್ರೆ, ಸರಿನಾ? ಬೇಗ ಲೈಕ್ ಒತ್ತಿ ಅಂತ ಹೇಳ್ತಾ ಕ್ಲಾಸ್ನ ಶುರು ಮಾಡೋಣ. 1857 ರಿವೋಲ್ಟ್, ದಂಗೆ ಎದ್ದೇಳ್ತಾರೆ. 1857 ಇದ್ದಕ್ಕಿದ್ದಾಗಲೇ ಅಚಾನಕ್ಕಾಗಿ ಒಂದು ದಂಗೆ ಎದ್ದೇಳ್ತಾರೆ. ಏನದು ದಂಗೆ ಇಷ್ಟೊಂದು ದೊಡ್ಡದಾಗಿತ್ತ, ಯಾಕೆ ರೀಸನ್ನು ಏನು ಎತ್ತಲ್ಲ ನೋಡೋಣ. ಸೊ ಫಸ್ಟು ರೀಸನ್ಸ್ ನೋಡೋಣ, ಏನು ಕಾಸಸ್ ಆಫ್ ರಿವೋಲ್ಟು ಏನಕ್ಕಾಯಿತು. ಫಸ್ಟು ಹೇಳೋದಾದರೆ ಒಂದು ಪೊಲಿಟಿಕಲ್ ಕಾಸಸ್ಸು. ಏನಿದು ಪೊಲಿಟಿಕಲ್ ಕಾಸಸ್ ಅಂತಂದರೆ ಅನೆಕ್ಸೇಷನ್ ಅಂತ ಮಾಡ್ತಾಯಿದ್ರು. ಎಕ್ಸಾಂಪಲ್ ಕೊಡೋದಾದರೆ ಅವಧ್, ಪಂಜಾಬು ಇದನ್ನು ಅನೆಕ್ಸ್ ಮಾಡಿ ಅಂದರೆ ಕವಳಿಸ್ತಾಯಿದ್ರು ದೇಶನ ಹೋಗಿ. ಅಂದರೆ ಆ ದೇಶ ಅಂದರೆ ತಪ್ಪಾಗುತ್ತೆ. ಆ ಕಿಂಗ್ಡಮ್ ಮೇಲೆ ಇವರು ಯುದ್ಧ ಸಾರಿ ಫೈಟ್ ಮಾಡಿ ನಂತರ ಆ ಕಿಂಗ್ಡಮ್ನ ಬ್ರಿಟಿಷ್ ಅಂಡರ್ಲಿ ತಗೊಬರ್ತಾಯಿದ್ರು. ಸೊ ದಟ್ ಈಸ್ ಕಾಲ್ಡ್ ಅನೆಕ್ಸೇಷನ್ ಅಂದರೆ ಕಿತ್ಕೊಳ್ಳೋದು. ಈ ರಾಜ್ಯಸತ್ವ ಅಂತಾರಲ್ಲ, ಆ ರಾಜ್ಯಸತ್ವ ಅಥವಾ ರಾಜ ಇದನ್ನು ಎಲ್ಲ ಕಿತ್ಕೊಳ್ತಾಯಿದ್ರು ಬ್ರಿಟಿಷರು. ಕಿತ್ಕೊಂಡು ಕಿಂಗ್ನ ಕೂರಿಸ್ತಾಯಿದ್ರು. ಬಟ್ ಆ ಕಿಂಗ್ ಮೇಲೆ ಯಾರಿದ್ರು ಅಂತಂದರೆ ಬ್ರಿಟಿಷ್ ಇರ್ತಾಯಿದ್ರು. ಸೊ ಅದು ಒಂದು ರೀಸನ್. ಆದರೆ ಎಕ್ಸಾಂಪಲ್ ಏನಂದ್ರೆ ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ ಅಂತಿತ್ತು. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತ ಇತ್ತು. ಅಕಸ್ಮಾತ್ ಅವ್ರ ಮಕ್ಕಳಿಲ್ಲ ಅಂತಂದರೆ ದತ್ತು ಮಕ್ಕಳನ್ನ ರಾಜರಾಗಿ ಮಾಡ್ತಾಯಿದ್ರು. ಸೊ ಅದನ್ನು ಅವ್ರು ಕ್ಯಾನ್ಸಲ್ ಮಾಡ್ತಾರೆ. ಅದನ್ನು ಕ್ಯಾನ್ಸಲ್ ಮಾಡಿ ಮಕ್ಕಳಿಲ್ಲ ಅಂತಂದರೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನಿಮಗೆ, ನೀವು ಅದನ್ನು ಬ್ರಿಟಿಷವ್ರಿಗೆ ನೀವು ಕೊಟ್ಬಿಡ್ಬೇಕು ಆ ಕಿಂಗ್ಡಮ್ನ ಅಂತ ಇರ್ತದೆ. ಸೊ ಇನ್ನೊಂದು ರೀಸನ್ ಏನಂದರೆ ಮೊಘಲ್ ಅವರು ಡಿಕ್ಲೈನ್ ಆಗ್ತಾ ಇರುತ್ತೆ. 1857 ಹತ್ತಿರ ಬರ್ತಾ ಇದ್ದಾಗಲೇ ಮೊಘಲ್ಸ್ ಅವ್ರು ಆಗಲೇ ಬೀದಿ ಬಿಕಾರಿಗಳ ಥರ ಆಗ್ಬಿಟ್ಟಿರ್ತಾರೆ ಮೊಘಲ್ಸ್ ಅವರು, ಆಯಿತಾ? ನಾನು ಯಾಕಂದರೆ ಕೆಲವೊಂದು ಶಬ್ದಗಳನ್ನ ಯೂಸ್ ಮಾಡ್ತೀನಿ, ದಯವಿಟ್ಟು ಅದನ್ನು ಮನಸ್ಸಿಗೆ ಹಾಕೋಬೇಡಿ. ಯಾಕಂದರೆ ಇದರ ಫ್ಯಾಕ್ಟ್ಸ್ನ ಆದಷ್ಟು ನಾನು ನಿಮಗೆ ತಲೆಗೆ ಹೋಗೋ ರೀತಿ ಹೇಳ್ತಿದ್ದೆ, ಸರಿನಾ? ಮೊಘಲ್ಸ್ ಅವ್ರು ಆಗಲೇ ಬಂದಿರ್ತಾರೆ, ಬೀದಿಗೆ ಬಂದಿರ್ತಾರೆ. ಸೊ ನೆಕ್ಸ್ಟು ಪ್ರಿನ್ಸ್ ಫಕ್ರುದ್ದೀನ್ ಇರ್ತಾರೆ. ಸೊ ನೋ ಟೈಟಲ್ ನೋ ಫೋರ್ಟ್, ಡೈಡ್ ಇನ್ 1856. ಪ್ರಿನ್ಸ್ ಫಕ್ರುದ್ದೀನ್ ಒಬ್ಬ ಪ್ರಿನ್ಸ್ ಮಾಡಬೇಕು ಅಂದ್ಕೊಂಡಿರ್ತಾರೆ, ಅವನು ಸೋಲಾಗ್ತಾನೆ. ಸೊ ಇದೆಲ್ಲ ಬೇಡ. ಡೈರೆಕ್ಟ್ ನೀವು ಮೊಘಲ್ಸ್ ಡಿಕ್ಲೈನ್ ಆಗೋ ಟೈಮ್ ಬಂತು. ಸೊ ಅದೇ ಟೈಮಲ್ಲಿ ಮರಾಠವರು ಹೋಗಿರ್ತಾರೆ, ಸರಿನಾ? ಮರಾಠನೂ ಬಿದ್ದೋಗಿರುತ್ತೆ.
ಈಗ ಮೊಘಲ್ಸು ಬಿದ್ದೋಗಿದೆ. ಎಕನಾಮಿಕ್ ಕಾಸಸ್ ಇದೆ ಒಂದಷ್ಟು, ಅಗ್ರಿಕಲ್ಚರು, ರೆವೆನ್ಯೂ, ಇದನ್ನ ನೋಡೋಣ ಬನ್ನಿ. ಸೊ ಈಗ ಕ್ವಶನಲ್ಲಿ ಮೇನ್ಸ್ ಕ್ವಶನಲ್ಲಿ ಕೇಳ್ಬೋದು, ವಾಟ್ ಆರ್ ದ ಕಾಸಸ್ ಆಫ್ ದ ರಿವೋಲ್ಟ್ ಆಫ್ 1857? 1857ಗೆ ಒಂದಷ್ಟು ಕಾಸಸ್ ಹೇಳಿ ಅಂತ ಕೇಳ್ಬೋದು. ಇಲ್ಲ ಅಂತಂದರೆ ವಾಟ್ ಆರ್ ದ ಪೊಲಿಟಿಕಲ್ ಕಾಸಸ್ ಆಫ್ ದ ರಿವೋಲ್ಟ್ ಆಫ್ 1857 ಅಂತ ಕೇಳ್ಬೋದು. ಇಲ್ಲಾಂದರೆ ಎಕನಾಮಿಕ್ ಕಾಸಸ್ ಕೇಳ್ಬೋದು. ಈಗ ನಾನು ಟಾಪಿಕ್ ಈಗ ಒಂದು ಹೆಡ್ಡಿಂಗ್ ಬರ್ತಿದ್ದೀನಲ್ವ, ಈ ಹೆಡ್ಡಿಂಗ್ ಬಗ್ಗೆನೇ ಕೇಳ್ಬೋದು. ಅಥವಾ ಈ ಎಲ್ಲ ಟೋಟಲಾಗಿ ಇನ್ನೊಂದಷ್ಟಿದೆ ಇಲ್ಲಿ, ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ಕೇಳ್ಬೋದು. ವಾಟ್ ಆರ್ ದ ಇಮಿಡಿಯೇಟ್ ಕಾಸ್ ಫಾರ್ 1857 ರಿವೋಲ್ಟ್ ಅಂತ ಕೇಳ್ಬೋದು. ಸೊ ಇದಕ್ಕೆಲ್ಲ ಏನೇನು ಬರೀಬೇಕು ನಾನು ಡೀಟೇಲಾಗಿ ಹೇಳ್ತೀನಿ, ಕತೆ ಜ್ಞಾಪಕ ಇಟ್ಕೊಳ್ಳಿ ಸಾಕು. ನೀವು ಮೈನ್ಸ್ ಆನ್ಸರಿಂಗ್ ಬರೀತಾ ಇದ್ದೀನಿ ಅಂತಂದರೆ ಈ ನೋಟ್ಸ್ನ ನಾನು ಆದಷ್ಟು ಕಮ್ಮಿ, ಅಂದರೆ ಒಂದೊಂದು ಟಾಪಿಕ್ಗೆ ಒಂದೊಂದು ಕ್ಲಾಸ್ಗೆ ಒಂದೊಂದು ಟಾಪಿಕ್ಗೆ ನಾನು ₹1 PDF ಸ್ಕ್ಯಾನ್ ಮಾಡಿ ನಿಮ್ಗೆ ಅಪ್ಲೋಡ್ ಮಾಡ್ತೀನಿ. ಬೇಕು ಅಂದರೆ ಕಮೆಂಟಲ್ಲಿ ಹೇಳಿ ಕೊಡ್ತೀನಿ, ಇಲ್ಲಾಂದರೆ ನೀವೇ ನೋಟ್ಸ್ ಮಾಡ್ಕೊಳ್ತೀನಿ ಅಥವಾ ಸ್ಪೆಕ್ಟ್ರಮೇ ಓದ್ತೀನಿ ಅಂದರೆ ಓದ್ಕೊಳ್ಳಿ, ಅದು ಇನ್ನೂ ಒಳ್ಳೆಯದು ಅಂತ ಹೇಳ್ತಾ ಫಸ್ಟು ಇಂಟ್ರೊಡಕ್ಷನ್ ಏನು ಬರೀಬೇಕು. ದ ರಿವೋಲ್ಟ್ ಆಫ್ 1857 ಆರ್ ಆಲ್ಸೋ ನೋನ್ ಆ್ಯಸ್ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್. ಹೌದಲ್ವಾ, ಈ ರಿವೋಲ್ಟು, ಈ ಒಂದು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಹೇಳ್ಬೋದು. ಇದನ್ನು ನಾವು ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಅಂತೀವಿ. ಫಸ್ಟು ಬ್ರಿಟಿಷ್ ವಿರುದ್ಧ ದಂಗೆ ಎದ್ದೇಳ್ತಾರೆ ಇಡೀ ದೇಶ. ಅಂದರೆ ಬರೀ ಈಗ ಮೊದಲು ದಂಗೆ ಎದ್ದೇಳ್ತಾ ಇದ್ರು, ಆದರೆ ಪರ್ಟಿಕ್ಯುಲರಾಗಿ ಒಂದೊಂದು ಕಿಂಗ್ಡಮು. ಈಗ ಮೈಸೂರು ಮೇಲೆ ಅಟ್ಯಾಕ್ ಮಾಡಿದ್ರೆ ಮರಾಠ ಸೈಲೆಂಟ್ ಆಗಿರ್ತಿತ್ತು, ಮರಾಠ ಅಟ್ಯಾಕ್ ಮಾಡಿದಾಗ ಮೈಸೂರು ಸೈಲೆಂಟ್ ಆಗಿತ್ತು, ಹೈದರಾಬಾದ್ ಸೈಲೆಂಟ್ ಆಗಿದ್ರು. ಸೊ ಈ ಥರ ಒಂದೊಂದು ಕಿಂಗ್ಡಮ್ ಅಟ್ಯಾಕ್ ಮಾಡಿದಾಗ ಬೇರೆ ಕಿಂಗ್ಡಮ್ಗಳು ಸೈಲೆಂಟ್ ಆಗಿರ್ತಾಯಿತ್ತು. ಸೊ 1857 ಬರೋ ಹೊತ್ತಿಗೆ ಎಲ್ಲ ಒಗ್ಗಟ್ಟಾಗಿ ಅಟ್ಯಾಕ್ ಮಾಡೋಣ ಅನ್ನೋ ರೀತಿ ಒಂದು ಮನೋಭಾವ ಬರ್ತದೆ. ಸೊ ನೋಡೋಣ, ಇಟ್ ವಾಸ್ ಆಲ್ಸೋ ನೋನ್ ಆಸ್ ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಅಂತ ಇದು ಇಂಟ್ರೊಡಕ್ಷನ್ ಬರೀಬೇಕು. ವಾಸ್ ಟ್ರಿಗರ್ಡ್ ಬೈ ಆನ್ ಕಾಂಬಿನೇಷನ್ ಆಫ್, ನೋಡಿ ನಾನು ಕಾಸಸ್ ಆಫ್ ರಿವೋಲ್ಟ್ ಅಂತಂದಾಗ ನಾನು ಎಲ್ಲ ಹೆಡ್ಡಿಂಗ್ಸು, ಇಲ್ಲೇನೋ ಒಂದಷ್ಟು ಹೆಡ್ಡಿಂಗ್ಸ್ ಇದೆಯಲ್ಲ ಬರೆದಿದ್ದೀನಿ, ಒಂದಷ್ಟು ಹೆಡ್ಡಿಂಗ್ಸು ಇಲ್ಲಿ ಮಿಲಿಟರಿ ಕಾಸಸ್ಸು, ಸೋಷಿಯೋ ಎಕನಾಮಿಕ್, ಇಮಿಡಿಯೇಟ್ ಕಾಸಸ್ಸು, ಇದನ್ನೆಲ್ಲ ಇಂಟ್ರೊಡಕ್ಷನಲ್ಲೇ ಬರ್ತಿದ್ದೀನಿ. 1857 revolt was also known as first war of Indian independence. It was triggered by a combination of political, economic, military and socio-religious factors. The main causes of the revolt. So ಇದು ಪರ್ಫೆಕ್ಟ್ ಇಂಟ್ರೊಡಕ್ಷನ್, ಸರಿನಾ? ಇದು ಇಂಟ್ರೊಡಕ್ಷನ್ ಬರೀಬೇಕು. ನೆಕ್ಸ್ಟು ಪೊಲಿಟಿಕಲ್ ಕಾಸಸ್ಸು. ಏನಿದು ಪೊಲಿಟಿಕಲ್ ಕಾಸಸ್ಸು? ಒಂದು ಇಂಟರ್ನಲ್ ಕಾನ್ಫ್ಲಿಕ್ಟ್ಸ್ ಏನಾಗಿತ್ತು, ಬ್ರಿಟಿಷವ್ರ ಮಧ್ಯೆ ಒಂದು ಇಂಟರ್ನಲ್ ಕಾನ್ಫ್ಲಿಕ್ಟ್ಸ್ ಏನಾಗಿತ್ತು, ರಿಲಿಜಿಯಸ್ ಕಾನ್ಫ್ಲಿಕ್ಟ್ಸ್ ಏನು ಬಂತು, ಎಲ್ಲ ನೋಡೋಣ ಬನ್ನಿ. ಪೊಲಿಟಿಕಲ್ ಕಾಸಸ್ ಏನಾಗಿತ್ತು? ಪೊಲಿಟಿಕಲ್ ಕಾಸಸ್ ಅಂದರೆ ಸಿಂಪಲು, ಬ್ರಿಟಿಷವ್ರು ತಂದಿದ್ದಂತಹ ಒಂದಷ್ಟು ಪಾಲಿಸೀಸಿಂದ ಒಂದಷ್ಟು ಜನಕ್ಕೆ ಹರ್ಟ್ ಆಗುತ್ತೆ. ಆ ಹರ್ಟಾಗಿ ಏನು ಇರ್ತಾರೆ ನೋಡೋಣ ಬನ್ನಿ. ಏನು ಪಾಲಿಸೀಸ್ ಅಂದರೆ, ಒಂದು ಅನೆಕ್ಸೇಷನ್ ಆಫ್ ಪಾಲಿಸೀಸ್. ಅನೆಕ್ಸೇಷನ್ ಆಫ್ ಪಾಲಿಸಿ ಅಂತಂದರೆ, ಒಂದು ಈಗ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತ ತಗೊಳ್ತಾರೆ, ಡಾಕ್ಟ್ರಿನ್ ಆಫ್ ಲ್ಯಾಪ್ಸ್ ಅಂತ. ಇದರಿಂದ ಏನಾಗ್ತದೆ ಅಂತಂದರೆ, ಈಗ ಕೆಲವು ರಾಜರಿಗೆ ಅಥವಾ ರಾಣಿಯರಿಗೆ ಮಕ್ಕಳಾಗೋದಿಲ್ಲ, ಅವ್ರೇನು ಮಾಡ್ತಾರೆ, ದತ್ತು ಮಕ್ಕಳನ್ನು ಒಂದಷ್ಟು ಜನ ದತ್ತುವಾಗಿ ತಗೊಂಡು ರಾಜನ ರಾಣಿನ ಮಾಡ್ತಾರೆ. ಅಂದರೆ ಇವರ ಸಕ್ಸಸರ್ ಆಗಿ, ನೋಡಪ್ಪ ನಾನು ಇಷ್ಟು ದಿವಸ ರಾಜನಾದೆ, ಇನ್ನು ಮುಂದೆ ನೀನು ರಾಜ ಆಗುವಂಥ ದತ್ತು ಮಕ್ಕಳನ್ನು ರಾಜರು ಮಾಡ್ತಾಯಿದ್ರು. ಇದರಿಂದ ಬ್ರಿಟಿಷವ್ರಿಗೆ ಆ ಒಂದು ಕಿಂಗ್ಡಮ್ ಮೇಲೆ ಕಬಳಿಸೋದಕ್ಕೆ ಸ್ವಲ್ಪ ತೊಂದರೆ ಆಗ್ತಾ ಇರುತ್ತೆ. ಸೊ ಅವ್ರೇನು ಮಾಡ್ತಾರೆ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ, ಡಾಕ್ಟ್ರಿನ್ ಆಫ್ ಲ್ಯಾಪ್ಸ್ ಅಂತ ತಗೊಬರ್ತಾನೆ. ಯಾರು? ಲಾರ್ಡ್ ಡಾಲ್ ಹೌಸಿ ಅನ್ನೋನು ಡಾಕ್ಟ್ರಿನ್ ಆಫ್ ಲ್ಯಾಪ್ಸ್ನ ತೊಗೊಂಡ್ಬರ್ತಾನೆ. ಇದರಿಂದ ಏನಾಗ್ತದೆ, ಅವ್ರ ಕಿಂಗ್ಡಮ್ಸ್ಗಳನ್ನ ನಾವು ಈಸಿಯಾಗಿ ಕ್ಯಾಪ್ಚರ್ ಮಾಡ್ಕೋಬೋದು ಅಂತ. ಸೊ ಇದೊಂದು ಅನೆಕ್ಸೇಷನ್ ಅಂದರೆ ಕಬಳಿಸೋದು ಅಂತ. ಸೊ ಡಾಕ್ಟ್ರಿನ್ ಆಫ್ ಲ್ಯಾಪ್ಸ್ ವಾಸ್ ಇಂಟ್ರೊಡ್ಯೂಸ್ ಬೈ ಲಾರ್ಡ್ ಡಾಲ್ ಹೌಸಿ, ಲೆಡ್ ದ ಅನೆಕ್ಸೇಷನ್ ಆಫ್ ಸೆವರಲ್ ಪ್ರಿನ್ಸ್ಲಿ ಸ್ಟೇಟಸ್ ಲೈಕ್ ಝಾನ್ಸಿ. ಮೊದಲನೇದು ನೀವು ಏನೇ ಬರೀತಾರೆ, ಝಾನ್ಸಿ ಬರೀಬೇಕು. ಯಾಕಂದರೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅದೊಂದು ತುಂಬ ಒಂದು ದೊಡ್ಡದು ಇದಾಗಿತ್ತು ಅದು. ಸೊ ಫಸ್ಟು ಝಾನ್ಸಿ, ನೆಕ್ಸ್ಟು ಸತಾರಾ, ನೆಕ್ಸ್ಟು ನಾಗ್ಪುರ್. ಇಫ್ ದ ರೂಲರ್ಸ್ ಡೈಡ್ ವಿತೌಟ್ ಅ ಮೇಲ್ ಹೇರ್, ದ ಪಾಲಿಸಿ ಕ್ರಿಯೇಟೆಡ್ ಎ ರೆಸೆಂಟ್ಮೆಂಟ್ ಅಮಾಂಗ್ ಇಂಡಿಯನ್ ರೂಲರ್. ನೋಡಿ, ಇದು ಅನೆಕ್ಸೇಷನ್ ಯಾಕೆ ಮಾಡ್ತಾಯಿದ್ದು ಅಂತಂದರೆ, ಅವರಿಗೆ ಗಂಡು ಮಕ್ಕಳ ಸಂತಾನ ಇಲ್ಲ ಅಂತಂದರೆ ಆ ಒಂದು ಕಿಂಗ್ಡಮ್ನ ಅನೆಕ್ಸೇಷನ್ ಮಾಡ್ತಾಯಿದ್ರು, ಅಂದರೆ ಕಬಳಿಸ್ತಾಯಿದ್ರು. ಇದು ಯಾರಿಗೆ? ಬರೀ ಇಂಡಿಯನ್ ರೂಲರ್ಸ್ಗೆ ಮಾತ್ರ. ಇದು ಗೊತ್ತಾಯ್ತಲ್ವ? ಅನೆಕ್ಸೇಷನ್ ಪ್ರೊಸೆಸ್ ಅಂದರೆ ಕಬಳಿಸೋದು. ಯಾರ್ಯಾರನ್ನು ಕಬಳಿಸೋದು ಅಂದರೆ, ಒಂದು ಏನು ಬರೀಬೇಕು ಅಂದರೆ ಲಾರ್ಡ್ ಡಾಲ್ ಹೌಸಿ ಬರೀಬೇಕು, ಡಾಕ್ಟ್ರಿನ್ ಆಫ್ ಲ್ಯಾಪ್ಸ್ ಬರೀಬೇಕು, ಝಾನ್ಸಿ ಬರೀಬೇಕು, ಇನ್ನೊಂದು ಮೇಲ್ ಹೇರ್. ಇದೊಂದು ಕೀವರ್ಡ್ಸ್ ಆಯಿತಾ, ಮೇಲ್ ಹೇರ್ ಇಲ್ಲ ಅಂತಂದರೆ ವಿತೌಟ್ ಅ ಮೇಲ್ ಹೇರ್ ಆಯಿತಾ, ಗಂಡು ಸಂತಾನ ಇಲ್ಲ ಅಂತಂದರೆ ಅದೊಂದು. ನೆಕ್ಸ್ಟು ಪಾಲಿಸೀಸ್ ಕ್ರಿಯೇಟೆಡ್ ಓನ್ಲಿ ಫಾರ್ ಅಮಾಂಗ್ ಇಂಡಿಯನ್ ರೂಲರ್ಸ್. ನೆಕ್ಸ್ಟ್ ಸಬ್ಸಿಡಿಯರಿ ಅಲಯನ್ಸ್. ನಾವು ಆಂಗ್ಲೋ ಮರಾಠ ಮತ್ತು ಆಂಗ್ಲೋ ಮೈಸೂರು ವಾರು ನಾವು ನೋಡಿದ್ದೀವಿ. ಸಬ್ಸಿಡಿಯರಿ ಅಲಯನ್ಸ್ ಅಂದರೆ ಏನು ಅಂತ. ಸೊ ಸಬ್ಸಿಡಿಯರಿ ಅಲಯನ್ಸ್ ಅಂದರೆ ಹೇಳಿದ್ದೀನಿ, ಮತ್ತೆ ಇದನ್ನು ಇನ್ ಡೀಟೇಲ್ ಹೋಗೋ ಅವಶ್ಯಕತೆ ಇಲ್ಲ. ದಿಸ್ ಸಿಸ್ಟಮ್ ಫೋರ್ಸ್ ಇಂಡಿಯನ್ ರೂಲರ್ಸ್ ಟು ಮೇಂಟೈನ್ ಅ ಬ್ರಿಟಿಷ್ ಟ್ರೂಪ್ ಅಟ್ ದೇರ್ ಎಂಪೈರ್ಸ್. ಸಿಂಪಲಾಗಿ ಹೇಳೋದಾದರೆ,
ನೋಡಪ್ಪ, ನಿನಗೆ ಯಾರು ಅಟ್ಯಾಕ್ ಮಾಡೋಕ್ಕೆ ಬಂದರೆ ನಾನು ಹೆಲ್ಪ್ ಮಾಡ್ತೀನಿ, ನನಗೆ ಯಾರು ಅಟ್ಯಾಕ್ ಮಾಡೋಕ್ಕೆ ಬಂದರೆ ನೀನು ಹೆಲ್ಪ್ ಮಾಡು ಅಂತ ಹೇಳ್ಬಿಟ್ಟು ಬ್ರಿಟಿಷ್ ಟ್ರೂಪ್ಸು ಪ್ಲಸ್ ಅವರ ಒಂದು ಸೋಲ್ಜರ್ಸು ಇಬ್ಬರೂ ಕೂಡ ಆ ಎಂಪೈರ್ ಆ ಕಿಂಗ್ಡಮ್ಗಳಿರ್ತದಲ್ಲ, ಆ ಕಿಂಗ್ಡಮ್ಸ್ ಅವ್ರಿಗೆ ಸ್ಯಾಲ್ರಿ ಎಲ್ಲ ಪ್ರತಿಯೊಂದು ಕೊಡಬೇಕಾಗಿರುತ್ತೆ. ಅರ್ಥ ಆಯ್ತಲ್ವ? ಸೊ ಇಟ್ ಇಸ್ ಕಾಸ್ ಸಬ್ಸಿಡಿಯರಿ ಅಲಯನ್ಸ್, ಇವೆಲ್ಲ ಪೊಲಿಟಿಕಲ್ ಕಾಸಸ್ಸು. ನೆಕ್ಸ್ಟು ಡಿಸ್ರೆಸ್ಪೆಕ್ಟ್ ಆಫ್ ಇಂಡಿಯನ್ ರೂಲ್ಸ್, ಇದು ಮೇನ್ ರೀಸನು. ಅನಕ್ಸೇಷನ್ ಮಾಡಿದ್ರು ಆಯಿತು ಬಿಡು, ಏನೋ ಆಯಿತು ಬಿಡು. ಸಬ್ಸಿಡಿಯರಿ ಅಲಯನ್ಸು ಏನೋ ಬಿಡು, ಕೊಳ್ಳೆ ಹೊಡಿತಾರೆ, ಇಂಡೈರೆಕ್ಟಾಗಿ ಕೊಳ್ಳೆ ಹೊಡಿತಾ ಇದ್ದಾರೆ, ಆಯಿತು ಬಿಡು. ಡಿಸ್ರೆಸ್ಪೆಕ್ಟ್ ಆಗ್ತಾಯಿತ್ತು ಇಂಡಿಯನ್ ಸೋಲ್ಜರ್ಸ್ಗೆ, ಇಂಡಿಯನ್ ರೂಲರ್ಸ್ಗೆ. ಮೆನಿ ಇಂಡಿಯನ್ ಕಿಂಗ್ಸ್ ಆ್ಯಂಡ್ ಪ್ರಿನ್ಸಸ್ ಫೆಲ್ಟ್ ಡಿಸ್ರೆಸ್ಪೆಕ್ಟೆಡ್ ಡ್ಯೂ ಟು ಬ್ರಿಟಿಷ್ ಆಟಿಟ್ಯೂಡ್ ಆಫ್ ಸುಪೀರಿಯಾರಿಟಿ ಆ್ಯಂಡ್ ಇಂಟರ್ಫರೆನ್ಸ್ ಇನ್ ಇಂಟರ್ನಲ್ ಮ್ಯಾಟರ್ಸ್. ಮೊದಲೇ ಅವರು ಬ್ರಿಟಿಷರು ಸ್ವಲ್ಪ ಇನ್ಫೀರಿಯರ್, ಯಾವಾಗಲೂ ಇಂಗ್ಲೀಷು ಅಂತಂದರೆ ಅವರು ತುಂಬ ಹೈಲಿ ಸಿವಿಲೈಸ್ಡ್ ಪೀಪಲ್ ಅಂತ ತಿಳ್ಕೊಳ್ತಾರೆ. ಸೊ ಆ ಥರ ಇದ್ದಾಗ ಕೆಲವೊಂದು ಇಂಡಿಯನ್ ರೂಲರ್ಸ್ಗೆ ಡಿಸ್ರೆಸ್ಪೆಕ್ಟ್, ಮರ್ಯಾದೆ ಕೊಡ್ತಾರಲ್ಲ, ಬೈತಾರದಾಗಿರ್ಬೋದು, ಜನರ ಮುಂದೆ ಬೈಯೋದಾಗಿರ್ಬೋದು, ಇದರಿಂದ ಅವ್ರಿಗೆ ಸ್ವಲ್ಪ ಅವಮಾನಗಳಾಗ್ತಾ ಇರುತ್ತೆ. ಸೊ ನೆಕ್ಸ್ಟು ಫಾಲೋಯಿಂಗ್ ದ ಡೆತ್ ಆಫ್ ಮೊಘಲ್ ರೂಲರ್, ಅದೇ ಟೈಮಲ್ಲಿ ಮೊಘಲ್ ರೂಲರ್ ಕೂಡ ಸತ್ತೋಗ್ತಾನೆ. ಈಗ ಮೊಘಲ್ ರೂಲರ್ ಆಗಲೇ ಬೀದಿಗೆ ಬಂದಿರ್ತಾರೆ, ಸರಿನಾ? ಅದೇ ಟೈಮಲ್ಲಿ ಅವರೊಬ್ಬ ಕಿಂಗ್ ಅಂತ ಒಬ್ಬ ಕೂದಿರ್ತಾನೆ. ಮೇಯ್ನಾಗಿ ಈಗ ಇಂಡಿಯನ್ ಕಿಂಗ್ ಅಂತಂದರೆ ಯಾರು ಅಂದರೆ ಮೊಘಲ್ ರೂಲರ್. ಅವನಿದ್ರು ಇಲ್ಲದೆ ಇದ್ರು ಅವನ್ನ ರೂಲರ್ ಅಂದರೆ ಇಂಡಿಯನ್ ಕಿಂಗ್ ಅಂತಲೇ ಅಂತ ಇದ್ರು. ಬಟ್ ಅದೇ ಟೈಮಲ್ಲಿ ಫಕ್ರುದ್ದೀನ್ ಅನ್ನೋ ಸತ್ತೋಗ್ತಾನೆ, ಸರಿನಾ? ನೆಕ್ಸ್ಟು ಲಾರ್ಡ್ ಕ್ಯಾನಿಂಗ್ ಪ್ರೊಕ್ಲೈಮ್ ದ ಸಕ್ಸೀಡಿಂಗ್ ಪ್ರಿನ್ಸ್ ಮಸ್ಟ್ ರಿನೌನ್ಸ್ regal titles and ancestral properties of Mughals, which deeply affected the sentiments of Indian Muslims. ಏನು ಅಂತಂದರೆ, ಈಗ ಫಕ್ರುದ್ದೀನ್ ಸತ್ತೋಗ್ತಾನೆ, ಅವನದು ಏನೇನಿದೆ ಆಯಿತಾ, ಅವನದು ಪ್ರಾಪರ್ಟೀಸ್ ಆಗಿರ್ಬೋದು, ಮೊಘಲ್ ಎಂಪೈರ್ದು ಟೈಟಲ್ಸ್ ಆಗಿರ್ಬೋದು, ಅದನ್ನೆಲ್ಲ ಮುಗೀತು ಅಷ್ಟೇ, ಬ್ರಿಟಿಷರಿಗೆ ಕೊಟ್ಬಿಡಬೇಕು. ಸೊ ಈ ಥರ ಒಂದಷ್ಟು ರೂಲ್ಸ್ಗಳನ್ನ ತರ್ತಾರೆ. ಇದನ್ನು ಜಾಸ್ತಿ ಬರೆಯೋದು ಬೇಡ. ಒಂದು ಅನೆಕ್ಸೇಷನು, ಸಬ್ಸಿಡಿಯರಿ ಅಲಯನ್ಸು, ಡಿಸ್ರೆಸ್ಪೆಕ್ಟ್ ಆಫ್ ಇಂಡಿಯನ್ ರೂಲರ್ಸು, ಮತ್ತು ಫಕ್ರುದ್ದೀನ್ ಬಗ್ಗೆ, ಸಾವಿನ ಬಗ್ಗೆ ಒಂದೆರಡು ಲೈನ್ ಬರೆದ್ರೆ ಪೊಲಿಟಿಕಲ್ ಕಾಸಸ್ ಮುಗೀತದೆ. ಸೊ ನೆಕ್ಸ್ಟು ಎಕನಾಮಿಕ್ ಕಾಸಸ್ಸು. ಏನಿದು ಎಕನಾಮಿಕ್ ಕಾಸಸ್ ಅಂತಂದರೆ, ಎಕ್ಸ್ಪ್ಲೋಟೇಷನು. ಬ್ರಿಟಿಷ್ ಅಂದರೆ ಎಕ್ಸ್ಪ್ಲೋಟೇಷನು. ಎಲ್ಲರೂ ಬ್ರಿಟಿಷ್ ಬಗ್ಗೆ ಏನಾದ್ರು ಕೇಳ್ತು ಅಂದರೆ ಫಸ್ಟ್ ಪಾಯಿಂಟು ಎಕ್ಸ್ಪ್ಲೋಟೇಷನ್ ಬರೆದುಬಿಡಿ ಸುಮ್ಮನೆ. ಎಕ್ಸ್ಪ್ಲೋಟೇಷನು ಏನೇನು ಎಕ್ಸ್ಪ್ಲೋಟ್ ಮಾಡ್ತಾಯಿದ್ರು ನೋಡೋಣ ಬನ್ನಿ. Exploitation of Indian resources. The British economic policies led to the drain of wealth from India to British. ಹೌದಲ್ವಾ? ನಮ್ಮ ಇಂಡಿಯಾದಲ್ಲಿರೋ ರಿಸೋರ್ಸಸ್ ಆಗಿರ್ಬೋದು, ಪ್ರತಿಯೊಂದು ಎಲ್ಲನೂ ಇಲ್ಲಿಂದ ಲೂಟಿ ಮಾಡಿ ಬ್ರಿಟಿಷ್ ಎಂಪೈರ್ಗೆ ಕಳಿಸ್ತಾಯಿದ್ರು. ಸೊ ಹೆವಿ ಟ್ಯಾಕ್ಸೇಷನ್ ಪರ್ಟಿಕ್ಯುಲರ್ಲಿ ಆನ್ ಪೀಸೆಂಟ್ ಲೆಡ್ ಟು ವೈಡ್ ಸ್ಪ್ರೆಡ್ ಪಾವರ್ಟಿ. ಸೊ ಈ ಪೀಸೆಂಟ್ರೀಸ್ ಅಂದರೆ ಯಾರು? ಪೀಸೆಂಟ್ಸ್ ಅಂದರೆ ಫಾರ್ಮರ್ಸ್ ಆಗಿರ್ಬೋದು, ಕಾಮನ್ ಮ್ಯಾನ್ ಆಗಿರ್ಬೋದು. ಸೊ ಇವ್ರ ಮೇಲೆ ಹೆವಿ ಟ್ಯಾಕ್ಸಸ್ ಹಾಕೋದಕ್ಕೆ ಶುರು ಮಾಡ್ತಾರೆ. ಸೊ ಹೆವಿ ಟ್ಯಾಕ್ಸಸ್ ಹಾಕೋದ್ರಿಂದ ಏನಾಗ್ತದೆ, ಅಫ್ಕೋರ್ಸ್ ಟ್ಯಾಕ್ಸ್ ಜಾಸ್ತಿ ಆಯ್ತು ಅಂದರೆ ಯಾರು ತಾನೇ ದುಡಿತಾರೆ? ಟ್ಯಾಕ್ಸ್ ಜಾಸ್ತಿ ಆಯ್ತು ಸುಮ್ಮನೆ ಏನಕ್ಕೆ ಇದು ಮಾಡೋದು, ನಾವು ಅಗ್ರಿಕಲ್ಚರ್ ಮಾಡೋದೇ ಬೇಡ. ಸೊ ಇದರಿಂದ ಏನಾಗ್ತದೆ, ಪಾವರ್ಟಿ ಜಾಸ್ತಿ ಆಗುತ್ತೆ. ನೋಡಿ ಇದಕ್ಕೆ ಹೇಳೋದು, ಹೆವಿಲಿ ಟ್ಯಾಕ್ಸೇಷನ್ ಪರ್ಟಿಕ್ಯುಲರ್ಲಿ ಆನ್ ಪೀಸೆಂಟ್ಸ್ ಲೆಡ್ ಟು ದ ವೈಡ್ ಸ್ಪ್ರೆಡ್ ಪಾವರ್ಟಿ. ಮನಿ ಲೆಂಡರ್ಸ್ ಗಿವಿಂಗ್ ಹೈ ಇಂಟ್ರೆಸ್ಟ್ ರೇಟ್ ಲೋನ್ಸ್ ಆನ್ ಪೀಸೆಂಟ್ಸ್. ಇದು ಸಾಲ ಕೊಡೋರು ಏನು ಮಾಡ್ತಾರೆ, ಅವರು ಕೂಡ ಇದನ್ನು ಒಂದು ಆಪರ್ಚುನಿಟೀಸ್ ಆಗಿ ಯೂಸ್ ಮಾಡಿಕೊಂಡು ಹೆವಿ ಬಡ್ಡಿಲಿ, ಚಕ್ರ ಬಡ್ಡಿ, ಆಟೋ ಬಡ್ಡಿ, ಸೈಕಲ್ ಬಡ್ಡಿ ಅಂದ್ಕೊಂಡು ಕೊಟ್ಟು ಚಕ್ರ ಬಡ್ಡಿ ಅಂತ ದಿಕ್ಕಾಫಲ ಕೊಡ್ತಾಯಿದ್ರಂತೆ ಅವರು ಲೋನ್ಸು. ಆ ಲೋನ್ಸ್ಗೆ ಈಗ ₹100 ಲೋನ್ ತಗೋದು ಅಂತಂದರೆ ₹1000 ಅಷ್ಟು ಬಡ್ಡಿ ಆಗ್ತಾಯಿದ್ರಂತೆ. ಅದೊಂದು ಎಕ್ಸ್ಪ್ಲೋಟೇಷನ್ ಆಗಿರ್ಬೋದು. ನೆಕ್ಸ್ಟು ಡಿಕ್ಲೈನ್ ಆಫ್ ಟ್ರೆಡಿಷನಲ್ ಇಂಡಸ್ಟ್ರೀಸ್. ಬ್ರಿಟಿಷ್ ಬಂದಾದಮೇಲೆ ಬ್ರಿಟಿಷ್ ಪಾಲಿಸೀಸ್ ಹಾರ್ಮ್ಡ್ Indian artisans and craftsmen as a local industries could not compete with British manufactured goods. This caused unemployment and declined in traditional livelihood. ಹೌದಲ್ವಾ? ಈಗ ನಮ್ಮ ಇಂಡಿಯನ್ಸ್ ಏನು ಮಾಡ್ತಾಯಿದ್ರು ಅಂತಂದರೆ, ಈ ಮಗ್ಗದಿಂದ ಮಾಡ್ತಂತಂದರೆ ಕೈಯಲ್ಲೇ ಎಣೆದು ಮಾಡ್ತಾಯಿದ್ದಂಥ ಬಟ್ಟೆಗಳಿಗೆ ತುಂಬ ಬೇಡಿಕೆ ಇತ್ತು ಆ ಟೈಮಲ್ಲಿ. ಈ ಬ್ರಿಟಿಷರು ಏನು ಮಾಡ್ತಾರೆ, ಬಂದು ಈ ಏನದು ಕಾಟನ್ ಬಟ್ಟೆಗಳನ್ನ ಅಂದರೆ ಮಷೀನಿಂದ ಮಾಡಿದಂತಹ ಚೀಪ್ ಪ್ರಾಡಕ್ಟ್ಗಳನ್ನ ಮಾರ್ಕೆಟಿಗೆ ಬಿಟ್ಬಿಟ್ರು. ಇದರಿಂದ ನಮ್ಮ ಇಂಡಿಯನ್ ಆರ್ಟಿಷನ್ಸ್ಗಳಿಗೆ ಇರ್ಬೋದು, ಬೇರೆ ಅಂದರೆ ಅದೊಂದಕ್ಕೆ ಅಂತಂತಲ್ಲ, ಬೇರೆ ಒಂದು ಇಂಡಸ್ಟ್ರೀಸ್ಗೆ, ಡೊಮೆಸ್ಟಿಕ್ ಇಂಡಸ್ಟ್ರೀಸ್ಗೆ ತುಂಬ ಎಫೆಕ್ಟ್ ಆಗಿ ಅವೆಲ್ಲ ಇಂಡಸ್ಟ್ರೀಸ್ ಎಲ್ಲ ಬಾಗಿಲು ಹಾಕೋ ಟೈಮ್ ಬರುತ್ತೆ. ಅದರಿಂದ ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗುತ್ತೆ. ಸೊ ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆಯಿತು. ನೆಕ್ಸ್ಟ್ ಡಿಕ್ಲೈನ್ ಆಫ್ ಟ್ರೆಡಿಷನಲ್ ಲೈವ್ಲಿಹುಡ್. ಅರ್ಥ ಆಯ್ತಲ್ವ? ಈಗ ಸ್ವಲ್ಪ ಕಷ್ಟ ಆಗುತ್ತೆ. ಇದು ಮೈನ್ಸ್ ಆನ್ಸರ್ ಹಿಂಗೆ ಇರ್ತದೆ. ಸೊ ನಾನು ಜಾಸ್ತಿ ಬರ್ಸಿದ್ದೀನಿ, ನಿಮಗೆ 2 ಲೈನ್ ಬರೆದ್ರು ಓಕೆ. ಸೊ ಒಂದು ಎಕ್ಸ್ಪ್ಲೋಟೇಷನ್ ಆಫ್ ಇಂಡಿಯನ್ ರಿಸೋರ್ಸಸ್ಸು, ಡಿಕ್ಲೈನ್ ಆಫ್ ಟ್ರೆಡಿಷನಲ್ ಇಂಡಸ್ಟ್ರೀಸು. ಅಂದರೆ ನೀವು ಅರ್ಥ ಮಾಡ್ಕೋಬೇಕು, ಚೀಪ್ ಪ್ರಾಡಕ್ಟ್ಸ್ ಎಲ್ಲ ಬರುತ್ತೆ ನಮ್ಮ ಇಂಡಿಯಾಗೆ ಚೀಪ್ ಪ್ರಾಡಕ್ಟ್ಸ್ ಬರುತ್ತೆ, ಬಟ್ಟೆಗಳೆಲ್ಲ ಚೀಪಾಗಿ ಸಿಗೋಕ್ಕೆ ಶುರು ಮಾಡುತ್ತೆ. ಆವಾಗ
ಇವರು ಅಂದರೆ ಕೈಯಲ್ಲೇ ಹೆಣೆದು ಮಾಡಿದಂತಹ ಬಟ್ಟೆಗಳಿಗೆ ಸ್ವಲ್ಪ ದುಡ್ಡು ಜಾಸ್ತಿ ಇರುತ್ತಲ್ವ, ರೇಟ್ ಜಾಸ್ತಿ ಇರುತ್ತೆ. ಸೊ ಚೀಪ್ ಪ್ರಾಡಕ್ಟ್ ಬಂತು ಅಂದ್ಬಿಟ್ಟು ಎಲ್ಲ ಅದಕ್ಕೆ ಶಿಫ್ಟ್ ಆಗ್ತಾರೆ. ಸೊ ಇನ್ನೊಂದು ಲ್ಯಾಂಡ್ ರೆವೆನ್ಯೂ ಪಾಲಿಸೀಸ್, ಹೌದಲ್ವ, ಲ್ಯಾಂಡ್ ರೆವೆನ್ಯೂಸ್ ತರ್ತಾರೆ. ಬರೀಬೋದು ನೀವು ಜಮೀನ್ದಾರಿ, ರಾಯಟ್ವಾರಿ, ಪರ್ಮನೆಂಟ್ ಸೆಟಲ್ಮೆಂಟು ನೋಡಿದ್ರೆ ರಾಯಟ್ವಾರಿ, ಮಹಲ್ವಾರಿ. ಇದರಿಂದ ಕೆಲವೊಂದಷ್ಟು ಜನ ಎಕ್ಸ್ಪ್ಲೋಟೇಷನ್ ಕೂಡ ಆಗುತ್ತೆ. ಸೊ ಇಷ್ಟು ಎಕನಾಮಿಕ್ ಕಾಸಸ್ಸು. ನಾನು ಪ್ಯಾರಾಗ್ರಾಫಲ್ಲಿ ಬರೆದಿದ್ದೀನಿ, ಇದನ್ನು ಡೀಟೇಲಾಗಿ ನೋಡ್ಕೊಳ್ಳಿ. ಜಸ್ಟ್ ನಿಮ್ಮ ಕತೆ ಗೊತ್ತಿದ್ರೆ ಸಾಕು, ನೀವೇ ಬರ್ಕೊಳ್ತೀರ ಲೈನ್ಸು. ಸೊ ಸರಿನಾ? ಒಂದು ಪೊಲಿಟಿಕಲ್ ಕಾಸಸ್ ಆಯಿತು, ಎಕನಾಮಿಕ್ ಕಾಸಸ್ ಆಯಿತು. ನೆಕ್ಸ್ಟು ಮಿಲಿಟ್ರಿ ಕಾಸಸ್. ಸೊ ಇದು ತುಂಬ ಇಂಪಾರ್ಟೆಂಟ್ ಆಗ್ತದೆ. ಮಿಲಿಟ್ರಿ ಕಾಸಸ್ಸು ಏನಿದು ಮಿಲಿಟ್ರಿ ಕಾಸಸ್ ಅಂತಂದರೆ ಡಿಸ್ಕಂಟೆಂಟ್ ಅಮಾಂಗ್ ದ ಸಿಪಾಯ್ಸ್. ಡಿಸ್ಕಂಟೆಂಟ್ ಅಮಾಂಗ್ ದ ಸಿಪಾಯ್ಸ್ ಅಂತಂದರೆ ಅವರವರಲ್ಲೇ ಜಗಳಗಳು ಶುರುವಾಗ್ತದೆ ಬ್ರಿಟಿಷರಲ್ಲೇ. ಏನು ನೋಡೋಣ. ನೆಕ್ಸ್ಟು ಇಂಡಿಯನ್ ಸೋಲ್ಜರ್ಸ್ ಇನ್ ಬ್ರಿಟಿಷ್ ಆರ್ಮಿ ವೇರ್ ಪೇಯ್ಡ್ ಲೋವರ್ ಸ್ಯಾಲರಿ, ಫೇಸ್ಡ್ ರೇಷಿಯಲ್ ಡಿಸ್ಕ್ರಿಮಿನೇಷನ್ ಆ್ಯಂಡ್ ವೇರ್ ಡಿನೈಡ್ ಪ್ರಮೋಷನ್. ದಿಸ್ ಕ್ರಿಯೇಟೆಡ್ ಎ ವೈಡ್ ಸ್ಪ್ರೆಡ್ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ವಿತ್ ಇನ್ ದ ಆರ್ಮಿ. ಸೊ ಈ ಮಿಲಿಟ್ರಿ ಕಾಸಸ್ಸಲ್ಲಿ ಮೊದಲನೇದು, ನಮ್ಮ ಇಂಡಿಯನ್ ಸೋಲ್ಜರ್ಸ್ಗೆ ಕಮ್ಮಿ ಸಂಬಳ ಕೊಡ್ತಾಯಿದ್ರು, ಆಯಿತಾ? ಕಮ್ಮಿ ಸಂಬಳ ಜೊತೆಗೆ ಡಿಸ್ಕ್ರಿಮಿನೇಷನ್ನು, ಭೇದ ಭಾವ ಮಾಡ್ತಾಯಿದ್ರು. ನಾನು ಬೆಳ್ಳಗಿದ್ದೀನಿ, ನೀನು ಕಪ್ಪಗಿದೆಯಾ, ನೀನು ಕ್ಲೀನಾಗಿಲ್ಲ, ಈ ಥರ ಡಿಸ್ಕ್ರಿಮಿನೇಷನ್ ಮಾಡ್ತಾಯಿರ್ತಾರೆ. ಜೊತೆಗೆ ಪ್ರಮೋಷನ್ ಕೊಡ್ತಾರಲ್ಲ, ಇವನು ಹುಡ್ದಾಗ್ಲಿಂದ ಇವನು ಈಗ ಸೋಲ್ಜರ್ ಆಯಿತು ಅಂತಂದರೆ ಅವ್ನು ಸಾಯೋವರೆಗೂ ಸೋಲ್ಜರ್ ಆಗಿರಬೇಕು. ಸೊ ಪ್ರಮೋಷನ್ ಇರೋಲ್ಲ. ಸೊ ಇದರಿಂದ ತುಂಬ ಇಂಡಿಯನ್ ಸೋಲ್ಜರ್ಸ್ಗೆ ಸ್ವಲ್ಪ ಬೇಜಾರಾಗ್ತದೆ, ಅದು ಒಂದು ರೀಸನ್ನು. ನೆಕ್ಸ್ಟು ಇಂಟ್ರೊಡಕ್ಷನ್ ಆಫ್ ನ್ಯೂ ಎನ್ಫೀಲ್ಡ್ ರೈಫಲ್ಸ್. ಇಂಡಿಯನ್ಸು ಅಂದರೆ ಬ್ರಿಟಿಷವ್ರಾಗ ಏನು ಮಾಡ್ತಾರೆ, ಹೊಸ ಎನ್ಫೀಲ್ಡ್ ರೈಫಲ್ಸ್ ಅಂತ ಬರ್ತದಂತೆ. ಸೊ ಏನಿದು ಹೊಸ ಎನ್ಫೀಲ್ಡ್ ರೈಫಲ್ಸ್ ಅಂತಂದರೆ, ಈ ರೈಫಲ್ಸು ಸ್ವಲ್ಪ ಹೈಲಿ ಟೆಕ್ನಾಲಜಿ ಬೇಸ್, ಅಂದರೆ ಹಳೆಯ ರೈಫಲ್ಸ್ಗಿಂತ ಸ್ವಲ್ಪ ವೈಡ್ ರೇಂಜು, ಅಂತಂದರೆ ದೂರದಲ್ಲಿ ಈಗ ಒಂದು ರೇಂಜ್ ಅಂತ ಇರುತ್ತಲ್ವ ಗನ್ ಶೂಟ್ ಮಾಡಿದ್ರೆ, ಬಟ್ ಈ ಗನ್ನಿಂದ ಸ್ವಲ್ಪ ಇನ್ನೂ ದೂರ ಹೋಗ್ತಾಯಿದ್ದು ಬುಲೆಟ್ಸು. ಸೊ ಆ ಬುಲೆಟ್ಸ್ಗೆ ನೋಡೋಣ ಬನ್ನಿ ಏನಂದರೆ, ದ ನ್ಯೂ ರೈಫಲ್ ಕಾರ್ಟ್ರಿಡ್ಜ್ ವೆರ್ ಬಿಲೀವ್ಡ್ ಟು ಬಿ ಗ್ರೀಸ್ಡ್ ವಿತ್ ಕೌ ಆ್ಯಂಡ್ ಪಿಗ್ ಫ್ಯಾಟ್. ಈಗ ಬುಲೆಟ್ ಇರುತ್ತಲ್ವಪ್ಪ, ಆ ಬುಲೆಟು ಮೊದಲು ನೀವು ಕಾರ್ಟ್ರಿಜ್ ಸಿಸ್ಟಮ್ ಅಂತಂದರೆ ಆ ಬುಲೆಟ್ದು ಈಗ ಒಳಗಡೆ ಮದ್ದಿರುತ್ತೆ, ಹೊರಗಡೆ ಪಾರ್ಟ್ ಏನಿದೆ ಒಂದು ಲೇಯರ್ ಇರ್ತದಲ್ಲ, ಆ ಲೇಯರ್ಗೂ ಸ್ವಲ್ಪ ತೆಳುವಾಗಿರ್ತಿತ್ತು. ಆ ತೆಳುವಾಗಿರೋ ಲೇಯರ್ ಮೇಲೆ ಇವ್ರು ಏನು ಮಾಡ್ತಾಯಿದ್ರು ಅಂತಂದರೆ ಕೌ ಮತ್ತು ಪಿಗ್ ಫ್ಯಾಟ್ನ ಮಿಕ್ಸ್ ಮಾಡಿ ಹಾಕ್ತಾಯಿದ್ರಂತೆ ಅಂತ. ನೆಕ್ಸ್ಟು ಅಫೆಂಡಿಂಗ್ ಬೋತ್ ಹಿಂದೂ ಆ್ಯಂಡ್ ಮುಸ್ಲಿಮ್ ಸೋಲ್ಜರ್ಸ್. ಇದರಿಂದ ಕೌ ಅಂತಂದರೆ ನಮ್ಮ ಇಂಡಿಯನ್ಗೆ ಹರ್ಟ್ ಆಗ್ತಾಯಿತ್ತು, ಪಿಗ್ ಅಂತಂದರೆ ಮುಸ್ಲಿಮ್ಗೆ ಹರ್ಟ್ ಆಗ್ತಾಯಿತ್ತು. ನೋಡಿ, ಆ್ಯಸ್ ಕೌ ಆರ್ ಸ್ಯಾಕ್ರೆಡ್ ಆಫ್ ಹಿಂದೂಸ್ ಆ್ಯಂಡ್ ಪಿಗ್ ವೇರ್ ಕನ್ಸಿಡರ್ಡ್ ಅನ್ಕ್ಲೀನ್ ಬೈ ಮುಸ್ಲಿಮ್ಸ್. ಸೊ ಇದೊಂದು ಮಿಲಿಟ್ರಿ ಕಾಸಸ್. ಒಂದು ಡಿಸ್ಕಂಟೆಂಟ್ ಅಮಾಂಗ್ ಅಂದರೆ ಲೋವರ್ ಸ್ಯಾಲರೀಸು, ಪ್ರಮೋಷನ್ ಇರ್ತಿರಲಿಲ್ಲ, ಡಿಸ್ಕ್ರಿಮಿನೇಷನ್ ಅದೊಂದಾದರೆ. ಎನ್ಫೀಲ್ಡ್ ರೈಫಲ್ಸ್ ಒಂದು ರೀಸನು. ನೆಕ್ಸ್ಟು ಜೋಗ್ರಫಿಕಲ್ ಡಿಸ್ಪ್ಲೇಸ್ಮೆಂಟು. ಬ್ರಿಟಿಷ್ ಪಾಲಿಸೀಸ್ ಏನು ಮಾಡ್ತಾಯಿದ್ರು, ಬ್ರಿಟಿಷ್ ಪಾಲಿಸೀಸಿಂದ ಇಂಡಿಯನ್ ಸೋಲ್ಜರ್ಸ್ನ ದೂರ ಕಳಿಸ್ತಾಯಿದ್ರು, ಬೇರೆ ಬೇರೆ ದೇಶಕ್ಕೆ ಹೋಗಿ ಯುದ್ಧಗಳನ್ನ ಮಾಡಿಸ್ತಾಯಿದ್ರಂತೆ. ಸೊ ಇದರಿಂದ ಕೂಡ ಈಗ ಬೇರೆ ದೇಶಕ್ಕೆ ಹೋಗಿ ಯುದ್ಧ ಮಾಡುವಂತಂದಾಗ ಸಂಬಳ ಜಾಸ್ತಿ ಕೊಡಬೇಕಲ್ವ? ನೋ, ಇಲ್ಲಿ ಸಂಬಳ ಕೂಡ ಕಮ್ಮಿ ಕೊಡ್ತಾಯಿದ್ರು, ಒಳ್ಳೆ ಊಟ ಇರ್ತಾ ಇರಲಿಲ್ಲ. ಆದರೆ ಬೇರೆ ದೇಶಕ್ಕೆ ಹೋಗಿ ಯುದ್ಧ ಮಾಡು ಅಂತ ಮಾತ್ರ ಹೇಳ್ತಾಯಿದ್ರು. ಸೊ ಇದಿಷ್ಟೆಲ್ಲ ಮಿಲಿಟ್ರಿ ಕಾಸಸ್ಸು. ಕತೆ ಮಾತ್ರ ತಿಳ್ಕೊಳ್ಳಿ, ಸರಿನಾ? ನಿಮಗೆ ಈ ಪ್ಯಾರಾಗ್ರಾಫ್ ಅರ್ಥ ಆಗಲಿಲ್ಲ ಅಂತಂದರೂ ಕೂಡ ಪರವಾಗಿಲ್ಲ, ಕತೆ ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟು ಸೋಷಿಯೋ ರಿಲೀಜಿಯಸ್ ಕಾಸಸ್. ಏನು ಗುರು ಸೋಷಿಯೋ ರಿಲೀಜಿಯಸ್ ಕಾಸಸ್ ಅಂತಂದರೆ, interference of social customs. British enacted several reforms such as abolitions of sati. So next, interference of social customs. ಈಗ ಸತಿ ಅಂತ ಮಾಡ್ತಾಯಿದ್ರು. ಈಗ ಅಕಸ್ಮಾತ್ ಗಂಡ ತೀರೋಯ್ತು ಅಂತಂದರೆ ಹೆಂಡತಿನ ಆ ಒಂದು ಚಿತೆ ಜೊತೆಗೆ ಹೆಂಡತಿನೂ ಕೂಡ ಸುಡ್ತಾಯಿದ್ರಂತೆ, ಬದುಕಿರೋ ಹೆಂಡತಿನೂ ಕೂಡ ಸುಡ್ತಾಯಿದ್ರಂತೆ. ಸೊ ಇದನ್ನು ಅಬೋಲಿಷನ್ ಎಲ್ಲ ಮಾಡ್ತಾರೆ. ಇದನ್ನು ನೋಡ್ರಪ್ಪ ತಪ್ಪು, ಒಳ್ಳೇದಲ್ವ ಇದನ್ನೆಲ್ಲ ಹೇಳಿ ತಪ್ಪು, ಒಳ್ಳೆದು ತಾನೇ ಇದು. ನೋಡ್ರಪ್ಪ ನೀವೇನು ಇದನ್ನು ಮಾಡ್ತಾಯಿದ್ದೀರ, ಸತಿ ಅಂತ ಫಾಲೋ ಮಾಡ್ತಾಯಿದ್ರೆ ಇವೆಲ್ಲ ತಪ್ಪು ಕಣ್ರಪ್ಪ ಅಂತ ಅವ್ರು ಹೇಳ್ತಾರೆ. ಬಟ್ ಇದರಿಂದ ಏನಾಗುತ್ತೆ ಅಂತಂದರೆ, ಇವರು ನಮ್ಮ ಒಂದು ಟ್ರೆಡಿಷನ್, ನಮ್ಮ ಒಂದು ಕಲ್ಚರ್ನ ಇವರು ಡಿಸ್ರೆಸ್ಪೆಕ್ಟ್ ಮಾಡ್ತಾಯಿದ್ದಾರೆ. ಅವರ ಒಂದು ಕ್ರಿಶ್ಚಿಯನ್ ಇದನ್ನು ಇವರು ಇದು ಮಾಡೋಕ್ಕೋಸ್ಕರ ನಮ್ಮ ಒಂದು ಟ್ರೆಡಿಷನ್ನ ಇದು ಮಾಡ್ತಾಯಿದ್ದಾರೆ ಅಂತ ತಿಳ್ಕೊಂಡು ಅದು ಕೂಡ ಒಂದು ಕಾರಣ ಆಗ್ತದೆ. ನೋಡಿ, ಅಬೋಲಿಷನ್ ಆಫ್ ಸತಿ ಆ್ಯಂಡ್ ಪ್ರಮೋಷನ್ ಆಫ್ ವಿಡೋ ರಿಮ್ಯಾರೇಜ್. ರಿಮ್ಯಾರೇಜ್ ಅಂತಂದರೆ ಗಂಡ ತೀರೋದ್ಮೇಲೆ ಆ ಹೆಂಡತಿ ಇರ್ತಾಳಲ್ಲ, ಆ ಅಮ್ಮನ ಇನ್ನೊಬ್ಬರ ಜೊತೆಗೆ ಮದುವೆ ಮಾಡೋದು. ಸೊ ಅದನ್ನು ಕೂಡ ತಪ್ಪು ಅಂತ ಹೇಳ್ತಾರೆ. ನೋಡಿ, ಸಮ್ ಪೀಪಲ್ ಸ್ಪೆಷಲಿ ದೋಸ್ ವಿತ್ ಟ್ರೆಡಿಷನಲ್ ಬಿಲೀಫ್ ಡಿಡಂಟ್ ಟ್ರಸ್ಟ್ ದೀಸ್ ಚೇಂಜಸ್ ಆ್ಯಂಡ್ ವೇರ್ ಸಸ್ಪಿಷಿಯಸ್ ಆಫ್ ಬ್ರಿಟಿಷ್ ಇಂಟೆನ್ಷನ್ಸ್. ಸೊ ಇವರು ಇದೆಲ್ಲ ಮಾಡ್ತಿರೋದ್ರಿಂದ ನಮ್ಮ ಒಂದು ಟ್ರೆಡಿಷನ್ ಅಥವಾ ಕಲ್ಚರ್ಗೆ ತುಂಬ ಹರ್ಟ್ ಆಗ್ತಾಯಿದೆ.
ಸೊ ಇದು ಒಂದು ಸೋಷಿಯೋ ರಿಲೀಜಿಯಸ್ ಕಾಸಸ್ಸು ಆಯಿತಾ. ಇನ್ನೊಂದು ಹೇಳೋದಾದರೆ ದೇರ್ ವಾಸ್ ಎ ವೈಡ್ ಸ್ಪ್ರೆಡ್ ಬಿಲೀವ್ ದಟ್ ಬ್ರಿಟಿಷ್ ವರ್ ಅಟೆಂಪ್ಟಿಂಗ್ ಟು ಕನ್ವರ್ಟ್ ಇಂಡಿಯನ್ಸ್ ಇಂಟು ಕ್ರಿಶ್ಚಿಯಾನಿಟಿ. ಅದೊಂದು ಬೇರೆ ಇತ್ತು, ಅದೊಂದು ರೂಮರ್ಸ್ ಇತ್ತು. ನೋಡಪ್ಪ, ಇವರು ಬ್ರಿಟಿಷರು ಇಂಡಿಯನ್ಸ್ನ, ನಮ್ಮ ಹಿಂದೂಗಳು ಅಥವಾ ಮುಸ್ಲಿಮ್ಸ್ನ ಕ್ರಿಶ್ಚಿಯನ್ಸ್ ಆಗಿ ಕನ್ವರ್ಟ್ ಮಾಡ್ತಾ ಇದ್ದಾರೆ. ನೆಕ್ಸ್ಟು ದ ಇಂಟ್ರೊಡಕ್ಷನ್ ಆಫ್ ಕ್ರಿಶ್ಚಿಯನ್ ಮಷಿನರೀಸ್ ಆ್ಯಂಡ್ ಚೇಂಜಸ್ ಇನ್ ಲಾ ರೂಲ್ ದೀಸ್ ಫಿಯರ್ಸ್. ಕ್ರಿಶ್ಚಿಯನ್ ಮಿಷನರೀಸ್ ಅಂದರೆ ಏನಿಲ್ಲ, ಒಂದಷ್ಟು ಫಾದರ್ಸ್ಗಳು ನೋಡಿರ್ತಾರಲ್ವ, ಕನ್ವರ್ಟ್ ಮಾಡಿಸೋದಕ್ಕೆ ಅಂತ ಫಾದರ್ಸ್ಗಳೆಲ್ಲ ಬರ್ತಾಯಿದ್ರು ನೋಡಿ. ಸೊ ದೋಸ್ ಆರ್ ಕಾಲ್ಡ್ ಕ್ರಿಶ್ಚಿಯನ್ ಮಿಷನರೀಸ್ ಎಲ್ಲ ಅವ್ರನ್ನೆಲ್ಲ ಕರೆಸಿದ್ರಂತೆ ಆ ಟೈಮಲ್ಲಿ. ಸೊ ಅದನ್ನೆಲ್ಲ ನೋಡಿ ಇವರು ಇವರು ನಮ್ಮನ್ನ ಕ್ರಿಶ್ಚಿಯಾನಿಟಿಗೆ ಕನ್ವರ್ಟ್ ಮಾಡಿಸೋದಕ್ಕೆ ಇವರು ಕರೆಸ್ತಾ ಇದ್ದಾರೆ ಅಂತ ಇವರು ತಿಳ್ಕೊಳ್ತಾರೆ. ನೆಕ್ಸ್ಟು ಡಿಸ್ರೆಸ್ಪೆಕ್ಟ್ ಆಫ್ ಇಂಡಿಯನ್ ಕಲ್ಚರ್. ಬ್ರಿಟಿಷ್ ಅಫಿಷಿಯಲ್ ಆಫನ್ ಶೋಸ್ ಅ ಲ್ಯಾಕ್ ಆಫ್ ರೆಸ್ಪೆಕ್ಟ್ ಫಾರ್ ಇಂಡಿಯನ್ ಟ್ರೆಡಿಷನ್ ಆ್ಯಂಡ್ ರಿಲಿಜಿಯಸ್ ಸೆಂಟಿಮೆಂಟ್ಸ್. ಅವರು ಒಂದಷ್ಟು ಜನ ನಮ್ಮ ಒಂದು ರಿಲಿಜಿಯಸ್ ಸೆಂಟಿಮೆಂಟ್ಸ್ಗೆ ಏನಿದೆ ಅದಕ್ಕೆ ಇವರು ಅವಮಾನಗಳನ್ನ ಮಾಡ್ತಾ ಇರ್ತಾರೆ. ಸೊ ಇಷ್ಟು ಸೋಷಿಯೋ ಎಕನಾಮಿಕ್ ಕಾಸಸ್ ಇದ್ದರೆ ಇಮ್ಮಿಡಿಯೇಟ್ ಕಾಸ್ ಏನು? ವಾಟ್ ಈಸ್ ದ ಇಮ್ಮಿಡಿಯೇಟ್ ಕಾಸ್ ಫಾರ್ 1857 ರಿವೋಲ್ಟ್ ಅಂತ ಕೇಳಿದ್ರೆ ಹೇಳಿ ಏನು ಅಂದರೆ ಎನ್ಫೀಲ್ಡ್ ರೈಫಲ್ಸ್ ಅಂತ ತಗೊಂಡು ಬಂದರು, ಕೌ ಮತ್ತು ಪಿಗ್ ಫ್ಯಾಟು, ರೂಮರ್ಸು ಆಯಿತಾ. ನೆಕ್ಸ್ಟ್ ಔಟ್ರೇಜ್ ಆಫ್ ಬೋತ್ ಹಿಂದೂ ಮುಸ್ಲಿಮ್ ಸಿಪಾಯ್ಸ್ ಲೀಡಿಂಗ್ ಟು ಮ್ಯೂಟನಿ ಇನ್ ಮೀರಟ್ಟಲ್ಲಿ ಆಗ್ತದೆ ಫಸ್ಟು ಆನ್ ಮೇ 1854 ಆಗ್ತದೆ. ವಿಚ್ ದೆನ್ ಸ್ಪ್ರೆಡ್ ಟು ಅದರ್ ಪಾರ್ಟ್ ಆಫ್ ಇಂಡಿಯಾ. ಬೋನ್ ಡಸ್ಟ್ ಇನ್ ಫ್ಲೋರ್. ಚಪಾತಿಯನ್ನು ಮಾಡ್ತಾ ಇರ್ತಾರಲ್ಲ, ಆ ಚಪಾತಿಗೆ ಬೋನ್ ಡಸ್ಟ್ ಕೂಡ ಫ್ಲೇವರ್ ಬರಲಿ ಅಂದ್ಬಿಟ್ಟು ಬೋನ್ ಡಸ್ಟ್ ಕೂಡ ಹಾಕ್ತಾಯಿದ್ರಂತೆ. ಮೂಳೆನ ಪೌಡ್ರ್ ಮಾಡಿ ಈ ಚಪಾತಿ ಹಿಟ್ಟಿಗೆ ಮಿಕ್ಸ್ ಮಾಡ್ತಾಯಿದ್ರಂತೆ. ಸೊ ದೀಸ್ ಆರ್ ಒಂದೇ ರೀಸನು, ಇಮ್ಮಿಡಿಯೇಟ್ ಕಾಸ್ ಅಂತಂದರೆ ಒಂದೇ ರೀಸನು ಯಾವುದು ಅಂತಂದರೆ ಎನ್ಫೀಲ್ಡ್ ರೈಫಲ್ಸ್, ಕಾರ್ಟ್ರೀಜು, ಪಿಗ್ಗು ಮತ್ತು ಕೌ ಫ್ಯಾಟು. ಸೊ ಇವೆಲ್ಲ ಕೀವರ್ಡ್ಸ್ ಹೇಳ್ತಾ ಇದ್ದೀನಿ ನಾನು. ಈ ಕೀವರ್ಡ್ಸಿಂದ ನೀವು ಕಥೆನ ಅರ್ಥ ಮಾಡಿಕೊಂಡು ನೀವು ಆನ್ಸರ್ ಬರಬೇಕು. ಒಂದು ಎನ್ಫೀಲ್ಡ್ ರೈಫಲ್ಸು, ಕಾರ್ಟ್ರೀಜಸ್ಸು ಗ್ರೀಸ್ಡ್ ವಿತ್ ಕೌ ಮತ್ತು ಪಿಗ್ ಫ್ಯಾಟು, ಕೌವರ್ ಸ್ಯಾಕರ್ಡ್ ಬೈ ಹಿಂದೂ, ಮತ್ತು ಪಿಗ್ಸ್ ಆರ್ ಕನ್ಸಿಡರ್ ಅನ್ಕ್ಲೀನ್ ಫಾರ್ ಮುಸ್ಲಿಮ್ಸ್. ಸೊ ಇದು ಇಮ್ಮಿಡಿಯೇಟ್ ಕಾಸಸ್ಸು. ಸೊ ಅರ್ಥ ಆಯ್ತಲ್ವ ಈಗ? ವಾಟ್ ಆರ್ ದ ಕಾಸಸ್ ಅಂತ ಕೇಳಿದ್ರೆ ಏನು ಬರೀತೀರಾ? ಒಂದು ಪೊಲಿಟಿಕಲ್ ಕಾಸಸ್ಸು, ಏನೇನು ಒಂದಷ್ಟು ಪಾಲಿಸೀಸ್ ತಗೊಬಂದರು ಅದನ್ನ ಬಗ್ಗೆ ಬರೀತೀರಾ. ನೆಕ್ಸ್ಟು ಎಕನಾಮಿಕ್ ಕಾಸಸ್ ಅಂದರೆ ಎಕ್ಸ್ಪ್ಲೋಟೇಷನು, ಇಂಡಸ್ಟ್ರೀಸ್ ಬಗ್ಗೆ ಬರೀತೀರಾ, ಲ್ಯಾಂಡ್ ರೆವೆನ್ಯೂ ಬಗ್ಗೆ ಬರೀತೀರಾ. ಮಿಲಿಟ್ರಿ ಕಾಸಸ್ ಅಂತಂದರೆ ಆಫ್ಕೋರ್ಸ್ ನೀವೇನು ಬರೀತೀರಾ? ಇಂಟ್ರೊಡಕ್ಷನ್ ಆಫ್ ಎನ್ಫೀಲ್ಡ್ ರೈಫಲ್ಸ್ ಬಗ್ಗೆ ಬರೀತೀರಾ. ನೆಕ್ಸ್ಟು ಡಿಸ್ಕಂಟೆಂಟ್ ಅವ್ರಿಗೆ ಕಮ್ಮಿ ಸ್ಯಾಲ್ರಿ ಕೊಡ್ತಾಯಿದ್ರು, ಜೊತೆಗೆ ರೇಷಿಯಲ್ ಡಿಸ್ಕ್ರಿಮಿನೇಷನ್ ಎಲ್ಲ ಮಾಡ್ತಾಯಿದ್ರು ಆಯಿತಾ, ಅದನ್ನ ಬಗ್ಗೆ ಬರೀತೀರಾ. ನೆಕ್ಸ್ಟು ಬೇರೆ ಬೇರೆ ಕಡೆ ಜಿಯೋಗ್ರಫಿಕಲ್ ಡಿಸ್ಪ್ಲೇಸ್ಮೆಂಟು, ಬೇರೆ ಬೇರೆ ಕಡೆ ಅವರು ಟ್ರಾನ್ಸ್ಫರ್ ಮಾಡಿ ಏನು ಮಾಡಿದ್ರು ಕೂಡ, ಬೇರೆ ಕಡೆ ವಾರ್ ಮಾಡಿಸಿದ್ರು ಕೂಡ ಕಮ್ಮಿ ಸಂಬಳ ಕೊಡ್ತಾಯಿದ್ರು. ಸೊ ನೆಕ್ಸ್ಟು ಸೋಷಿಯೋ ಎಕನಾಮಿಕ್ ಕಾಸಸ್ಸು ಸತಿ ಮತ್ತು ವಿಡೋ ರಿಮ್ಯಾರೇಜ್ ಬಗ್ಗೆ ಅವರು ಅಂದರೆ ಅಬೋಲಿಷನ್ನ ಮಾಡ್ತಾರೆ. ಅಬೋಲಿಷನ್ ಸತಿ ಮತ್ತು ಪ್ರಮೋಷನ್ ಆಫ್ ವಿಡೋ ರಿಮ್ಯಾರೇಜು. ನೆಕ್ಸ್ಟ್ ಬಂತಂದರೆ ನಮ್ಮ ಹಿಂದೂ ಅಥವಾ ಮುಸ್ಲಿಮ್ಸ್ನ ಇವರು ಕ್ರಿಶ್ಚಿಯನ್ಸ್ ಆಗಿ ಕನ್ವರ್ಟ್ ಮಾಡಿಸ್ತಾರೆ ಅಂತ ಹೇಳೋ ಒಂದು ರೂಮರ್ಸ್ ಹಬ್ಬಿರುತ್ತೆ. ನೆಕ್ಸ್ಟು ಡಿಸ್ರೆಸ್ಪೆಕ್ಟ್ ಆಫ್ ಇಂಡಿಯನ್ ಕಲ್ಚರ್ ಬಗ್ಗೆ ಬರೀತೀರಾ. ಇಮಿಡಿಯೇಟ್ ಕಾಸ್ ಕೇಳಿದ್ರೆ ನೀವು ಎನ್ಫೀಲ್ಡ್ ರೈಫಲ್ಲು, ಕಾರ್ಟ್ರೀಜು, ಕೌ ಮತ್ತು ಬಿಗ್ ಫ್ಯಾಟು, ನೆಕ್ಸ್ಟು ಬೋನ್ ಡಸ್ಟ್ ಇನ್ ಫ್ಲೋರ್. ನೆಕ್ಸ್ಟು ಡೇಟ್ ಬರಬೇಕಾಗ್ತದೆ, ಇದು 1857 ಮೀರಟ್ಟಲ್ಲಿ ಆಗ್ತದೆ, ಫಸ್ಟು ಮೀರಟ್ಟಲ್ಲಿ ಆಗ್ತದೆ. ಸೊ ಇಷ್ಟು ಕಾಸಸ್ಸು, ರೀಸನ್ಸು ಏನಕ್ಕೆ ದಂಗೆ ಎದ್ರು ಅಂತ. ಸೊ ಬಿಗಿನಿಂಗ್ ಆ್ಯಂಡ್ ಸ್ಪ್ರೆಡ್ ಆಫ್ ದ ರಿವೋಲ್ಟ್. ಸೊ ಇಲ್ಲಿಂದ ಶುರುವಾಗುತ್ತೆ. ಹೇಗೆ ಬಿಗಿನಿಂಗ್ ಆಯಿತು, ಶುರುವಾಯಿತು ಅಂತಂದರೆ ನೆಕ್ಸ್ಟು ಲೋಕಲ್ ಲೀಡರ್ಸು, ಅನೆಕ್ಸೇಷನು, ಸೊ ರೀಸನ್ಸ್ ಫಾರ್ ಫೇಲ್ಯೂರು. ನೆಕ್ಸ್ಟು ಇಲ್ಲೊಂದು ಮೇನ್ಸ್ ಕ್ವಶನ್ ಇದೆ. ಸೊ ಇಷ್ಟ ಏನಪ್ಪ ಇದು ಬಿಗಿನಿಂಗ್ ಆ್ಯಂಡ್ ಸ್ಪ್ರೆಡ್. By 1857, the stage was set for a mass upheaval, awaiting only a spark to ignite it. The spark came in the form of greased cartage. ಈಗ 1857ವರೆಗೂ ಅವರು ತುಂಬ ಒಂದು ಎಕ್ಸ್ಪ್ಲೋಟೇಷನ್ ಅನುಭವಿಸಿರ್ತಾರೆ. ಅವ್ರು ಕಾಯ್ತಾ ಇರ್ತಾರೆ, ಏನಾದರೂ ಒಂದು ಕಿಡಿ ಹತ್ಲಿ ಅಂತ ಕಾಯ್ತಾ ಇರ್ತಾರೆ. ಹಾಗೆ ಹತ್ತಿದ್ದೆ 1857 ಗ್ರೀಸ್ಡ್ ಕಾರ್ಟ್ರೀಜು, ಎನ್ಫೀಲ್ಡ್ ರೈಫಲ್ಸು. ನೋಡಿ, ದ ಸ್ಟೇಜ್ ವಾಸ್ ಸೆಟ್. ನೋಡಿ, ಇಂಟ್ರೊಡಕ್ಷನ್ ಇದು ಬರೆದಿರೋದು ನಾನು. ಇದೆಲ್ಲ ಸುಮಾರು ನಾನು ಬೇರೆ ಬೇರೆ ಬುಕ್ಸಿಂದ ಕಂಟೆಂಟ್ ಎತ್ತಿದ್ದೀನಿ. ಸರಿ, ಸ್ಪೆಕ್ಟ್ರಮ್ ಅಂತ ಒಂದೇ ಅಲ್ಲ, ಸ್ಪೆಕ್ಟ್ರಮ್ ಬಿಟ್ಟು ಬೇರೆ ಬೇರೆ ಬುಕ್ಕಿಂದ ನಾನು ಒಂದಷ್ಟು ಇಂಟ್ರೊಡಕ್ಷನ್ ಅಲ್ಲಿ ಎತ್ತಿ ಬರೆದಿದ್ದೀನಿ. ಬೈ 1857 ದ ಸ್ಟೇಜ್ ವಾಸ್ ಸೆಟ್ ಫಾರ್ ಮಾಸ್ ಅಪ್ಹೆವಲ್. 1857ವರೆಗೂ ಒಂದು ಸ್ಟೇಜ್ ರೆಡಿಯಾಗಿತ್ತು ಆಯಿತಾ. ಒಂದು ಸ್ಟೇಜ್ನ ರೆಡಿ ಮಾಡ್ಕೊಂಡಿರ್ತಾರೆ. ಏನಕ್ಕೆ? ಒಂದು 1857 ಅನ್ನೋ ಒಂದು ರಿವೋಲ್ಟ್ನ ಮಾಡೋದಕ್ಕೋಸ್ಕರ ಒಂದು ಸ್ಟೇಜ್ ರೆಡಿಯಾಗಿರ್ತದೆ. ಆ ಸ್ಟೇಜ್ಗೆ ಒಂದು ಇಂಟ್ರೊಡಕ್ಷನ್ ಸ್ಪೀಚ್ ಕೊಡೋಕ್ಕೆ ಯಾರು ಒಬ್ಬರು ಬೇಕಲ್ವಾ? ಹೌದಲ್ವಾ? ಯಾರು ಒಬ್ಬ ಸ್ಟೇಜ್ ಹತ್ತದ ಅಂತಂದರೆ ಎಲ್ಲ ಹತ್ತಾರೆ. ಆ ಥರ ಒಬ್ಬ ಹತ್ತೋದಕ್ಕೆ ಕಾಯ್ತಾ ಇದ್ದಂತಹ ಟೈಮಲ್ಲಿ ಆ ಒಬ್ಬ ಯಾರು ಅಂತಂದರೆ
ಗ್ರೀಸ್ಡ್ ಕಾರ್ಟ್ರಿಜು ಮತ್ತು ಎನ್ಫೀಲ್ಡ್ ರೈಫಲ್ಸು. ಇದು ಬಂದ ತಕ್ಷಣ ಎಲ್ಲರಿಗೂ ಫುಲ್ಲು ತುಂಬೋಗಿತ್ತು ಆಯಿತಾ. 1857ವರೆಗೂ ಎಕ್ಸ್ಪ್ಲೋಟೇಷನ್ ಆಗಿರ್ಬೋದು, ಬೇರೆ ಬೇರೆ ಕಾಸಸ್ ಆಗಿರ್ಬೋದು, ಎಲ್ಲದರಿಂದಲೂ ತಡ್ಕೊಂಡಿರ್ತಾರೆ. 1857 ಎನ್ಫೀಲ್ಡ್ ರೈಫಲ್ಸಿಂದ ಅವ್ರಿಗೆ ಸ್ಫೋಟ ಆಗೋಯ್ತಾರೆ, ಅವರು ಫುಲ್ ಬ್ಲಾಸ್ಟ್ ಆಗೋಯ್ತಾರೆ. ಸೊ ನೆಕ್ಸ್ಟ್ ಏನಾದ್ರು ನೋಡೋದಾದರೆ ಹೆನ್ರಿ ಹಾರ್ಡಿಂಗ್ ಗವರ್ನರ್ ಜನರಲ್, ಅಂದರೆ ಗವರ್ನರ್ ಜನರಲ್ ಆಫ್ ಇಂಡಿಯಾ ಅಟೆಂಪ್ಟೆಡ್ ಟು ಮಾಡರ್ನೈಸ್ ದ ಆರ್ಮಿ ಆ್ಯಂಡ್ ಇಂಟ್ರೊಡ್ಯೂಸ್ ಅ ರೈಫಲ್. ಹೂ ಇಂಟ್ರೊಡ್ಯೂಸ್ಡ್ ಎನ್ಫೀಲ್ಡ್ ರೈಫಲ್ ಅಂತ ಕೇಳಿದ್ರೆ ಹೆನ್ರಿ ಹಾರ್ಡಿಂಗು ಅವರ ಒಂದು ಆರ್ಮಿನ ಒಂದಷ್ಟು ಮಾಡರ್ನೈಸ್ ಮಾಡಬೇಕು ಅಂತ. ಅವನ ಆರ್ಮಿನ ಮಾಡರ್ನೈಸ್ ಮಾಡಬೇಕು ಅಂತ ಅವನು ಒಂದು ಇದು ರೈಫಲ್ಸ್ನ ಹೊಸ ಗನ್ ಇಂಟ್ರೊಡ್ಯೂಸ್ ಮಾಡ್ತಾನೆ. ತಪ್ಪೇನಿಲ್ಲ, ಅವನು ಇಂಟ್ರೊಡ್ಯೂಸ್ ಮಾಡಿದ್ದೇನು ತಪ್ಪಿಲ್ಲ. ರಾಯಲ್ ಎನ್ಫೀಲ್ಡ್ ರೈಫಲ್ಸ್ನ ಇಂಟ್ರೊಡ್ಯೂಸ್ ಮಾಡಿದ್ದು ತಪ್ಪೇನಿಲ್ಲ. ಬಟ್ ಅವನು ಯೂಸ್ ಮಾಡಿದಂತಹ ಮೆಥಡು, ಅವನು ಯೂಸ್ ಮಾಡಿದಂತಹ ಮೆಟೀರಿಯಲ್ಸು ತಪ್ಪಾಗಿರುತ್ತೆ ಅಲ್ಲಿ. ಸೊ ದ ಕಾರ್ಟ್ರಿಜ್ ಆಫ್ ಎನ್ಫೀಲ್ಡ್ ರೈಫಲ್ಸ್ ನೋಡಿ, ಸೇಮ್ ಮುಂದೆ ಕಾಸಸಲ್ಲಿ ಏನು ಹೇಳಿದೆ ಅದನ್ನೆಲ್ಲ ಬರಿತಾ ಇದ್ದೀನಿ. ದ ಕಾರ್ಟ್ರಿಜ್ ಆಫ್ ಎನ್ಫೀಲ್ಡ್ ರೈಫಲ್ಸ್ ಹ್ಯಾಡ್ ಟು ಬಿ ಬೈಟನ್ ಆಫ್ ಬಿಫೋರ್ ಲೋಡಿಂಗ್. ಆ ಲೋಡ್ ಮಾಡೋಕ್ಕಿಂತ ಮುಂಚೆ ಆ ಬುಲೆಟ್ನ ಲೋಡ್ ಮಾಡಬೇಕಲ್ಲ ಗನ್ಗೆ, ಆ ಲೋಡ್ ಮಾಡೋಕ್ಕಿಂತ ಮುಂಚೆ ಅವರು ಒಂದು ಪ್ಯಾಕ್ ಮಾಡಿರ್ತಾರೆ. ಈಗ ಗನ್ ಬುಲೆಟ್ ಏನಿರುತ್ತೆ, ಆ ಬುಲೆಟ್ ಈ ರೀತಿ ಮುಂದೆ ಇಲ್ಲಿ ಕಟ್ಟಿರ್ತಾರೆ. ಆ ಕಟ್ಟಿರೋದನ್ನ ಬಾಯಿಂದ ಕಿತ್ತಾಕಿ ಅವರು ಅದನ್ನು ಲೋಡ್ ಮಾಡಬೇಕು. ಸೊ ಹ್ಯಾಡ್ ಟು ಬಿ ಬೈಟನ್ ಬಿಫೋರ್ ಲೋಡಿಂಗ್. ದೇ ವರ್ ಕವರ್ಡ್ ಬೈ ಗ್ರೀಸ್, ಬಟ್ ದೀಸ್ ಗ್ರೇಸ್ ಆರ್ ಮೇಡ್ ಅಪ್ ಆಫ್ ಪಿಗ್ ಆ್ಯಂಡ್ ಕೌ ಫ್ಯಾಟ್. ಸರಿನಾ? ನೆಕ್ಸ್ಟು ದ ಸಿಪಾಯಿ ಬಿಲೀವ್ ದಟ್ ಬೈಟಿಂಗ್ ಆಫ್ ದೋಸ್ ಬುಲೆಟ್ ವುಡ್ ಕರಪ್ಟ್ ದರ್ ಕ್ಯಾಸ್ಟ್ ಆ್ಯಂಡ್ ರಿಲಿಜನ್. ಇದರಿಂದ ನಮ್ಮ ಒಂದು ಧರ್ಮಕ್ಕೆ, ನಮ್ಮ ಒಂದು ಜಾತಿ ಧರ್ಮಕ್ಕೆ ಧಕ್ಕೆಯನ್ನು ಉಂಟು ಮಾಡ್ತದೆ. ಯಾಕಂದರೆ ದೀಸ್ ವೇರ್ ಮೇಡ್ ಅಪ್ ಆಫ್ ಪಿಗ್ ಆ್ಯಂಡ್ ಕೌ ಫ್ಯಾಟ್. ಹೆನ್ಸ್ ದೇ ರಿಫ್ಯೂಸ್ ಟು ಡ್ರಿಲ್ ಯೂಸಿಂಗ್ ಕಾರ್ಟ್ರಿಜ್. ಡ್ರಿಲ್ ಅಂತಂದರೆ ಅವರು ಲೋಡ್ ಮಾಡಿ ಶೂಟ್ ಮಾಡೋದನ್ನು ಡ್ರಿಲ್ ಅಂತಾರೆ. ಅದನ್ನು ಮಾಡೋದಕ್ಕೆ ಅವರು ರಿಫ್ಯೂಸ್ ಮಾಡ್ತಾರೆ. ಸೊ ದೆರ್ ವಾಸ್ ಆಲ್ಸೋ a rumor that British has mixed the bone dust of a cow and pig fat into the flour sold in the market. ಇದೇನಾಗ್ತದೆ ಅಂತಂದರೆ ಮಾರ್ಕೆಟಲ್ಲಿ ಒಂದು ಟೇಸ್ಟ್ ಬರುತ್ತೆ ಅಂತ ನಾನು ಡೈರೆಕ್ಟಾಗಿ ಹೇಳೋದಕ್ಕಾಗಲ್ಲ. ಅವ್ರೇನು ಮಾಡ್ತಾಯಿದ್ರು ಅಂದರೆ ಲಾಭ ಮಾಡೋದಕ್ಕೋಸ್ಕರ ಈಗ ಬೋನ್ ಡಸ್ಟು ಮತ್ತು ಮೈದಾ ಎರಡೂ ಒಂದೇ ಥರ ಇರ್ತಿತ್ತಲ್ವ. ಸೊ ಅವ್ರು ದುಡ್ಡು ಮಾಡೋದಕ್ಕೋಸ್ಕರ ಅರ್ಧ kg ಮೈದಾ ಅರ್ಧ kg ಬೋನ್ ಡಸ್ಟ್ ಎರಡೂ ಕೂಡ ಮಿಕ್ಸ್ ಮಾಡಿ ಮಾರ್ತಾಯಿದ್ರಂತೆ. ಸೊ ಅದು ಕೂಡ ಒಂದು ರೂಮರ್ ಇತ್ತು. ಸೊ ದ ರಿವೋಲ್ಟ್ ಬಿಗ್ಯಾನ್ ಅಟ್ ಮೀರತ್. ಎಲ್ಲಿ ಫಸ್ಟ್ ರಿವೋಲ್ಟ್ ಶುರುವಾಯಿತು ಅಂತಂದರೆ ದ ರಿವೋಲ್ಟ್ ಬಿಗ್ಯಾನ್ ಅಟ್ ಮೀರಟ್ May 10th, 1857 ಇದು ರಿವೋಲ್ಟು ಶುರುವಾಗ್ತದೆ. ಮ್ಯೂಟಿನಿ ದಂಗೆ ಶುರುವಾಗ್ತದೆ. ಸೊ 1857 ದಂಗೆ ಶುರುವಾಗುತ್ತೆ. ಈವನ್ ಬಿಫೋರ್ ಅಟ್ ಮೀರಟ್ ಯಂಗ್ ಸಿಪಾಯಿ ಮಂಗಲ್ ಪಾಂಡೆ. ಸೊ ತುಂಬ ಇಂಪಾರ್ಟೆಂಟು, ತುಂಬ ಒಂದು ಇಂಡಿಯಾಗೆ ಒಂದು ಹೆಸರು, ಗಾಂಧೀಜಿ ಅನ್ನೋ ಹೆಸರು ಬಿಟ್ಟಾಕ್ಬಿಡಿ, ಮಂಗಲ್ ಪಾಂಡೆ ತಗೊಳ್ಳಿ ಹೆಸರನ್ನ. ಗಾಂಧಿ ಆಟಗಳು ನೀವು ಇನ್ನೂ ಮಾಡರ್ನ್ ಹಿಸ್ಟ್ರಿ ನೋಡಿಲ್ಲ, ನೀವು ನೋಡಿದಾಗ ಗೊತ್ತಾಗುತ್ತೆ ಗಾಂಧೀಜಿಯವರ ಆಟಗಳು ಏನು ಅಂತ. ಬಟ್ ನೋಡೋಣ, ಯಾಕಂದರೆ ನಮ್ಮ ಮಹಾತ್ಮ ಗಾಂಧಿ ಆಗ್ತಾರೆ ಅವರು. ನೋಡೋಣ ಬನ್ನಿ ಏನು ಅಂತ. ಸೊ ಮಂಗಲ್ ಪಾಂಡೆ, ಸಾರಿ ಹಿಂಗೆಲ್ಲ ಹೇಳಬಾರ್ದು, ಬಟ್ ಸ್ಟಿಲ್ ಮಂಗಲ್ ಪಾಂಡೆ ಫೈರ್ಡ್ ಎ ಸರ್ಜೆಂಟ್ ಮೇಜರ್ ಆಫ್ ಹಿಸ್ ಯೂನಿಟ್ ಅಟ್ ಬ್ಯಾರಕ್ಪುರ್. ಯಂಗ್ ಸಿಪಾಯಿ ಮಂಗಲ್ ಪಾಂಡೆ ಏನು ಮಾಡ್ತಾನೆ, ಇದೆಲ್ಲ ನೋಡ್ತಾ ಇರ್ತಾನೆ, ತಡೆಯೋದಕ್ಕಾಗಲ್ಲ. ಅವನೇನು ಮಾಡ್ತಾನೆ, ಒಬ್ಬ ಮೇಜರ್ನೇ ಹೊಡೆದು ಅದೇ ಗನ್ನಲ್ಲಿ ಹೊಡೆದು ಸಾಯಿಸ್ಬಿಡ್ತಾನೆ. ಸೊ ಹಂಗೆ ಹೊಡೆದ ತಕ್ಷಣ ಅವರು ಶಿಕ್ಷೆ ಏನು ಕೊಡಲಿಲ್ಲ, ಜೈಲ್ಗಿಲ್ಗೆ ಹಾಕಲಿಲ್ಲ, ಪಟ್ಟಂತ ಹೋಗಿ ಹ್ಯಾಂಗ್ ಮಾಡಾಕ್ಬಿಡ್ತಾರೆ, ನೇಣಿಗೆ ಸಾಯಿಸ್ತಾರೆ. ಆನ್ 24th April 90 men of the 3rd Native Cavalry refused to do the army drill using the new cartridge. ಮಂಗಲ್ ಪಾಂಡೆ ನೋಡಿ ಅವನು ಏನೋ ಒಬ್ಬನ ಸಾಯಿಸ್ತಾ ಜನರಲ್ನ ಏನೋ ಸಾಯಿಸ್ಬಿಟ್ಟ. ಇದರಿಂದ ನೋಡಿದಂಥ ಅವ್ರಿಗೆಲ್ಲ ಸ್ವಲ್ಪ ಶಕ್ತಿ ಅಂದರೆ ಕರೇಜ್ ಬರ್ತದೆ. ಏನಪ್ಪ ಇವನೇ ಹೊಡೆದ್ಬಿಟ್ಟ, ಈಗ ನಾವು ಎದೊಳೋ ಟೈಮ್ ಬಂದಿದೆ ಅಂದ್ಬಿಟ್ಟು ಅವರು ಕೂಡ ನಾವು ಇನ್ಮೇಲೆ ಈ ಗನ್ನನ್ನು ನಾವು ಯೂಸ್ ಮಾಡಲ್ಲ ಅಂತ 90 ಜನ ಅವರು ರೆಫ್ಯೂಸ್ ಮಾಡ್ತಾರೆ. 9th May 25 ಜನನ ಡಿಸ್ಮಿಸ್ಡ್ ಅಂಡ್ ಸೆಂಟೆನ್ಸ್ ಟು 10 years ಜೈಲು. 25 ಜನನ ಕಳಿಸ್ತಾರೆ ಜೈಲಿಗೆ. 10 ವರ್ಷ ಜೈಲಿಗೆ ಹೋಗಿದ್ವಪ್ಪ, ನೀನು ನಮ್ಮ ಮಾತು ಕೇಳಲ್ಲ ಅಂತಿದ್ಯಾ, ಸಂಬಳ ಬೇರೆ ತಗತ್ತೀಯ, ನಮ್ಮ ಮಾತನ್ನ ಕೇಳಲ್ಲ ಅಂತೀಯಲ್ಲ ಅಂದ್ಬಿಟ್ಟು 10 ವರ್ಷ ಜೈಲಿಗೆ ಹಾಕ್ತಾರೆ. ದಿಸ್ ಸ್ಪಾರ್ಕಲ್ಡ್ ಅ ಜನರಲ್ ಮ್ಯೂಟಿನಿ ಅಮಾಂಗ್ ದ ಇಂಡಿಯನ್ ಸೋಲ್ಜರ್ಸ್ ಸ್ಟೇಷನ್ ಅಟ್ ಮೀರಟ್. ಈ 25 ಜನನ ಇವರು ಹಾಕ್ತಾ ಇದ್ದಿದ್ರೆ ಅಲ್ಲಿಗೆ ಅದು ಮುಗಿದೋಗೋದೇನೋ. ಸುಮ್ಮನೆ 25 ಜನನ ಜೈಲು ಹಾಕೋದಲ್ಲ, ಅಲ್ಲಿಗೆ ಟ್ರಿಗರ್ ಆಗೋಯ್ತು ಅವ್ರಿಗೆ. ಆನ್ ದ ವೆರಿ ನೆಕ್ಸ್ಟ್ ಡೇ ಆನ್ May 10 ಎ ಸಿಪಾಯಿ ರಿಲೀಸ್ಡ್ ಇಂಪ್ರಿಸನ್ ಕಮಾಂಡ್. ಅಲ್ಲೇ ಇದ್ದಂತಹ ಇಂಡಿಯನ್ ಸಿಪಾಯಿ ಅಲ್ಲಿ ಕಾವಲು ಕಾಯ್ತಾ ಇರ್ತಾರಲ್ಲ, ಅವ್ರೇನು ಮಾಡ್ತಾರೆ, ಈ 25 ಜನನ ರಿಲೀಸ್ ಮಾಡಿಬಿಡ್ತಾನೆ.
ನೀವು ಮಾಡ್ತಾ ಇರೋದೇ ಸರಿ, ಇವ್ರು ಬ್ರಿಟಿಷರು, ಇವ್ರು ಯಾಕೋ ನಮ್ಮನ್ನ ಸುಮ್ಮನೆ ಬಿಡೋಲ್ಲ ಇವರು ಅಂದ್ಬಿಟ್ಟು ಅವನೇನು ಮಾಡ್ತಾನೆ, ಆ ಫ್ರೆಂಡ್ಸ್ ಅಲ್ವಾರ ಎಲ್ಲರೂ, ಆ ಫ್ರೆಂಡ್ಸ್ನೇ ಅವನು ಹೋಗ್ಬಿಟ್ಟು ರಿಲೀಸ್ ಮಾಡಿಬಿಡ್ತಾರೆ. ಆ 25 ಜನ ಏನು ಮಾಡ್ತಾರೆ ಅಂತಂದರೆ ಅಲ್ಲಿದ್ದಂಥ ಯುರೋಪಿಯನ್ಸು, ಇಂಡಿಯನ್ಸ್ ಅಲ್ಲ ಯುರೋಪಿಯನ್ಸು ಮತ್ತು ಕೆಲವು ಒಂದಷ್ಟು ಜನ ಫ್ರೆಂಡ್ಸ್ ಬಿಟ್ಟು ಬ್ರಿಟಿಷ್ಗೆ ಪಪ್ಪೆಟ್ ಆಗಿರ್ತಾರಲ್ಲ, ಬ್ರಿಟಿಷ ಒಂದು ಏನಂತಾರಪ್ಪ ಅದಕ್ಕೆ, ಬ್ರಿಟಿಷ್ ಸೇವಕರಾಗಿ ಹೇಳ್ತಾರೆ ನೋಡಿ ಬ್ರಿಟಿಷ್ ಅವರು ಇದಕ್ಕೆ. ಸೊ ಅವ್ರನ್ನೇನು ಮಾಡ್ತಾರೆ ಇವರು 25 ಜನ ಹೊಡೆದು ಸಾಯಿಸ್ಬಿಡ್ತಾರೆ. ಯಾರು ಇವು 25 ಜನ ಇಂಪ್ರೆಸನ್ ಮಾಡಿರ್ತಾರಲ್ಲ ಅವರು, ಪ್ಲಸ್ ಇನ್ನೊಂದಷ್ಟು ಜನ ಇಂಡಿಯನ್ ಸೋಲ್ಜರ್ಸು. ಸೊ ನೆಕ್ಸ್ಟು ಸಿಪಾಯಿ ಕ್ಯಾಪ್ಚರ್ಡ್ ದ ಗನ್ಸ್ ಆ್ಯಂಡ್ ಕಿಲ್ ದ ಯುರೋಪಿಯನ್ ಆಫೀಸ್ ಆ್ಯಂಡ್ ಬರ್ನ್ ದ ಬಿಲ್ಡಿಂಗ್ ಆ್ಯಂಡ್ ಪ್ರಾಪರ್ಟೀಸ್ ಆಫ್ ಬ್ರಿಟಿಷ್. ಪ್ರಾಪರ್ಟೀಸ್ ಏನಿದೆ ಯುರೋಪಿಯನ್ಸ್ ಎಲ್ಲನೂ ಸುಟ್ಟಾಕ್ತಾರೆ. ನೆಕ್ಸ್ಟು ಆರ್ಡಿನರಿ ಪೀಪಲ್ ಆಫ್ ದ ಟೌನ್ ಆ್ಯಂಡ್ ದ ಸರೌಂಡಿಂಗ್ ವಿಲೇಜ್ ಜಾಯ್ನ್ ದ ಸಿಪಾಯಿ ಆ್ಯಂಡ್ ಮೂವ್ ಟು ಡೆಲ್ಲಿ ಆನ್ May 10th ನೈಟ್. May 10th ಹೋಗ್ತಾರೆ. ಟೌನಲ್ಲಿದ್ದಂತಹ ಜನಗಳು ಕೂಡ ವಿಷಯ ಗೊತ್ತಾಗಿ ನಾವು ಇವರ ಯಾರಿದ್ದಾರೆ ಈ ಸೋಲ್ಜರ್ಸ್ ಇದ್ದಾರಲ್ಲ, ಸಿಪಾಯಿಗಳಿದ್ದಾರಲ್ಲ, ಇವ್ರಿಗೆ ಸಪೋರ್ಟ್ ಮಾಡಬೇಕು ಅಂತ ಇವರು ಕೂಡ ರಾತ್ರಿ ಡೆಲ್ಲಿಗೆ ಹೋಗ್ತಾರೆ. ಮೀರಟ್ಟಿಂದ ಡೆಲ್ಲಿಗೆ ಹೋಗ್ತಾರೆ. ಏನಿಗೆ ಹೋಗ್ತಾರೆ? ಮೊಘಲ್ ಎಂಪೈರರ್ ಒಬ್ಬ ಕೂತಿರ್ತಾನಲ್ಲ, ಫರೂಕ್ ಸಿಯಾರ್ ಒಬ್ಬ ಸತ್ತೋದ ಅಂತ ಹೇಳಿದ. ಫರೂಕ್ ಸಿಯಾರ ಯಾರವನು ಹುಡುಗ? ಫಕ್ರುದ್ದೀನ್ ಫಕೀರುದ್ದೀನ್ ಒಬ್ಬ ಇರ್ತಾನೆ. ಅವ್ನು ಸತ್ತೋಗ್ತಾನೆ. ಆ ಪ್ರಿನ್ಸ್ ಸತ್ತೋದ್ಮೇಲೆ ಇನ್ನೊಬ್ಬನ ರಾಜ ಮಾಡಿರ್ತಾರೆ ಅಲ್ಲಿ ಮೊಘಲಲ್ಲಿ. ಬಟ್ ಅವನು ಇಲ್ಲದೇ ಇದ್ದರೂ ಸುಮ್ಮನೆ ಅಲ್ಲಿ ಹೋಗಿ ಕೂತಿರ್ತಾನೆ. ಜಗಲಿ ಮೇಲೆ ಕೂತಿರ್ತಾರಲ್ಲ ಆ ರೀತಿ ಕೂತಿರ್ತಾನೆ, ಕಿಂಗ್ ಅಂತ. ಸುಮ್ಮನೆ ಹೆಸ್ರಿಗಷ್ಟೇ ಕಿಂಗು. ಈ ಮಿಕ್ಕಿದ್ದೆಲ್ಲ ಬ್ರಿಟಿಷ್ ಅವ್ರದ್ದು, ನಮ್ದೇನೈತೆ ಇಲ್ಲಿ ನಡಿ ಅಂದ್ಬಿಟ್ಟು ಜಗಲಿ ಮೇಲೆ ಬಿಡಿ ಸಹಿತ ಕೂತಿದ್ರು ಅನಿಸುತ್ತೆ. ಇವರು ರಾತ್ರಿ ನುಗ್ತಾರೆ. ನಾವೇನು ಮಾಡೋಣ, ಮೊಘಲ್ಸ್ ಅವ್ರನ್ನ ಒಂದು ಕೊನೆಯದಾಗಿ ರಿಕ್ವೆಸ್ಟ್ ಮಾಡೋಣ ದಂಗೆ ಎದ್ದೇಳಬೇಕು ಅಂತ. ಸೊ ಹೋಗೋಣ ಅಂದ್ಬಿಟ್ಟು ರಾತ್ರಿ May 10th ತಾರೀಕು ರಾತ್ರಿ ನುಗ್ತಾರಂತೆ ಡೆಲ್ಲಿ ನುಗ್ಬಿಟ್ಟು ದೇ ಪ್ರೊಕ್ಲೈಮ್ ದ ಏಜ್ಡ್ ಆ್ಯಂಡ್ ಪವರ್ಲೆಸ್ ಬಹದ್ದೂರ್ ಶಾ ಜಫರ್. ಕೇಳಿದ ಈ ಸತಿ ಯಾವುದರಲ್ಲಿ CT ಎಕ್ಸಾಮಲ್ಲಿ ಯಾವ್ದಾರು ಕೇಳಿದ ಒಂದು ಎಕ್ಸಾಮಲ್ಲಿ, ಹೂ ವಾಸ್ ಅಂದರೆ 1857 ರಿವೋಲ್ಟಲ್ಲಿ ಯಾರು ಒಬ್ಬ ಮೊಘಲ್ ರಾಜ 1857 ರಿವೋಲ್ಟ್ಗೆ ಒಂದು ಹೆಡ್ ಆಗಿದ್ದ ಅಂತ ಕೇಳಿದ, ಲೀಡರ್ಶಿಪ್ನ ವಹಿಸ್ಕೊಂಡಿದ್ದ ಅಂತ ಕೇಳಿದರು. ಸೊ ದಟ್ ಈಸ್ ಬಹದ್ದೂರ್ ಶಾ ಜಫರ್. ಗೊತ್ತಿರಲಿ, ಬಹದ್ದೂರ್ ಶಾ ಜಫರ್. ಇವನ ಹತ್ರ ಹೋಗ್ಬಿಟ್ಟು, ನೋಡಪ್ಪ ರಾಜರೇ, ಮೊಘಲ್ ರಾಜರೇ, ಕೇಳ್ಕೊಳ್ಳಿ, ನಿಮ್ಮನ್ನ ನಾವು ಇವತ್ತಿಂದ ಇಂಡಿಯಾಗೆ ಕಿಂಗ್ ಅಂತ ಕನ್ಸಿಡರ್ ಮಾಡ್ತಾಯಿದ್ವಿ. ನೀವು ನಮ್ಮ ಇಂಡಿಯಾಗೆ ಕಿಂಗು, ಬರೀ ಮೊಘಲ್ ಪಾರ್ಟ್ ಆಫ್ ಇಂಡಿಯಾ ಅಲ್ಲ, ಇಡೀ ಇಂಡಿಯಾಗೆ ಕಿಂಗು ನೀವು. ನಾವಿದ್ರ ದಂಗೆ ಹೇಳ್ತಾ ಇದ್ದೀವಿ, ನೀವು ಅದರ ಲೀಡರ್ಶಿಪ್ ಆಗಿರಬೇಕು. ಜೊತೆಗೆ ನಿಮ್ಮ ಆರ್ಮಿನೆಲ್ಲ ಕರೆಸಿ, ಅಂದರೆ ನಿಮ್ಮ ಹತ್ರ ಏನಿದೆ ಸೋಲ್ಜರ್ಸ್ ಇದ್ದಾರೆ ಎಲ್ಲರನ್ನೂ ಕರೆಸಿ, ಲಾಸ್ಟ್ ಒಂದು ಚಾನ್ಸು ಅಟ್ಯಾಕ್ ಮಾಡೋಣ ಬ್ರಿಟಿಷ್ ಮೇಲೆ. ಸೊ ಆಯಿತು ಅಂದ್ಬಿಟ್ಟು ಬಹದ್ದೂರ್ ಶಾ ಅವನು ಕೂಡ ಮುದುಕಾಗಿರ್ತಾನೆ. ಅವನು ಅಲ್ಲಿ ಬಿಡಿ ಸೇಕೊಂಡು ಅಲ್ಲೇ ಕೂತಿರ್ತಾನೆ ಹುಡುಗ. ಅವನು ಆಯಿತು ನಡ್ರಿ ಅಂದ್ಬಿಟ್ಟು ಬರ್ತಾನೆ. ಯಾರೋ ಬಹದ್ದೂರ್ ಶಾ ಜಫರು, ಜೊತೆಗೆ ಒಂದಷ್ಟು ಸಿಪಾಯಿಗಳು, ಒಂದಷ್ಟು ವಿಲೇಜ್ ಪೀಪಲ್ಸ್ ಇದ್ದಾರಲ್ಲ ಅವರು ಎಲ್ಲ ಬರ್ತಾರೆ. ಡೆಲ್ಲಿ ವಾಸ್ ಸೂನ್ ಬಿಕಮ್ ದ ಸೆಂಟರ್ ಆಫ್ ದ ಗ್ರೇಟ್ ರಿವೋಲ್ಟ್ ಆ್ಯಂಡ್ ಬಹದ್ದೂರ್ ಶಾ ಇಟ್ಸ್ ಸಿಂಬಲ್. ಡೆಲ್ಲಿ ಅದೊಂದು ಸೆಂಟರ್ ಆಗಿಬಿಡುತ್ತೆ ಈ ರಿವೋಲ್ಟ್ಗೆ. ಸೊ ಎಲ್ಲ ಇಂಡಿಯನ್ ಚೀಫ್ಸ್ ಹೂ ಪಾರ್ಟಿಸಿಪೇಟೆಡ್ ಇನ್ ದ ರಿವೋಲ್ಟ್ ಪ್ರೊಕ್ಲೈಮ್ ದರ್ ಲಾಯಲ್ಟಿ ಟು ದ ಮೊಘಲ್ ಎಂಪೈರರ್. ಈಗ ಮೊಘಲ್ ಎಂಪೈರರ್ ಬಿಟ್ಟು ಬೇರೆ ಎಕ್ಸಾಂಪಲ್ ಹೇಳೋದಾದರೆ ಮರಾಠ ಆಗಿರ್ಬೋದು, ಬೇರೆ ಬೆಂಗಾಲ್ ಆಗಿರ್ಬೋದು, ಬೇರೆ ಅಕ್ಕಪಕ್ಕ ಯಾವ್ದು ಇದ್ದಾವೆ ಎಲ್ಲ ಕಿಂಗ್ಗಳು ಕೂಡ ಎಲ್ಲರೂ ಈ ಮೊಘಲ್ ಎಂಪೈರರ್ ಬಹದ್ದೂರ್ ಶಾ ಜಫರ್ನ ನೀವೇ ನಮ್ಮ ಕಿಂಗು ಅಂತ ಅವರೇ ಹೇಳ್ಕೊಳ್ತಾರೆ. ನೋಡಪ್ಪ, ಇವತ್ತಿಂದ ನೀವು ನಮಗೆ ಕಿಂಗು, ನಾವು ನಮ್ಮ ಕಿಂಗ್ಡಮಲ್ಲಿ ಕಿಂಗ್ ಆಗಿರ್ಬೋದು, ಬಟ್ ನೀವು ನಮಗೆ ಕಿಂಗು ಅಂತ ಅಂದ್ಬಿಟ್ಟು ಕಿಂಗ್ ಆಫ್ ಕಿಂಗ್ ಅಂತ ಬಹದ್ದೂರ್ ಶಾ ಜಫರ್ಗೆ ಹೇಳ್ತಾರೆ. ಸೊ ಅವನಿಗೆ ತುಂಬ ಖುಷಿ ಆಗ್ಬಿಡುತ್ತೆ. ಅಯ್ಯೋ, ಇದನ್ನು ನೀವು ಸ್ವಲ್ಪ ಹಿಂದಿನ ದಿನ ಹೇಳ್ಬಿಟ್ಟಿದ್ರೆ ಒಟ್ಟಿಗೆ ಬಂದು ಅಟ್ಯಾಕ್ ಮಾಡ್ಬೋದಾಗಿತ್ತಲ್ಲ, ಬ್ರಿಟಿಷ್ನ ಈ ಕಡೆಯಿಂದ ಕಳಿಸ್ಬೋದಿತ್ತಲ್ಲ ಅಂತ ಅವನು ಪಾಪ ಯೋಚನೆ ಮಾಡ್ತಾನೆ. ಸರಿ ಆಯಿತು ನಡ್ರಿ, ನೀನು ವಯಸ್ಸಾಗಿದೆ, ಲೆಟ್ ಅಸ್ ಟ್ರೈ ಲಾಸ್ಟ್ ಒನ್ಸ್ ಅಂತ ಅಂದ್ಬಿಟ್ಟು ಅಟ್ಯಾಕ್ ಮಾಡ್ತಾರೆ. ನೋಡೋಣ ಯಾವ ರೀತಿ ಅಟ್ಯಾಕ್ ಮಾಡ್ತಾರೆ. ಸೊ ಇನ್ ಮೆನಿ ಪ್ರಿನ್ಸಿ ಸ್ಟೇಟ್ಸ್ ರೂಲರ್ಸ್ ರಿಮೈನ್ ಲಾಯಲ್ ಟು ದರ್ ಬ್ರಿಟಿಷರ್ಸ್ ಬಟ್ ಸೋಲ್ಜರ್ಸ್ ರಿವೋಲ್ಟೆಡ್. ಇದು ಗೊತ್ತಿರ್ಬೋದು, ಕಿಂಗ್ಗಳು ಸುಮಾರು ಜನ ಪಪೆಟ್ ಆಗಿರ್ತಾರೆ ಬ್ರಿಟಿಷ್ ಅವ್ರಿಗೆ, ಆಯಿತಾ. ಆದರೆ ಅಲ್ಲಿದ್ದಂತಹ ಸೋಲ್ಜರ್ಸ್ಗಳು ಬ್ರಿಟಿಷ್ ವಿರುದ್ಧ ದಂಗೆದೇಳ್ತಾರೆ. ಎಕ್ಸಾಂಪಲ್, ಸಿಂಧಿ ಆಫ್ ಗ್ವಾಲಿಯರ್ supported the British, but over 20,000 Gwalior troops went to Tantia Top and Rani Jhansi to fight against British. ಎಕ್ಸಾಂಪಲ್ ಕೊಡ್ತಿದ್ರೆ, ಸಿಂಧಿ ಆಫ್ ಗ್ವಾಲಿಯರ್ ಅನ್ನೋ ಕಿಂಗ್ಡಮ್ಮು ಬ್ರಿಟಿಷರಿಗೆ ಸಪೋರ್ಟ್ ಮಾಡ್ತದೆ. ಆದರೆ ಆ ಕಿಂಗ್ಡಮ್ಲಿರೋ 20,000 ಟ್ರೂಪ್ಸು
ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಮತ್ತು ಟಾಂಟಿಯಾ ಟೋಪ್ ಅಂತ ಒಬ್ಬ ಇರ್ತಾರೆ. ಇವ್ರಿಗೆ ಸಪೋರ್ಟ್ ಮಾಡ್ತಾರೆ. ನೋಡ್ರಿ ಆಯಿತು, ನಮ್ಮ ಕಿಂಗು ಸರಿಯಿಲ್ಲ, ಅವನು ಬಡ್ಡೆದ, ಅವನು ಬ್ರಿಟಿಷ್ಗೆ ಸಪೋರ್ಟ್ ಮಾಡ್ತಾರೆ, ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ, ನಿಮ್ಮ ಜೊತೆ ಇರ್ತೀವಿ, ಬ್ರಿಟಿಷವ್ರ ಜೊತೆ ಯುದ್ಧ ಮಾಡೋದಕ್ಕೆ ನಾವು ನಿಮ್ಮ ಜೊತೆ ಇರ್ತೀವಿ ಅಂದ್ಬಿಟ್ಟು ರಾಣಿ ಝಾನ್ಸಿ ಲಕ್ಷ್ಮೀಬಾಯಿ ಜೊತೆಗೆ ಟಾಂಟಿಯಾ ಟೋಪ್ ಜೊತೆಗೆ ಇವರು ಕೈ ಜೋಡಿಸ್ತಾರೆ. ನೆಕ್ಸ್ಟು ಹೋಲ್ಕರ್ ಆಫ್ ಇಂಡೋರ್, ಮರಾಠ ಹೋಲ್ಕರ್ ಹೇಳಿದ್ದೀನಲ್ಲ, ಹೋಲ್ಕರ್ ಆಫ್ ಇಂಡೋರ್ ಸಪೋರ್ಟೆಡ್ ದ ಬ್ರಿಟಿಷ್ ಬಟ್ ಮೆನಿ ಸೋಲ್ಜರ್ಸ್ ಟ್ರೂಪ್ ರೆಬೆಲ್ಡ್ ಆ್ಯಂಡ್ ಜಾಯಿನ್ ದ ಸಿಪಾಯ್ಸ್. ಅಲ್ಲೂ ಕೂಡ ಹೋಲ್ಕರ್ ಆಫ್ ಇಂಡೋರ್ ಅವರು ಕೂಡ ಬ್ರಿಟಿಷ್ಗೆ ಸಪೋರ್ಟ್ ಮಾಡ್ತಾರೆ, ಕಿಂಗ್ಸು ಆ್ಯಸ್ ಪರ್ ದೇರ್ ಏನದು ಟ್ರಿಟೀಸ್ ಪ್ರಕಾರ ಬ್ರಿಟಿಷ್ನ ಸಪೋರ್ಟ್ ಮಾಡಬೇಕಾಗಿರುತ್ತೆ. ಅವರು ಕೂಡ ಬ್ರಿಟಿಷ್ನ ಸಪೋರ್ಟ್ ಮಾಡ್ತಾರೆ. ಬಟ್ ಅಲ್ಲಿದ್ದಂತಹ ಟ್ರೂಪ್ಸು ಅಥವಾ ಸಿಪಾಯಿಗಳು ಏನು ಮಾಡ್ತಾರೆ, ಅವರು ಇವ್ರಿಗೆ ಸಪೋರ್ಟ್ ಮಾಡ್ತಾರೆ. ಯಾರಿಗೆ? ಈ ದಂಗೆದಳ್ತಾ ಇರ್ತಾರಲ್ಲ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ. ನೆಕ್ಸ್ಟು ವೆನ್ ಆರ್ಡಿನರಿ ಪೀಪಲ್ ಬಿಗೇನ್ ಜಾಯ್ನಿಂಗ್ ದ ರಿವೋಲ್ಟ್, ದ ರೆಬಿಲಿಯಸ್ ಅಗೇನ್ಸ್ಟ್ ದ ಬ್ರಿಟಿಷ್ ವೈಡನ್ ಇನ್ ಟು ಅನ್ ಅಟ್ಯಾಕ್ ಆಫ್ ದೋಸ್ ಹೂ ವೆರ್ ಸೀನ್ ಎಸ್ ಅಲೈ ಆಫ್ ದ ಬ್ರಿಟಿಷ್. ಈಗ ಬ್ರಿಟಿಷ್ ಒಂದಷ್ಟು ಜನ ಫ್ರೆಂಡ್ಸ್ ಅಂದ್ಕೊಂಡಿರೋರೆಲ್ಲ ಕೂಡ ಎದ್ದು ಬಿಡ್ತಾರೆ, ದಂಗೆದಳ್ತಾರೆ. ಸೊ ಇನ್ ಅ ಮೇಜರ್ ಟೌನ್ ಲೈಕ್ ಲಕ್ನೋ, ಕಾನ್ಪುರ್, ನೆಕ್ಸ್ಟು ಬೈಸ್ಲಿ, peasants and zamindar expressed their grievances by attacking the money lenders and new zamindars who had displaced them from the land. ಈ ದಂಗೆದಳ್ಬೇಕಾದ್ರೆ ಏನು ಮಾಡ್ತಾರೆ ಅಂತಂದರೆ, ಅವ್ರು ತುಂಬ ಎಕ್ಸ್ಪ್ಲೋಟೇಷನ್ ಮಾಡ್ತಿರ್ತಾರಲ್ವ. ಈಗ ಅಲ್ಲಿ ಸಾಲ ಕೊಟ್ಟವರು ಒಂದಷ್ಟು ಜನ ಇದ್ರಲ್ಲಿ ಬರೆದಿರ್ತಾರೆ, ಏನದು ಬುಕ್ಕಲ್ಲಿ ಬರ್ಕೊಂಡಿರ್ತಾರೆ. ಈ ಪೀಸೆಂಟ್ಸ್ ಏನು ಮಾಡ್ತಾರೆ, ಅವರು ಕೊಟ್ಟು ಚಕ್ರ ಬಡ್ಡಿ, ಸೈಕಲ್ ಬಡ್ಡಿ, ಆಟೋ ಏನೋ ಬಡ್ಡಿಗಳಿರ್ತಾವಲ್ಲ, ಅದೆಲ್ಲ ಕೊಟ್ಟು ಅವ್ರಿಗೂ ಸಾಕಾಗಿರುತ್ತೆ. ರಿವೋಲ್ಟ್ ಅನ್ನೋ ಹೆಸರಲ್ಲಿ ಏನು ಮಾಡ್ತಾರೆ, ಒಂದಷ್ಟು ರೈತರಾಗಿರ್ಬೋದು, ಕಾಮನ್ ಪೀಪಲ್ಸ್ ಆಗಿರ್ಬೋದು, ಈ ಜಮೀನ್ದಾರ್ಸ್ ಮನೆಗೆಲ್ಲ ನುಗ್ತಾರಂತೆ. ನುಗ್ಬಿಟ್ಟು ಅಲ್ಲಿದ್ದಂತಹ ಒಂದಷ್ಟು ರೆಕಾರ್ಡ್ಸ್ಗಳು, ಇವರು ಸಾಲ ತಗೊಂಡು ರೆಕಾರ್ಡ್ಗಳು ಇರ್ತದಲ್ಲ, ಅದನ್ನೆಲ್ಲ ಎತ್ಕೊಬಂದು ಈಚಕ್ಕೆ ಹಾಕಿ, ಎಲ್ಲ ಮನೆಗೆ ನುಗ್ಗಿ ಎತ್ಕೊಬಂದು ಈಚಕ್ಕೆ ಹಾಕಿ ಸುಟ್ಟಾಕ್ತಾರಂತೆ. ಸೊ ಇದೆಲ್ಲ ಆಗುತ್ತೆ. ನೆಕ್ಸ್ಟು ಇನ್ ಮೆನಿ ಪ್ಲೇಸಸ್ peasants destroy the many money lenders' accounts books and records of debts. Also attack the British law courts, revenue office and ಥಾನೋಸ್. ಏನಿದು ಥಾನೇಸ್? ಇದು ಠಾಣೆಗಳು ಅಂತಂದರೆ ಇದೇ ಪೊಲೀಸ್ ಠಾಣೆ ಅಂತೀವಲ್ಲ ಆ ಥರ. ಸೊ ಇದೇ ದಂಗೆ ಟೈಮಲ್ಲಿ ಇವರು ಅಟ್ಯಾಕ್ ಮಾಡಿ ಎಲ್ಲ ಥರದ್ದು ಒಂದು ಮನಿ ಲೆಂಡರ್ಸ್ ರೆಕಾರ್ಡ್ಸು, ಬುಕ್ಸ್ ಏನಿದೆ ಎಲ್ಲ ಸುಟ್ಟಾಕ್ತಾರೆ. ಗೌರ್ಮೆಂಟ್ ಅಂಡಲ್ಲಿ ಬರೋ ಎಲ್ಲ ಆಫೀಸ್ಗಳಿಗೂ ಕೂಡ ಬೆಂಕಿ ಹಾಕ್ತಾರೆ. ಸೊ ನೆಕ್ಸ್ಟು ಸ್ಟ್ರಾಮ್ ಸೆಂಟರ್ಸ್ ಆ್ಯಂಡ್ ದ ಲೀಡರ್ ರಿವೋಲ್ಟ್. ಸ್ಟ್ರಾಮ್ ಸೆಂಟರ್ ಅಂತಂದರೆ ಆ ಬಿರುಗಾಳಿಯ ಒಂದು ಸೆಂಟರ್, ಮುಖ್ಯ ಸೆಂಟರ್. ಈ ರಿವೋಲ್ಟ್ ಅನ್ನೋ ಒಂದು ಬಿರುಗಾಳಿ ಸೆಂಟರ್ ಯಾವುದಾಗಿತ್ತು ಅಂತಂದರೆ ಡೆಲ್ಲಿ ಆಗಿರುತ್ತೆ. ಇನ್ ಡೆಲ್ಲಿ ಲೀಡರ್ಶಿಪ್ ಬಿಲಾಂಗ್ ಟು ದ ಮೊಘಲ್ ಎಂಪೈರ್. ಯಾರು ಅಂತಂದರೆ ಬಹದ್ದೂರ್ ಶಾ ಜಫರ್. ಜಸ್ಟ್ ನೀವು ಬಹದ್ದೂರ್ ಶಾ ಅಂದರೆ ಓಕೆ, ಬಹದ್ದೂರ್ ಶಾ ಜಫರ್ ಅವರಾಗಿರ್ತಾರೆ. ಬಟ್ ದ ರಿಯಲ್ ಕಮಾಂಡ್ ಲೇ ವಿತ್ ದ ಕೋರ್ಟ್ ಆಫ್ ಸೋಲ್ಜರ್ಸ್ ಹೆಡೆಡ್ ಬೈ ಜನರಲ್ ಬಖ್ತ್ ಖಾನ್. ಗೊತ್ತಿರಲಿ ನಿಮಗೆ. ಈಗ ಲೀಡರ್ಶಿಪ್ ಯಾರು ತಗೊಂಡಿರ್ತಾರೆ ಅಂತಂದರೆ ಬಹದ್ದೂರ್ ಶಾ ಜಫರ್ ತಗೊಂಡಿರ್ತಾನೆ. ಇವನು ಸ್ವಲ್ಪ ವಯಸ್ಸಾಗಿರುತ್ತೆ, ಆಯಿತಾ. ವಯಸ್ಸಾಗಿರೋ ಮುದುಕ ಅಲ್ಲಿ ಬಿಡಿ ಸೇಕೊಂಡು ನಿಂತ್ಕೊಂಡಿದ್ದವನು. ಇವನ ಕೈಲಿ ಆಯ್ತಾ ಇರಲ್ಲ. ಬಟ್ ಇವನೇನು ಮಾಡ್ತಾರೆ, ಇನ್ನೊಬ್ಬನಿಗೆ ಒಪ್ಪಿಸ್ತಾನೆ, ಕಮಾಂಡರು. ನೋಡಪ್ಪ, ನಾನು ನಿಮ್ಮ ಹಿಂದೆ ನಿಂತಿರ್ತೀನಿ, ನೀನು ಮುನ್ನಡೆಸು ಈ ರಿವೋಲ್ಟ್ನ ಅಂದ್ಬಿಟ್ಟು ಬಖ್ತ್ ಖಾನನನ್ನು ಮುಂದಕ್ಕೆ ಹಾಕ್ತಾನೆ. ಸೊ ಬಖ್ತ್ ಖಾನನು ಒಳ್ಳೆ ಒಬ್ಬ ಕಮಾಂಡರು, ಒಬ್ಬ ಕಿಂಗ್ಗೆ ಬೇಕಾದಂತಹ ಆ್ಯಸ್ ಎ ಮೊಘಲ್ಸ್ ಅಂತ ಹೇಳೋಕ್ಕಾಗಲ್ಲ. ಮೊಘಲ್ಸ್ ಬಿಡಿಯೋರು ಒಂಥರ ಸೈಕೊಳ್ಳೋರು. ಸೊ ಆ್ಯಸ್ ಎ ವಾರಿಯರ್ ಅಂತ ಹೇಳೋದಾದ್ರೆ ಬಖ್ತ್ ಖಾನ್ ಅಂತಿದ್ರಲ್ಲ, ಅವನು ಒಳ್ಳೆ ವಾರಿಯರ್ ಆಗಿರ್ತಾನೆ. ಸೊ ಈಗ ಕಾನ್ಪುರಲ್ಲಿ ಒಂದು ಕಡೆಯಿಂದ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ನೋಡೋಣ ಬನ್ನಿ ಏನಾಗ್ತದೆ ಕಾನ್ಪುರಲ್ಲಿ ನಾನಾ ಸಾಹೇಬ್ ಇರ್ತಾರೆ. ನಾನಾ ಸಾಹೇಬ್ ಆ ರಿವೋಲ್ಟ್ನ ಅವರಲ್ಲಿ ಲೀಡ್ ಮಾಡ್ತಾರೆ, ನಾನಾ ಸಾಹೇಬ್ ಅವರು. ಆ್ಯಂಡ್ ದ ಅಡಾಪ್ಟೆಡ್ ಸನ್ ಆಫ್ ದ ಲಾಸ್ಟ್ ಪೇಶ್ವಾ ಬಾಜಿರಾವ್ ಟು. ನೋಡಿ, ಲಾಸ್ಟ್ ಪೇಶ್ವಾ ಯಾರು ಅಂದರೆ ಬಾಜಿರಾವ್ ಟು ಆಗಿರ್ತಾನೆ. ಅಡಾಪ್ಟೆಡ್ ಸನ್ನು ಎಕ್ಸ್ಪೆಲ್ಡ್ ಇಂಡಿಯಾ ಫ್ರಮ್ ಕಾನ್ಪುರ. ನಾನಾ ಸಾಹೇಬು ಬ್ರಿಟಿಷನ್ನು ಓಡಿಸ್ತಾನೆ. ಪ್ರೊಕ್ಲೈಮ್ಡ್ ಹಿಮ್ಸೆಲ್ಫ್ ಎಸ್ ಅ ಪೇಶ್ವಾ. ನೋಡಿ, ನಾನಾ ಸಾಹೇಬನೂ ಒಂಥರ ಅವ್ನು ಕಿಂಗ್ ಅಲ್ಲ, ಅಂತಂದ್ರೆ ಮಂತ್ರಿ ಅಂತ ಸುಮಾರು ಜನ ಹೇಳ್ತಾರೆ. ಮಂತ್ರಿಯಾಗಿದ್ದ ಯಾವುದೋ ಬೇರೆ ಕಿಂಗ್ಡಮಲ್ಲಿ. ಪೇಶ್ವಾದೆಲ್ಲ ಮರಾಠದೆಲ್ಲ ಮಂತ್ರಿ ಆಗಿದೆ. ಒಬ್ಬರು ಒಂದೊಂದು ರೂಮರ್ಸ್ ಹೇಳ್ತಾ ಇದ್ದಾರೆ. ಬಟ್ ಕನ್ಸಿಡರ್ ಒಬ್ಬರು ಮಂತ್ರಿ ಆಗಿದ್ರು ಅಂತ ತಿಳ್ಕೊಳ್ಳಿ ನಾನಾ ಸಾಹೇಬ್ ಅವರು. ಅವ್ರು ಏನು ಮಾಡ್ತಾರೆ ಅಂತಂದರೆ ಇಂಗ್ಲೀಷವ್ರನ್ನ ಕಾನ್ಪುರಲ್ಲಿ ಓಡಿಸ್ತಾರೆ. ಜೊತೆಗೆ ಅವರು ಪೇಶ್ವಾಶಿಪ್ನ ಅವ್ರು ತೊಗೊಳ್ತಾರೆ ನಾನಾ ಸಾಹೇಬ್ ಅವರು. ಸೊ ಅಕ್ನಾಲೆಜ್ ದ ಬಹದ್ದೂರ್ ಶಾ ಆಸ್ ಎಂಪರರ್ ಆಫ್ ಇಂಡಿಯಾ, ಡಿಕ್ಲೇರ್ಡ್ ಹಿಮ್ಸೆಲ್ಫ್ ಆಸ್ ಎ ಗವರ್ನರ್. ನೋಡಿ, ಅವರು ಪೇಶ್ವಾಶಿಪ್ ತಗೊಂಡು ಮೊಘಲ್ ಎಂಪರರ್ ಯಾರಿದ್ದಾರೆ ಬಹದ್ದೂರ್ ಶಾ ಜಫರ್ನ, ಅವ್ರನ್ನ ಎಂಪರರ್ ಆಫ್ ಇಂಡಿಯಾ ಅಂತ ತಗೊಂಡು ಅವರು ಗವರ್ನರ್ ಅಂತ ಘೋಷಿಸ್ಕೊಳ್ತಾರೆ. ಐ ಮೀನ್ ಗವರ್ನರ್ ಅಂತಂದರೆ ಈಗ ಕರೆಂಟ್ಲಿ ತಿಳ್ಕೊಳ್ಳೋದಾದರೆ ಪ್ರೆಸಿಡೆಂಟು ಅಂದರೆ ಇಂಡಿಯಾ ಕಂಪ್ಲೀಟ್ ಇದಕ್ಕೆ ಹೆಡ್ಡು ಅಲ್ವಾ. ಈ ಗವರ್ನರ್ ಯಾರು? ಗವರ್ನರು ಸ್ಟೇಟ್ಗೆ ಹೆಡ್ಡು. ಸೊ ಇಂಡೈರೆಕ್ಟಾಗಿ ಅವನು ಆ
ಸ್ಟೇಟ್ಗಳಿಗೆ, ಆ ಕಿಂಗ್ಡಮ್ಗಳಿಗೆ ಅವನು ಕಿಂಗ್ ಅಂತ ಹೇಳ್ಕೊಳ್ತಾ ಇದ್ದಾನೆ ನಾನಾ ಸಾಹೇಬು. ನೆಕ್ಸ್ಟು ಲಕ್ನೌ ಯಾವುದು ಅಂತಂದರೆ ಇಟ್ಸ್ ಎ ಕ್ಯಾಪಿಟಲ್ ಆಫ್ ಅವಧ್. ಇಟ್ ವಾಸ್ ರಿವೋಲ್ಟ್ ಲೆಡ್ ಬೈ ಬೇಗಮ್ ಹಸ್ರತ್ ಮಹಲ್. ಹೆಸರುಗಳು ಜ್ಞಾಪಕ ಇಟ್ಕೊಳ್ಳಿ. ಕಾನ್ಪುರಲ್ಲಿ ಯಾರು ಲೀಡ್ ಮಾಡಿದ್ರು ಅಂದರೆ ನಾನಾ ಸಾಹೇಬ್ ಅವರು. ಲಕ್ನೋವಲ್ಲಿ ಯಾರು ಇದು ಮಾಡಿದ್ರು ಅಂತಂದರೆ ಬೇಗಮ್ ಹಸ್ರತ್ ಮಹಲ್ ಅವರು. ನೆಕ್ಸ್ಟ್ ಝಾನ್ಸಿಲಿ ಯಾರು ಅಂತಂದರೆ ರಾಣಿ ಲಕ್ಷ್ಮೀಬಾಯಿ ಅವರು. ಅವರ ಜೊತೆಗೆ ತಾಂಟಿಯಾ ಟೋಪ್ ಕೂಡ ಇದಾಗಿರ್ತಾರೆ. ಈ ತಾಂತಿಯಾ ತೋಪ್ ಯಾರು ಅಂತಂದರೆ ನಾನಾ ಸಾಹೇಬ್ ಅವರ ಜನರಲ್ ಆಗಿರ್ತಾರೆ. ನಾನಾ ಸಾಹೇಬ್ ಅವರ ಜನರಲ್ ಆಫೀಸರು. ಜನರಲ್ ಅವ್ರು ಏನು ಮಾಡ್ತಾರೆ, ನಾನಾ ಸಾಹೇಬ್ ಅವರು ಹೋಗು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಲೀಡ್ ಮಾಡ್ತಾ ಇದ್ದಾರೆ, ಅವ್ರ ಜೊತೆ ಫೈಟ್ ಆಡು, ನಾನು ಇಲ್ಲಿ ನೋಡ್ಕೋತೀನಿ ಅಂತ ಅಂದ್ಬಿಟ್ಟು ಇವ್ರನ್ನ ಇಲ್ಲಿ ಕಳಿಸ್ತಾರೆ ತಾಂತಿಯಾ ತೋಪ್ನ. ಯಾಕೆ ಝಾನ್ಸಿಲಿ ಈ ಥರ ಇದಾಯಿತು ಅಂತಂದರೆ ಒಂದು ರೀಸನ್ ಅಂತಂದರೆ ಡಾಕ್ಟ್ರಿನ್ ಆಫ್ ಲ್ಯಾಬ್ಸು, ಪೊಲಿಟಿಕಲ್ ಕಾಸಸ್ ಜ್ಞಾಪಕೊಟ್ಕೊಳ್ಳಿ, ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ ಅಂತ. ಸೊ ಅದರಿಂದ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವರು ಇದರಲ್ಲಿ ಅವರ ಒಂದು ಝಾನ್ಸಿ ಅನ್ನೋ ಪ್ಲೇಸಲ್ಲಿ ದಂಗೆದಾಳ್ತಾರೆ. ಸೊ ನೆಕ್ಸ್ಟು ಅವರೊಂದು ಸ್ಟೇಟ್ಮೆಂಟ್ ಹೇಳಿರ್ತಾರೆ, ಏನು ಅಂತಂದರೆ ಮೇ ಅಪ್ನಿ ಝಾನ್ಸಿ ನಹಿ ದೂಂಗಿ, ನನ್ನ ಝಾನ್ಸಿನ ನಾನು ಕೊಡೋದಿಲ್ಲ. ನೆಕ್ಸ್ಟು ಬಿಹಾರಲ್ಲಿ ಯಾರಿದ್ರು ಅಂದರೆ ಕುನ್ವರ್ ಸಿಂಗ್ ಇದ್ದರು. ಬೈರ್ಲಿ ಯಾರಿದ್ರು ಅಂದರೆ ಖಾನ್ ಬಹದ್ದೂರ್ ಇದ್ದರು. ಸೊ ಇಷ್ಟು ಒಂದಷ್ಟು ಪ್ಲೇಸ್ಗಳಲ್ಲಿ ಮತ್ತು ಅವರವರ ಹೆಸರುಗಳು ರಿವೋಲ್ಟ್ ಎದ್ದಿದ್ದು. ಸೊ ನಿಮಗೆ ಶಾಕಿಂಗ್ ನ್ಯೂಸ್ ಹೇಳೋದಾದರೆ, ಶಾಕಿಂಗ್ ನ್ಯೂಸ್ ಒಳ್ಳೆ ಇನ್ನೊಂದು ಏನಪ್ಪ ಶಾಕಿಂಗ್ ನ್ಯೂಸು. ಸೊ ಕನ್ಸಿಡರ್ ಇಟ್ ಇಸ್ ಅನ್ ಇಂಡಿಯಾ ಮ್ಯಾಪು. ಏನಾಗಿದೆ ಸುಮ್ಮನೆ ಹಿಂಗೆ ಬರೀತಾ ಇದ್ದೀನಿ. ಸೊ ಹಿಂಗಿದೆ, ಈ ಕಡೆ ಮೇಲ್ಗಡೆ ಹಿಂಗಿದೆ ಅಂತ ತಿಳ್ಕೊಳ್ಳಿ, ಸರಿನಾ. ಸೊ ಇದು ಇಂಡಿಯಾ ಮ್ಯಾಪ್ ಅಂತಂದರೆ ಇದೆಲ್ಲ ಇದ್ದಿದ್ದು ಎಲ್ಲಿ ಅಂತಂದರೆ ಇಷ್ಟೇ. ಸೊ 1857 ರಿವೋಲ್ಟ್ ಇಷ್ಟೇ. ಸೊ ಯಾಕೆ ಈ ಪ್ಲೇಸ್ಗಳಿಗೆ ನೋಡಿ, ಈ ಪ್ಲೇಸು, ಸೊ ನೆಕ್ಸ್ಟ್ ಈ ಪ್ಲೇಸು, ಸೊ ನಮ್ಮ ಮೊದಲು ಪಾಕಿಸ್ತಾನ ಡಿವೈಡ್ ಆಗೋಕ್ಕಿಂತ ಮುಂಚೆ ಮೊದಲು ಹಿಂಗಿತ್ತು ಇದು. ಸೊ ಈ ಪ್ಲೇಸ್ ಎಲ್ಲಿವರೆಗೂ ರೀಚ್ ಆಗೇ ಇರಲಿ 1857 ರಿವೋಲ್ಟು. 1857 ರಿವೋಲ್ಟ್ ಅಂದರೆ ಕಾಡ್ಗಿರ್ತಾರೆ ಹಿಂಗೆ ಪಟ್ ಅಂತ ಹತ್ಕೊಳ್ಳುತ್ತೆ, ಬಟ್ ಇಲ್ಲಿ ಗಂಟೆ ಹಬ್ಬಲ್ಲ ಇದು. ಸೊ ಇಟ್ ಈಸ್ ಅ ಶಾಕಿಂಗ್ ನ್ಯೂಸ್, ಅದು ಗೊತ್ತಿರಬೇಕು ನಿಮಗೆ. 1857 ರಿವೋಲ್ಟ್ಸು ತುಂಬ ಕಡೆ ಹಡಲ್ಲ, ಕೆಲವೊಂದು ಪ್ಲೇಸಸಲ್ಲಿ ಮಾತ್ರ ಅವರು ದಂಗೆದಾಳ್ತಾರೆ. ನೆಕ್ಸ್ಟ್ ಲೋಕಲ್ ಲೀಡರ್ಸ್ ಯಾರಾಗಿದ್ದರು ಒಂದಷ್ಟು ನೋಡ್ಕೊಳ್ಳಿ. ಲೋಕಲ್ ಲೀಡರ್ಸು ಅಹಮದ್ ಶಾ ಒಬ್ಬರಿದ್ದರು. ನೆಕ್ಸ್ಟು ಶಾ ಮಹಲ್ ಅಂತ, ಬೈರ್ಲಿ ಅಂತ. ಸೊ ಇದಷ್ಟು ಇಂಪಾರ್ಟೆಂಟ್ ಅಲ್ಲ, ಮೇನ್ ಇಂಪಾರ್ಟೆಂಟು ಕಾನ್ಪುರ್, ಲಕ್ನೋ, ಝಾನ್ಸಿ, ಬಿಹಾರ್, ಬೈರ್ಲಿ ಬರೆದಿದ್ದೀನಿ ಅಲ್ಲಿ. ಸೊ ನೆಕ್ಸ್ಟ್ ಬಂದು ಸಪ್ರೆಷನ್ ಆಫ್ ರಿವೋಲ್ಟು. ಈಗೇನೋ ದಂಗೆ ಇದ್ದರು ಸರಿ, ಏನೋ ಆಯಿತು ಸರಿ. ಈಗ ಬ್ರಿಟಿಷರು ಸುಮ್ಮನೆ ಆಯಿತು ಹೊಡ್ಕೊಳ್ಳಿ ಆಯಿತು ಅಂತ ಬಿಟ್ಬಿಡ್ತಾರೆ, ಅವರು ಸಪ್ರೆಸ್ ಮಾಡೇ ಮಾಡ್ತಾರೆ. ಅವರು ಕೂಡ ಒಂದು ಅಪೋಸ್ ಮಾಡೇ ಮಾಡ್ತಾರೆ ಬ್ರಿಟಿಷರು. ಏನಿದು ಸಪ್ರೆಸ್ ಆಫ್ ರಿವೋಲ್ಟು? ದ ಕಂಪ್ನಿ ಗೋಟ್ ಸ್ಕ್ಯಾರ್ಡ್ ಬೈ ಬಿಗ್ ರೆಬೆಲಿಯನ್ ಆ್ಯಂಡ್ ಡಿಸೈಡೆಡ್ ಟು ಕ್ರಶ್ ಇಟ್ ಹಾರ್ಡ್. ಅವ್ರಿಗೆ 1857 ರಿವೋಲ್ಟ್ರಿಗೆ ತುಂಬ ಅವ್ರಿಗೆ ಬೆಚ್ಚಿಬಿಡುತ್ತೆ, ಹುಚ್ಚ ಹೊಯ್ಕೊಳಂಗೆ ಇರ್ತದೆ ಅವ್ರಿಗೆ. ಯಾಕೆ ಅಂತಂದರೆ ಸಡನ್ನಾಗಿ ಇವ್ರು ಯೋಚನೆ ಮಾಡಿರಲ್ಲ, ಆ ಥರ ಸಡನ್ನಾಗಿ 1857 ರಿವೋಲ್ಟ್ ಆಗ್ಬಿಡುತ್ತೆ. ಸೊ ಪ್ಯಾಂಟ್ ಹಸಿಯಾಗೋ ಟೈಮ್ ಬರ್ತಾಯಿದೆ ಇನ್ನೇನೋ ಅಂದ್ಬಿಟ್ಟು ಅವರು ಕೂಡ ಹಿಂಗಾರು ಮಾಡಿ ಸಪ್ರೆಸ್ ಮಾಡಬೇಕಲ್ಲ ಅಂದ್ಬಿಟ್ಟು ಅವರು ಕೂಡ ಎಲ್ಲ ಥರದ್ದು ರೆಡಿ ಮಾಡ್ಕೊಳ್ತಾರೆ. ರೀಇನ್ಫೋರ್ಸ್ಮೆಂಟು ಇಂಗ್ಲೆಂಡಿಂದ ಬೇರೆ ಎಕ್ಸ್ಟ್ರಾ ತರಿಸ್ಕೊಳ್ತಾರೆ ರೀಇನ್ಫೋರ್ಸ್ಮೆಂಟ್ನ. ಸೊ ಆ್ಯಂಡ್ ದೇ ಆಲ್ಸೋ ಪಾಸ್ ನ್ಯೂ ಲಾಸ್, ಹೊಸ ಲಾಸ್ ಎಲ್ಲ ತಗೊಬರ್ತಾರೆ. ಸೊ ದ ರಿವೋಲ್ಟ್ ವಾಸ್ ಫೈನಲಿ ಸಪ್ರೆಸ್. ಹಿಂಗೆ ಮಾಡಿ ಸಪ್ರೆಸ್ ಮಾಡಿಬಿಡ್ತಾರೆ. ಹೊಸ ಗನ್ನಿಂದ ಇಂಟ್ರೊಡ್ಯೂಸ್ ಮಾಡಿದರು, ಎನ್ಫೀಲ್ಡ್ ಅಂತ. ಇವರು ಬರೀ ಕತ್ತಿ ಕಸಾಯಿ ಖಾನೆಗೆ ಇಟ್ಕೋತಾರಲ್ಲಪ್ಪ ಅದು. ಸೊ ಇಂಥ ಕತ್ತಿಗಳಿಂದ, ಬಿಲ್ಲು ಬಾಣದಿಂದ ವರ್ಕ್ ಆಗಲ್ಲ ಗೊತ್ತಾ. ಯಾಕಂದರೆ ಗನ್ಗಳು ಅಂದರೆ ಇಂಡಿಯನ್ ರೂಲರ್ಸು ಕೂಡ ಗನ್ ಯೂಸ್ ಮಾಡ್ತಿರ್ತಾರೆ, ಬಟ್ ಇವರು ಹೈಟೆಕ್ ಗನ್ಸ್ ಎಲ್ಲ ಯೂಸ್ ಮಾಡ್ತಿರ್ತಾರೆ ಕಂಪೇರ್ ಟು ಇಂಡಿಯನ್ಸು. ಸೊ ಮುಂದೆ ನೀವು ರೀಸನ್ಸ್ ನೋಡಿದ್ರೆ ಗೊತ್ತಾಗುತ್ತೆ ನಮಗೆ ಯಾಕೆ ಏನು ಅಂತ. ಸೊ ದ ರಿವೋಲ್ಟ್ ವಾಸ್ ಫೈನಲಿ ಸಪ್ರೆಸ್ಡ್. ದ ಬ್ರಿಟಿಷ್ ರೀಕ್ಯಾಪ್ಚರ್ ಡೆಲ್ಲಿನ ಮತ್ತೆ ರೀಕ್ಯಾಪ್ಚರ್ ಮಾಡ್ಕೊಳ್ತಾರೆ. ಈಗ ಬಹದ್ದೂರ್ ಶಾ ಜಫರ್ ಕೂತಿರ್ತಾನೆ, ಹೆಂಗೋ ಇದೊಂದು ಜಾಗ ನನ್ನ ಜಾಗದಲ್ಲಿದೆ ಅಂದ್ಬಿಟ್ಟು ರೆಡ್ ಫೋರ್ಟಲ್ಲೆಲ್ಲ ಕೂತಿರ್ತಾನೆ ಹುಡುಗ ಪಾಪ. ಇವರು ರಿವೋಲ್ಟನ್ನು ಇದಕ್ಕೆ ಕರೆಸ್ಬಿಟ್ಟು ನನ್ನ ಕಿತ್ಕೊಬಿಟ್ರಲ್ಲ ಅಂದ್ಬಿಟ್ಟು ಬಹದ್ದೂರ್ ಶಾ ಜಫರ್ ಅವ್ನು ಇನ್ನೂ ತಲೆ ಕೆಡುತ್ತೆ ನೋಡಿ. ದ ರಿವೋಲ್ಟ್ ವಾಸ್ ಫೈನಲಿ ಸಪ್ರೆಸ್ಡ್. ದ ಬ್ರಿಟಿಷ್ ರೀಕ್ಯಾಪ್ಚರ್ಡ್ ಡೆಲ್ಲಿ ಇನ್ ಸೆಪ್ಟೆಂಬರ್ 20, 1857 ನೋಡಿ. ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ 5 ತಿಂಗಳು ಓಡ್ತು ಅಷ್ಟೇ ಇದು. May 10 1857 ಶುರುವಾಗಿದ್ದು ಒಂದು 4-5 ತಿಂಗಳು, 5 ತಿಂಗಳಲ್ಲಿ ಸಪ್ರೆಸ್ ಮಾಡಿಬಿಡ್ತಾರೆ.
ಬಹದ್ದೂರ್ ಶಾ ಜಫರ್ನ ಜೈಲ್ಗೆ ಹಾಕ್ತಾರೆ. ಹೆಂಗೋ ನಾನು ಅಲ್ಲಿ ಇಲ್ಲಿ ಬಿಡಿ ಗಿಡಿ ಸೇಕೊಂಡು ಕೂತಿದ್ದವ್, ನಾನು ಇವ್ರು ಜೈಲು ಕಳಿಸಿದ್ರಲ್ಲ ಅಂದ್ಬಿಟ್ಟು ಪಾಪ ಬಹದ್ದೂರ್ ಶಾ ಜಫರು ಬೇಜಾರು ಮಾಡ್ಕೊಂಡು ಇನ್ನೇನು ಜೈಲಿಗೆ ನಡ್ರಿ ಅಂದ್ಬಿಟ್ಟು ಜೈಲಲ್ಲಿ ಕೂತ್ಕೊಂಡು ವ್ಯವಹಾರಗಳು ಮಾಡ್ತಾನೆ. ಆ್ಯಂಡ್ ಸೆಂಟ್ ಟು ಪ್ರಿಸನ್ ಇನ್ ರಂಗೂನನ ಒಂದು ಪ್ರಿಸನ್ಗೆ ಕಳಿಸ್ತಾರೆ. ಯಾವಾಗ ಅಕ್ಟೋಬರ್, 1 ವರ್ಷ ಆದಮೇಲೆ 1858 ಲೈಫ್ ಇಂಪ್ರಿಸನ್ಮೆಂಟ್. ಓಹೋ ಇನ್ನೇನು ಹೆಂಗೋ ಜಗ್ಲಿ ಮೇಲೆ ಕೂತಿದ್ದಾನ ನೀವು, ದಂಗೆ ಎದಳ್ತೀನಿ ಬಿಡು, ರಾತ್ರಿ ಕರ್ಕೊಬಂದ್ರಿ, ನಾನು ಎಣ್ಣೆ ಇಟ್ಟಲ್ಲಿ ಅಂತ ಅಂದ್ಬಿಟ್ಟೆ. ಅಂಥದ್ರಲ್ಲಿ ನೀವು ಇವ್ರು ಬೇರೆ ನೀವೇನೋ ರಿವೋಲ್ಟ್ಗೆ ಅಂತ ಕರ್ಸ್ಕೊಂಡ್ರಿ, ನಾನು ಅಂತಂದೆ, ಕೈ ಜೋಡಿಸ್ದೆ. ಆದರೆ ಇವ್ರು ನನ್ನ ಲೈಫ್ ಇಂಪ್ರೆಸ್ಮೆಂಟ್ ಸಾಯೋವರೆಗೂ ನೀನು ಜೈಲಲ್ಲೇ ಕೂತ್ಕೊ ಅಂದ್ಬಿಟ್ಟು ಕಳಿಸ್ಬಿಟ್ರಲ್ಲ ಅಂದ್ಬಿಟ್ಟು ಪಾಪ ಅವನು ಬೇಜಾರು ಮಾಡ್ಕೊಳ್ತಾನೆ. ನೆಕ್ಸ್ಟು ಬಹದ್ದೂರ್ ಶಾ ಜಫರ್ ಮತ್ತು ಅವನ ಹೆಂಡತಿ ಇಬ್ಬರೂ ಆಗ್ತಾರಂತೆ ನೋಡಿ, ಗಂಡ ಹೆಂಡ್ತಿ ಇಬ್ಬರೂ ಜೈಲಿಗೆ ಹಾಕ್ತಾರೆ. ಸುಬ್ಬ ಸುಬ್ಬಿ ನೆಕ್ಸ್ಟು ಅವರಿಬ್ಬರು ಏನು ಮಾಡ್ತಾರೆ, 1968 ನವಂಬರಲ್ಲಿ ಇಬ್ಬರು ಕೂಡ ಜೈಲಲ್ಲೇ ಸತ್ತೋಗ್ತಾರೆ. ಸೊ ನೆಕ್ಸ್ಟು ರಾಣಿ ಲಕ್ಷ್ಮೀಬಾಯಿ ಡೈಡ್ ಇನ್ 17 ಜೂನ್ 1857 ಅವರು ಕೂಡ ಸತ್ತೋಗ್ತಾರೆ, ರಾಣಿ ಲಕ್ಷ್ಮೀಬಾಯಿ. ನೆಕ್ಸ್ಟು ತಾಂತಿಯ ತೋಪು, ಎಸ್ಕೇಪ್ಡ್ ಇನ್ ದ ಜಂಗಲ್, ಇದೆಲ್ಲ ಬ್ರಿಟಿಷ್ ಅಪೋಸ್ ಮಾಡಿದಾಗ ಕೆಲವೊಂದಷ್ಟು ಜನ ಸಪ್ರೆಸ್ ಮಾಡ್ತಾರೆ, ಕಂಟ್ರೋಲ್ ತಗೊಳ್ತಾರೆ, ಯಾರನ್ನೂ ಕೂಡ ಸಾಯಿಸಿರಲ್ಲ. ಸೊ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿನ ಏನೋ ಸತ್ತೋಗ್ತಾರೆ ಅಂತ ಹೇಳಿದ್ದಾರೆ, ಬಟ್ ಹೇಗೆ ಸಾಯಿಸ್ತಾರೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಇಲ್ಲ. ಸೊ ನಮಗೆ ಬೇಡ, ಸತ್ತೋಗ್ತಾರೆ, ಓಕೆ, ಇಟ್ಸ್ ಓಕೆ. ಸೊ ತಾಂತಿಯ ತೋಪು ಅವರು ಕೂಡ ಕಾಡೊಳಗಡೆ ಎಸ್ಕೇಪ್ ಆಗ್ತಾರೆ ಆ್ಯಂಡ್ ಕಂಟಿನ್ಯೂ ಟು ಫೈಟ್ ಇನ್ ಎ ಗರಿಲ್ಲಾ ವಾರು. ಬಿಟ್ರೇಡ್ ಬೈ ಜಮೀನ್ದಾರ್, ಫೌಂಡ್ ಆ್ಯಂಡ್ ಕ್ಯಾಪ್ಚರ್ಡ್ ಬೈ ಅಸ್ಲೀಪ್. ಸೊ ತಾಂತಿಯ ತೋಪು ಮತ್ತು ಅವನ ಫ್ರೆಂಡು ಇಬ್ಬರು ಕೂಡ ತಪ್ಪಿಸ್ಕೊಳ್ತಾರಂತೆ. ಗರಿಲ್ಲಾ ವಾರಲ್ಲಿ ಕೂಡ ಫೈಟ್ ಮಾಡ್ತಾರೆ. ಗರಿಲ್ಲಾ ವಾರು ಸ್ವಲ್ಪ ಅದು ಬೇರೆ ಥರ ಇದೆ, ಬೇರೆ ವಾರು ಇದು ನಮಗೆ ಬೇಡ, ಅದು ಯಾವುದೋ ಒಂದು ವಾರಲ್ಲಿ ಅವರು ಫೈಟ್ ಮಾಡಿರ್ತಾರಂತೆ. ಇದಾದಮೇಲೆ ಜೊತೆಗೆ ಕಾಡೊಳಗಡೆ ಮಲಗಿದ್ದಾಗ ಅವನ ಫ್ರೆಂಡು ಅಂತ ಅನ್ನಿಸ್ಕೊಂಡವನು ಏನು ಮಾಡ್ತಾನೆ ಅಂತಂದರೆ ಬ್ರಿಟಿಷ್ ಅವ್ರಿಗೆ ಹಾಕೊಟ್ಬಿಡ್ತಾನೆ. ನೋಡಪ್ಪ, ತಾಂತಿ ತೋಪೆ ಥರ ಇದ್ದಾನೆ, ನಿಮಗೆ ಲೊಕೇಶನ್ ಕೊಡ್ತೀನಿ, ನನಗೆ ಎಷ್ಟು ದುಡ್ಡು ಕೊಡಬೇಕು ಅಂತ ಹೇಳ್ಬಿಟ್ಟು ದುಡ್ಡು ಇಸ್ಕೊಂಡು ತಾಂತಿ ತೋಪನ್ನ ಮೋಸ ಮಾಡಿ ಸಾಯಿಸ್ಬಿಡ್ತಾರೆ. ಅಲ್ಲ ಬ್ರಿಟಿಷರು ರಾತ್ರಿ ಹೋಗಿ ಮಲಗಿದಾಗಲೇ ಶೂಟ್ ಮಾಡಿ ಸಾಯಿಸ್ತಾರೆ. ಸೊ ಡೆಲ್ಲಿನ ಯಾರು ರೀಕ್ಯಾಪ್ಚರ್ ಮಾಡಿದ್ರು, ಇದು ತುಂಬ ಇಂಪಾರ್ಟೆಂಟು. ಡೆಲ್ಲಿನ ಯಾರು ರೀಕ್ಯಾಪ್ಚರ್ ಮಾಡಿದರು ಅಂತಂದರೆ, ಡೆಲ್ಲಿ ವಾಸ್ ರೀಕ್ಯಾಪ್ಚರ್ಡ್ ಬೈ ಜಾನ್ ನಿಕೋಲ್ಸನ್, ಲೆಫ್ಟಿನೆಂಟ್ ವಿಲ್ಲಿಂಗ್ ಬೈ ಅಂತ ಆ್ಯಂಡ್ ಹರ್ಡನ್. ಸೊ ಜಾನ್ ನಿಕೋಲ್ಸನ್ ಅನ್ನೋ ಒಂದು ಹೆಸರು ಗೊತ್ತಿದ್ರೆ ಸಾಕು. ಡೆಲ್ಲಿ ವಾಸ್ ರೀಕ್ಯಾಪ್ಚರ್ಡ್ ಬೈ ಜಾನ್ ನಿಕೋಲ್ಸನ್. ಕಾನ್ಪುರ್ ಯಾರು ಮತ್ತೆ ವಾಪಸ್ ಅಂಡರ್ ಕಂಟ್ರೋಲ್ ಮಾಡಿದ್ರು ಅಂದರೆ ಕೋಲಿನ್ ಕಾಂಬೆಲ್, ಕಾನ್ಪುರ್ನ ವಾಪಸ್ ತಗೊಳ್ತಾರೆ. ನೆಕ್ಸ್ಟು ಲಕ್ನೋಲ್ಲಿ ಯಾರು ಅಂದರೆ ಅವನೇ ಕಾನ್ಪುರ್ ಮತ್ತು ಲಕ್ನೋ ಕಾಲಿನ್ ಕಾಂಬೆಲ್ಲು. ನೆಕ್ಸ್ಟು ಝಾನ್ಸಿನ ಸರ್ ಹ್ಯೂಜ್ ರೋಸು ಅವ್ರು ತಗೊಂಡ್ರು. ಬನಾರಸ್ನ ಕರ್ನಲ್ ಜೇಮ್ಸ್ ನೈಲ್, ಜೇಮ್ಸ್ ನೀಲ್. ಅಂದರೆ ರಿವೋಲ್ಟ್ ಇದ್ದಾಗ ಆ ಬ್ರಿಟಿಷ್ನ ಓಡಿಸಿದ್ರಲ್ವ ಆ ಜಾಗದಿಂದ, ಡೆಲ್ಲಿಯಿಂದ, ಝಾನ್ಸಿಯಿಂದ, ಕಾನ್ಪುರು, ಬನಾರಸ್ಸಿಂದ ಓಡಿಸಿದ್ರು. ಇವರು ಮತ್ತೆ ಬ್ರಿಟಿಷರು ಟ್ರೂಪ್ಸ್ಗಳನ್ನ ರೀಎನ್ಫೋರ್ಸ್ಮೆಂಟ್ ಕರೆಸಿ, ನೋಡಿ 5 ತಿಂಗಳಲ್ಲಿ ರೀಎನ್ಫೋರ್ಸ್ಮೆಂಟ್ ಕರೆಸಿ ಎಲ್ಲರನ್ನೂ ಕೂಡ ಸಪ್ರೆಸ್ ಮಾಡಾಕ್ತಾರೆ. ಸೊ ಇಲ್ಲಿಗೆ 1857 ರಿವೋಲ್ಟ್ ಮುಗೀತದೆ. ವಾಟ್ ಆರ್ ದ ರೀಸನ್ಸ್ ಏನಾಗಿತ್ತು? ಸೊ ಅದು ತುಂಬ ಇಂಪಾರ್ಟೆಂಟ್, ಮೇನ್ಸಲ್ಲಿ ಕೇಳೋಂಥ ಕ್ವಶನು. ವೈ ದ 1857 ರಿವೋಲ್ಟ್ ಫೇಲ್ಡ್ ಅಂತ ಕೇಳ್ಬೋದು. ಸೊ ಒಂದು, ಆಬ್ಸೆನ್ಸ್ ಆಫ್ ಆಲ್ ಇಂಡಿಯಾ ಪಾರ್ಟಿಸಿಪೇಷನ್, ಡಿಸ್ಯೂನಿಟಿ ಅಮಾಂಗ್ ಇಂಡಿಯನ್ಸ್ ಅಲ್ವಾ, ಇಂಡಿಯನ್ ರೂಲರ್ಸು, ಹೌದಲ್ವಾ? ಆಗಲೇ ಹೇಳ್ದಂಗೆ ಬರೀ ಈ ರಿವೋಲ್ಟು ಬರೀ ಸೆಂಟ್ರಲ್ ಇಂಡಿಯಾ ಮತ್ತು ಪಾರ್ಟ್ ಆಫ್ ನಾರ್ತ್ ಈಸ್ಟು. ಡಯಾಗ್ರಾಮ್ ತೋರಿಸ್ತೀನಿ ನಿಮಗೆ, ಇದನ್ನು ಗೊತ್ತಾಗತ್ತೆ ಏನು ಅಂತ. ಸೊ ಇಂಡಿಯಾ ಹೀಗಿದೆ. ಸೊ ಇಂಡಿಯಾ ಹೀಗಿದ್ದಾಗ ಈ ಪಾರ್ಟ್ ಮಾತ್ರ ಇರ್ತದೆ, ಇಷ್ಟು ಇರಲ್ಲ, ಇಷ್ಟು ಅಂದ್ಕೊಳ್ಳಿ, ಈ ಪಾರ್ಟ್ ಮಾತ್ರ ರಿವೋಲ್ಟ್ ಮಾಡ್ತಾ ಇರುತ್ತೆ. ಇನ್ನು ಬೇರೆ ಪಾರ್ಟಲ್ಲಿ ಆ ರಿವೋಲ್ಟ್ ಹಬ್ಬೇ ಇರಲ್ಲ, ಈ ಪಾರ್ಟೆಲ್ಲ. ಸೊ ಅದೊಂದು ರೀಸನು. ದ ರಿವೋಲ್ಟ್ ಆಫ್ 1857 ಕುಡ್ ನಾಟ್ ಕವರ್ ಎಂಟೈರ್ ಕಂಟ್ರಿ or all the group and classes of Indian society. The eastern and southern western part of India remained unaffected. Many Indian rulers, big zamindars, merchants, educated Indians and upper middle classes did not support, and half of the Indian soldiers fought alongside with Britishers. ನೋಡಿ ಈ ಥರ ಇದ್ದಾಗ ನೋಡಿ, ಒಂದು ದೇಶಕ್ಕೆ ಏನಾದ್ರು ಒಂದು ಮಾಡ್ತಾ ಇದ್ದೀನಿ ಅಂತ ಅಂದಾಗ ಇಡೀ ಎಲ್ಲ ನಮ್ಮ ದೇಶದ ಕಿಂಗ್ಸ್ ಆಗಿರ್ಬೋದು, ಸೋಲ್ಜರ್ಸ್ ಆಗಿರ್ಬೋದು, ಎಜುಕೇಟೆಡ್ ಇಂಡಿಯನ್ ಅವರಾಗಿರ್ಬೋದು, ಇವರೆಲ್ಲ ಏನು ಮಾಡಬೇಕು,
ಈ ಥರ ರಿವೋಲ್ಟ್ ಹೇಳ್ತಾ ಇದ್ದಾರೆ. ಆ್ಯಕ್ಚುಲಿ ಎಜುಕೇಟೆಡ್ ಇಂಡಿಯನ್ಸ್ ಅವ್ರು ಪಾಪ ಎಜುಕೇಟ್ ಆಗಿರ್ತಾರೆ, ಅದೇ ತಪ್ಪಾಗಿರೋದು ಇಲ್ಲಿ. ಎಜುಕೇಟೆಡ್ ಆಗಿರೋದ್ರಿಂದ ಇವೆಲ್ಲ ಮಾಡೋದು ತಪ್ಪು, ಹಾಗೆ ಹಿಂಗೆ ಅಂತ ಹೇಳ್ಕೊಟ್ಟಿರ್ತಾರಲ್ಲ, ಸೊ ಅವರು ಕೂಡ ಮಾಡಲ್ಲ. ಸೊ ಇದರಿಂದ ಏನಾಗ್ತದೆ, ಅರ್ಧಕ್ಕರ್ಧ ಎಲ್ಲ ಬ್ರಿಟಿಷ್ ಸಪೋರ್ಟೇ ಇರ್ತದೆ ಸುಮಾರು ಜನ, ಇನ್ನು ಮಿಕ್ಕಿದವರೆಲ್ಲ ಬ್ರಿಟಿಷ್ ಅಪೋಸ್ ಮಾಡ್ತಾ ಇರ್ತಾರೆ. ಇಂಥ ಟೈಮಲ್ಲಿ ರಿವೋಲ್ಟು ಸಕ್ಸಸ್ಫುಲ್ ಆಗಲಿಲ್ಲ. ಆಬ್ಸೆನ್ಸ್ ಆಫ್ ಆಲ್ ಇಂಡಿಯಾ ಪಾರ್ಟಿಸಿಪೇಷನ್, ಡಿಸ್ಯೂನಿಟಿ ಅಮಂಗ್ ಇಂಡಿಯನ್ಸ್, ಇದೊಂದು ರೀಸನು. ನೆಕ್ಸ್ಟು ಪೂರ್ ಆರ್ಮ್ಸ್ ಆ್ಯಂಡ್ ಎಕ್ವಿಪ್ಮೆಂಟ್ಸ್. ಹೌದಲ್ವಾ, ಅವ್ರ ಹತ್ರ ಬರೀ ಇದ್ದಿದ್ದೆ ಯಾವುದು ಕತ್ತಿಗಳಾಗಿರ್ಬೋದು, ಬಿಲ್ಲು ಬಾಣ, ಇನ್ನೇನು ಅದೇ ತಾನೇ ಸ್ವೋರ್ಡ್ಸ್ ಆ್ಯಂಡ್ ಸ್ಪೇರ್ಸ್. ನೋಡಿ, ಸ್ವೋರ್ಡ್ಸ್ ಆ್ಯಂಡ್ ಸ್ಪೇರ್ಸ್ ಮಾತ್ರ ಇರ್ತಂತೆ ಅವ್ರ ಹತ್ರ, ಆಯಿತಾ. ದೇರ್ ಬೇರೆ ಫ್ಯೂ ಗನ್ಸ್, ಕಮ್ಮಿ ಗನ್ಸ್ ಇತ್ತು, ಕಮ್ಮಿ ಗನ್ಸ್ ಆ್ಯಂಡ್ ಮಸ್ಕೆಟ್ಸ್ ಇತ್ತು. ಗನ್ಗಳೆಲ್ಲ ಕಮ್ಮಿ ಇತ್ತು, ಇದ್ದಿದ್ದೆ ಜಾಸ್ತಿ ಬರೀ ಕತ್ತಿಗಳು. ಇವ್ರ ಹತ್ರ, ಬ್ರಿಟಿಷವ್ರ ಹತ್ರ ಒಳ್ಳೆ ಹೈಟೆಕ್ ಗನ್ಸ್ಗಳಿತ್ತು. ಸೊ ಇದೊಂದು ರೀಸನು. ನೆಕ್ಸ್ಟು ಅನ್ಕೋಆರ್ಡಿನೇಟೆಡ್ ಆ್ಯಂಡ್ ಪೂರ್ಲಿ ಆರ್ಗನೈಸ್ಡ್. ಕೋಆರ್ಡಿನೇಷನ್ ಇತ್ತಲ್ಲಿ ಇಲ್ಲ. ಇಂಡಿಯನ್ ರೂಲರ್ಸು ಸುಮಾರು ಜನ ಬರೀ ಬ್ರಿಟಿಷ್ ಸಪೋರ್ಟೇ ಇದ್ದಾಗ ಕೋಆರ್ಡಿನೇಷನ್ ಎಲ್ಲಿ ಬಂತು, ಮಾತೇ ಇಲ್ಲ. ಸೊ ಇನ್ನೊಂದು ರೀಸನ್ ಏನು ಅಂತಂದರೆ ನೋ ಯೂನಿಫೈಡ್ ಐಡಿಯಾಲಜಿ, ಆಬ್ಸೆನ್ಸ್ ಆಫ್ ಫಾರ್ವರ್ಡ್ ಲುಕಿಂಗ್ ಪ್ರೋಗ್ರಾಮ್. ಸೊ ಏನು ಅಂತಾರೆ ನೋ ಯೂನಿಫೈಡ್ ಐಡಿಯಾಲಜಿ ಅಂತಂದರೆ ಒಗ್ಗಟ್ಟು ಅನ್ನೋದು 1857 ರಿವೋಲ್ಟಲ್ಲಿ ಇರಲೇ ಇಲ್ಲ. ನಮ್ಮ ಒಗ್ಗಟ್ಟು ಅನ್ನೋದೇ ಇರಲಿಲ್ಲ. ಸುಮಾರು ಜನ ಎಕ್ಸಾಂಪಲ್ ಕೊಡೋದಾದ್ರೆ ನಮ್ಮ ಸಂಗೊಳ್ಳಿ ರಾಯಣ್ಣ ತಗೊಳ್ಳಿ, ಗೊತ್ತಿರೋರೇ ಹಾಕೊಟ್ಬಿಟ್ರು, ಗೊತ್ತಿರೋರೇ ಸಿಗಿಸಿದ್ರು ಅಲ್ವಾ. ಇವರು ಬೇಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ ಇಡೀ ದೇಶನೇ ಮಾರಿದ್ರು ಅವರು ಬ್ರಿಟಿಷ್ ಅವ್ರಿಗೆ ಅಲ್ವಾ. ಸೊ ಲ್ಯಾಕ್ ಆಫ್ ಯೂನಿಟಿ ಇತ್ತು, ಒಗ್ಗಟ್ಟಿರಲಿಲ್ಲ. ನೆಕ್ಸ್ಟು ಮಾಡರ್ನ್ ನ್ಯಾಷನಲಿಸಮ್ ವಾಸ್ ಎಟ್ ಅನ್ನೋನ್. ನ್ಯಾಷನಲಿಸಮ್ ನೋಡಿ, ನಾವು 1857ವರೆಗೂ 1857 ಆದಮೇಲೂ ಕೆಲವೊಂದಷ್ಟು ಜನಕ್ಕೆ ಏನಾಗಿತ್ತು ಅಂತಂದ್ರೆ, ಕೆಲವೊಂದಷ್ಟು ಜನಕ್ಕಲ್ಲ, ಎಲ್ಲರಿಗೂ ಕೂಡ ಇಂಡಿಯಾ ನಮ್ಮದು ಅಂತ ಅವ್ರ ಹತ್ರ ಬಂದಿರಲಿಲ್ಲ ಅವ್ರಿಗೆ. ಈ ಕಂಪ್ಲೀಟ್ ಇಂಡಿಯಾ ಏನಿದೆ ಇದು ನಮ್ಮದು, ನ್ಯಾಷನಲಿಸಮು, ನಾವು ಇಡೀ ಇಂಡಿಯಾಗೆ ಹೋರಾಡಬೇಕು ಅಂತಿರಲಿಲ್ಲ. ಅವ್ರವ್ರಿಗೆ ಆಗ ಅಂತಂದರೆ ಹೆಂಗಿತ್ತು ಅಂದರೆ, ಆ ಒಂದೊಂದು ಕಿಂಗ್ಡಮು, ಈ ಕಿಂಗ್ಡಮಲ್ಲಿ ನಾವೀಗ ಮರಾಠ ಅಂದರೆ ಮರಾಠ ಅಷ್ಟೇ, ಬೇರೆ ಕಿಂಗ್ಡಮ್ ಈಗ ಮೈಸೂರು ಅಂತಂದರೆ ಇದೇ ಬೇರೆ ಕಿಂಗ್ಡಮು, ಇನ್ನೊಂದು ನಿಜಾಮ್ ಆಫ್ ಹೈದರಾಬಾದ್ ಅಂದರೆ ಬೇರೆ ಕಿಂಗ್ಡಮು, ಬೆಂಗಾಲ್ ಅಂದರೆ ಅದೇ ಬೇರೆ ಕಿಂಗ್ಡಮು. ಸೊ ಆ ಥರ ಪಾರ್ಟ್ಸ್ ಇತ್ತು. ಸೊ ಹೋಲ್ ಇಂಡಿಯಾ ಆ್ಯಸ್ ಎ ನ್ಯಾಷನಲಿಸಮ್ ಅಂತ ಬಂದಿರಲಿಲ್ಲ. ಸೊ ಅದೊಂದು ರೀಸನ್ನು. ಸೊ ನೆಕ್ಸ್ಟು ವೀಕ್ ಲೀಡರ್ಶಿಪ್ಪು. ಯಾರಿದ್ರು ಲೀಡರ್ಶಿಪ್ಪು? ಅಣ್ಣ ಬಹದ್ದೂರ್ ಶಾ ಜಫರು, ನೆನೆಸ್ಕೊಳ್ಳಿ, ಬಿಡಿ ಎಣ್ಣೆ. ವೀಕ್ ಲೀಡರ್ಶಿಪ್ಪು ಈ ಥರ ಇದ್ದಾಗ ಅದು ಹೇಳೋದಕ್ಕಾಗಲ್ಲ. ಯಾಕಂತಂದರೆ ವೀಕ್ ಲೀಡರ್ಶಿಪ್ ಅನ್ನೋದು ಎಲ್ಲಿ ಬರಬೇಕು ಅಂತಂದರೆ, ಈ ಇಂಡಿಯನ್ ಕಿಂಗ್ಸ್ ಇದ್ರು ಗೊತ್ತಾ, ಎಕ್ಸೆಪ್ಟ್ ಮೊಘಲ್ಸ್ ಬಿಡಿ, ಒಂಥರ ಅವರು ಸಾಟಿ ಯಾರೂ ಇಲ್ಲ ಬಿಡಿ, ಅವ್ರು ಮಾತನಾಡೋಂಗಿಲ್ಲ. ಬೇರೆ ಬೇರೆ ಇಂಡಿಯನ್ಸ್ ಇದ್ದಾರಲ್ಲ, ಅಲ್ಲೂ ಕೂಡ ಲೀಡರ್ಶಿಪ್ಪು ಲ್ಯಾಕ್ ಇತ್ತು. ಏನು ರಾಣಿ ಝಾನ್ಸಿ ಲಕ್ಷ್ಮೀಬಾಯಿ ಇರ್ಬೋದು, ಕುನ್ವರ್ ಸಿಂಗು, ಎಕ್ಸೆಪ್ಟ್ ಫ್ಯೂ ಲೈಕ್ಸ್, ಇವ್ರನ್ನೆಲ್ಲ ಬಿಟ್ಟು ಸುಮಾರು ಜನ ಕಿಂಗ್ಸ್ ಏನಾಗಿದ್ರು ಬ್ರಿಟಿಷ್ನ ಒಂದು ಪಪೆಟ್ಸ್ ಆಗಿರ್ತಾರೆ. ಸೊ ಇಷ್ಟು ಒಂದಷ್ಟು ರೀಸನ್ಸ್ ಆಗಿರುತ್ತೆ. ನೆಕ್ಸ್ಟ್ ಒಂದಷ್ಟು ಬುಕ್ಸ್ಗಳ ಬರೆದಿರ್ತಾರೆ. ವಿ ಡಿ ಸಾವರ್ಕರ್ ಅವರು, ಆರ್ ಸಿ ಮಜುಮ್ದಾರ್ ಅವರು, ಇವೆಲ್ಲ ಒಂದಷ್ಟು ರಿವೋಲ್ಟ್ ಬಗ್ಗೆ ಒಂದೊಂದು ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ. ಈ ಸ್ಟೇಟ್ಮೆಂಟ್ ಸ್ಪೆಕ್ಟ್ರಮಲ್ಲಿ ಇರುತ್ತೆ, ನೋಡ್ಕೊಳ್ಳಿ. ಇದು ನಿಮ್ಮ ಮೇನ್ಸ್ ಆನ್ಸರಿಂಗ್ ಬರೀಬೇಕಾದ್ರೆ ಈ ಕ್ವಶನ್ ಮೇಲೆ ಬಂದಾಗ, ವಿ ಡಿ ಸಾವರ್ಕರ್ ಇನ್ ಹಿಸ್ ಬುಕ್ ದ ಇಂಡಿಯಾ ವಾರ್ ಆಫ್ ಇಂಡಿಪೆಂಡೆನ್ಸ್ 1857 ರಿವೋಲ್ಟ್ ವಾಸ್ ದ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಅಂತ ಹೇಳಿದರು ಅಂತ ಬರೆದ್ರೆ ನಿಮಗೆ ಒಳ್ಳೆ ಮಾರ್ಕ್ಸ್ ಸಿಗ್ತದೆ. ಸೊ ಬೇರೆ ಬೇರೆ ಆಥರ್ಸ್ ಆಗಿರ್ಬೋದು, ಬೇರೆ ಬೇರೆ ಫ್ರೀಡಮ್ ಫೈಟರ್ಸ್ ಬರೆದಂತಹ ಬುಕ್ಸ್ಗಳಾಗಿರ್ಬೋದು, ಒಂದಷ್ಟು ಪೇಪರ್ಸ್, ನ್ಯೂಸ್ ಪೇಪರ್ ಬಂದಿದ್ದಾಗಿರ್ಬೋದು, ಇದನ್ನೆಲ್ಲ ಬರೆಯೋದ್ರಿಂದ ನಿಮಗೆ ಮಾರ್ಕ್ಸು ಸಿಗ್ತದೆ. ಸೊ ಇನ್ನೊಂದು ಕಾನ್ಸಿಕ್ವೆನ್ಸಸ್ಸು, ಇದರಿಂದ ಏನು ರಿಸಲ್ಟ್ಸ್, ಔಟ್ಕಮ್ಸ್ ಏನು ಬಂತು, ರಿವೋಲ್ಟ್ ಆದಮೇಲೆ ರಿಸಲ್ಟ್ಸ್ ಏನು ಬಂತು. ಓಕೆ, 1857 ರಿವೋಲ್ಟ್ ಅನ್ನೋದು ಒಂದು ಟರ್ನಿಂಗ್ ಪಾಯಿಂಟ್ ಆಗಿರುತ್ತೆ ಇಂಡಿಯನ್ ಹಿಸ್ಟ್ರಿಗೆ ಅಲ್ವಾ. ಅದೊಂದು ಟರ್ನಿಂಗ್ ಪಾಯಿಂಟ್, ಅದೊಂಥರ ಸ್ಟೇಜ್ ಹಾಕೊಟ್ಟಂಗಾಯಿತು ಆಯಿತಾ. ಅಪ್ಕಮಿಂಗ್ ಫ್ರೀಡಮ್ ಫೈಟರ್ಸ್ಗೆ 1857 ಥರ ಒಂದು ರಿವೋಲ್ಟ್ ಮಾಡಿದ್ರೆ ಬ್ರಿಟಿಷ್ ಅವರು ಹೆದರ್ತಾರೆ ಅನ್ನೋ ಒಂದು ತಲೆಯಲ್ಲಿ ಕೂತ್ಕೊಳ್ಳೋ ರೀತಿ ಮಾಡಿದ್ದೆ 1857 ರಿವೋಲ್ಟ್. ಸೊ ನೋಡ್ಬೋದು ಇಲ್ಲಿ 1857 ಮೇಕ್ ಎ ಟರ್ನಿಂಗ್ ಪಾಯಿಂಟ್ ಇನ್ ದ ಇಂಡಿಯನ್ ಹಿಸ್ಟ್ರಿ ವಿಚ್ ಲೆಡ್ ಟು ಚೇಂಜಸ್ ಇನ್ ದ ಸಿಸ್ಟಮ್ ಆಫ್ ಅಡ್ಮಿನಿಸ್ಟ್ರೇಷನ್ ಪಾಲಿಸೀಸ್. ಇದರಿಂದ ಒಂದಷ್ಟು ಅಡ್ಮಿನಿಸ್ಟ್ರೇಷನ್ನು, ಎಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಎಲ್ಲ ಚೇಂಜ್ ಆಗುತ್ತೆ. ನೆಕ್ಸ್ಟು ದ ಬ್ರಿಟಿಷ್ ಪಾರ್ಲಿಮೆಂಟ್ ಪಾಸ್ ಅ ನ್ಯೂ ಆ್ಯಕ್ಟ್ ಕಾಲ್ಡ್ ಆಸ್ ಗೌರ್ಮೆಂಟ್ ಆಫ್ ಇಂಡಿಯಾಕ್ಕೆ 1858. ನೋಡಿ, 1857 ಆದಮೇಲೆ ಒಂದು ವರ್ಷಕ್ಕೆ ಒಂದು ಹೊಸ ಆ್ಯಕ್ಟ್ ಬರುತ್ತೆ. ಯಾವುದಂದ್ರೆ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1858 ಅಂದರೆ ಡಿಕ್ಲೇರ್ಡ್ ಅ ಕ್ವೀನ್ ವಿಕ್ಟೋರಿಯಾ ಆಸ್ ಎ ಸಾವರಿನ್ ಆಫ್ ಬ್ರಿಟಿಷ್ ಇಂಡಿಯಾ. ನೋಡಿ, ಅಕ್ಕ ಬಂದಳು ಈಗ. ಯಾವಕ್ಕ? ಕ್ವೀನ್ ವಿಕ್ಟೋರಿಯಾ. ಅಷ್ಟು ದಿವಸ ಬ್ರಿಟಿಷ್ ಅವರು ಆಳ್ತಾ ಇರ್ತಾರೆ ನಮ್ಮ ಇಂಡಿಯಾನ. ಇನ್ನು ಮೇಲೆ 1857 ರಿವೋಲ್ಟ್ ಆದಮೇಲೆ ಕ್ವೀನಿಗೆ ಗೊತ್ತಾಗುತ್ತೆ, ಇವರು ಬ್ರಿಟಿಷ್ ಕಂಪ್ನಿ ಏನಿದೆ, ಈಸ್ಟ್ ಇಂಡಿಯಾ ಕಂಪ್ನಿ ಏನಿದೆ, ಈ ಕಂಪ್ನಿ ಏನೇನು ಕಾಲ ಇವರು ಒಂದು ರಿವೋಲ್ಟ್ನ ಇವರು ಸಪ್ರೆಸ್ ಮಾಡೋದಕ್ಕಾಗಲಿಲ್ಲ. ಎಲ್ಲದಕ್ಕೂ ಬರೀ ನಮ್ಮ ಇಂಗ್ಲೆಂಡಿಗೆ ಬನ್ನಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾರೆ. ಸೊ ಇವ್ರಿಗೆ ಕೈಲಿ ಏನು ಕಿತ್ಕೊಳ್ಳೋಕ್ಕಾಗಲ್ಲ ಅಂದ್ಬಿಟ್ಟು ಕ್ವೀನ್ ವಿಕ್ಟೋರಿಯಾ ಬಂದ್ಬಿಟ್ಟು, ಇನ್ಮೇಲಿಂದ ನಾನು ನೋಡ್ಕೊತೀನಿ, ನೀವು ಬೆಚ್ಚಗೆ ಮನೇಲಿ ಹೋಗಿರಿ ಅಂತ ಅಂದ್ಬಿಟ್ಟು ವಿಕ್ಟೋರಿಯಾ
ಏನೇ ಅದು ಅಂದರೆ ಕ್ವೀನ್ ವಿಕ್ಟೋರಿಯಾ ಡಿಕ್ಲರೇಷನ್ ಅಥವಾ ಪ್ರೊಕ್ಲಮೇಷನ್ ಅಂತ ಏನಿದೆ, ಏನಂತಾರೆ ಅಂದರೆ ಈ ಇಂಡಿಯಾ ಅಂದರೆ ಬ್ರಿಟಿಷ್ ಕ್ಯಾಪ್ಚರ್ ಮಾಡಿರೋಂಥ ಇಂಡಿಯಾ ಆಗಿರ್ಬೋದು, ಬೇರೆ ಆಸ್ಟ್ರೇಲಿಯಾ, ಇಂಡೋನೇಷ್ಯಾ, ಈ ಕಡೆ ಬಂದರೆ ಸೌತ್ ಆಫ್ರಿಕನ್ ಕಂಟ್ರೀಸು, ಇವೆಲ್ಲ ಡೈರೆಕ್ಟು ಕ್ವೀನ್ ಅಂಡರ್ ಕಂಟ್ರೋಲ್ ಬರ್ತದೆ. ಕ್ವೀನ್ ಅಂಡರ್ ಕಂಟ್ರೋಲ್ ಅಂತಂದರೆ ಅವರು ಪ್ರತಿಯೊಂದು ನೋಡ್ಕೊಳ್ತಾ ಇರ್ತಾರೆ, ಸರಿನಾ, ಆ ಥರ. ಸೊ ಕ್ವೀನ್ ವಿಕ್ಟೋರಿಯಾ ಇಸ್ ಸಾವರಿನ್ ಆಫ್ ಬ್ರಿಟಿಷ್ ಇಂಡಿಯಾ. ನೆಕ್ಸ್ಟು ಕಂಪ್ನಿ ರೂಲ್ ವಾಸ್ ಅಬೋಲಿಷ್. ಕಂಪ್ನಿ ಯಾವುದೋ ಒಂದು ರೂಲ್ಸ್ ಇದೆ ಎಲ್ಲ ಅಬೋಲಿಷ್ ಆಗ್ತದೆ. ಟ್ರಾನ್ಸ್ಫರ್ ಆಫ್ ಪವರ್ ಫ್ರಮ್ ಈಸ್ಟ್ ಇಂಡಿಯಾ ಕಂಪ್ನಿ ಟು ಬ್ರಿಟಿಷ್ ಇಂಡಿಯಾ, ಬ್ರಿಟಿಷ್ ಕ್ರೌನ್ ಗೊತ್ತಿರಲಿ ಯಾವಾಗ ಅಂತಾರೆ 1858 ಆಗುತ್ತೆ. ನೆಕ್ಸ್ಟು ಅಪಾಯಿಂಟ್ಮೆಂಟ್ ಆಫ್ ಸೆಕ್ರೆಟರಿ ಆಫ್ ಸ್ಟೇಟ್, ಎ ಮೆಂಬರ್ ಆಫ್ ಬ್ರಿಟಿಷ್ ಮೆಂಬರ್ಸ್ ಆ್ಯಂಡ್ ಬ್ರಿಟಿಷ್ ಕ್ಯಾಬಿನೆಟ್ ಮ್ಯಾಟರ್ಸ್ ರಿಲೇಟೆಡ್ ಟು ಗವರ್ನೆನ್ಸ್. ಸೊ ಈ 1857 ಆ್ಯಕ್ಟ್ ತಂದಾದ್ಮೇಲೆ ಫಸ್ಟ್ ಏನು ಮಾಡ್ತಾರೆ ಅಂತಂದರೆ ಒಬ್ಬ ಸೆಕ್ರೆಟ್ರಿನ ಒಬ್ಬನ ಕೂರಿಸ್ತಾರೆ. ಏನಂತಂದರೆ ಒಂದಷ್ಟು ಗವರ್ನೆನ್ಸ್ ಅಡ್ಮಿನಿಸ್ಟ್ರೇಷನ್ ಮಾಡೋದಕ್ಕೆ ಏನೇನು ಮಾಡಬೇಕು ನೋಡು ಅಂದ್ಬಿಟ್ಟು ಒಬ್ಬನ ಕೂರಿಸ್ತಾರೆ. ನೆಕ್ಸ್ಟ್ ದ ಗವರ್ನರ್ ಜನರಲ್ ಆಫ್ ಇಂಡಿಯಾ ವಾಸ್ ಗಿವನ್ ಅ ಟೈಟಲ್ ಎಸ್ ವೈಸ್ ರಾಯ್. ಇಷ್ಟು ದಿವಸ ಗವರ್ನರ್ ಜನರಲ್ ಅಂತ ಹೇಳ್ಕೊಬಂದಿರೋದನ್ನು ವೈಸ್ ರಾಯ್ ಅಂತ ಮಾಡ್ತಾರೆ. ಸೊ ವೈಸ್ ರಾಯ್ ಅಂತಂದರೆ ಇಟ್ ಈಸ್ ಆ್ಯನ್ ಇದು ಪರ್ಸನಲ್ ರೆಪ್ರೆಸೆಂಟೇಟಿವ್ ಆಫ್ ಅ ಕ್ರೌನ್. ಅವನಂತರ ರಾಜದೂತ ಇದ್ದಂಗೆ. ರಾಜದೂತ ಏನೇ ಆದರೂ ರಾಜನಿಗೆ ಬಂದು ಒಪ್ಪಿಸ್ಬೇಕು, ನೋಡಿ ರಾಜರೇ ಈ ಥರ ಆಗಿದೆ, ಇಂಡಿಯಾದಲ್ಲಿ ಈ ಥರ ಆಗಿದೆ ಅಂತ ಇವನೇ ಬಂದು ಡೈರೆಕ್ಟಾಗಿ ರಾಜರಿಗೆ, ಬೇರೆ ಯಾರಿಗೂ ಮಂತ್ರಿಗಳಿಗೆಲ್ಲ ಡೈರೆಕ್ಟಾಗಿ ಕ್ವೀನ್ ವಿಕ್ಟೋರಿಯಾಗೆ ಹೇಳಬೇಕು ಇಂಡಿಯಾದಲ್ಲಿ ಏನೇನಾಗ್ತಿದೆ ಅಂತ ಪ್ರತಿಯೊಂದಕ್ಕೆ. ಸೊ ನೆಕ್ಸ್ಟು ಸಾವರಿನ್ ಆಫ್ ಅ ಗ್ರೇಟ್ ಬ್ರಿಟನ್ ವಾಸ್ ಅನೌನ್ಸ್ಡ್ ಬೈ ಲಾರ್ಡ್ ಕ್ಯಾನಿಂಗ್ ಅಟ್ ದರ್ಬಾರ್ ಇನ್ ಅಲಹಾಬಾದ್. ಕ್ವೀನ್ ಪ್ರೊಕ್ಲಮೇಷನ್ ಇಶ್ಯೂ ಆನ್ November 1st, 1858. ನೋಡ್ರಪ್ಪ, ಇನ್ಮೇಲಿಂದ ಈಸ್ಟ್ ಇಂಡಿಯಾ ಕಂಪ್ನಿ ಇರಲ್ಲ, ನಾವು ಕ್ವೀನ್ ವಿಕ್ಟೋರಿಯಾ ಬಂದು ನಿಮ್ಮನ್ನು ಆಳ್ತಾಳೆ ಅಂತ ಹೇಳೋದು ಯಾವತ್ತು ಅಂತಂದರೆ 1858 ಹೇಳ್ತಾರೆ. ಬಟ್ 1858 ಆಗೋ ಟೈಮಲ್ಲಿ ನಮ್ಮ ಬೆಂಗಾಲಲ್ಲಿ ಒಳ್ಳೆ ಏನಂತಾರೆ ಬರಗಾಲ ಬಂದುಬಿಟ್ಟಿರುತ್ತೆ, ತುಂಬ ಜನ ಸತ್ತೋಗ್ತಾರೆ. ಆ ಥರ ಇದ್ದರೂ ಕೂಡ ದರ್ಬಾರ್, ವಾಟ್ ಯು ಮೀನ್ ಬೈ ದರ್ಬಾರ್ ಅಂತಂದರೆ ಅದೊಂಥರ ಒಳ್ಳೆ ದೊಡ್ಡ ಜಾತ್ರೆ ಥರ ಮಾಡ್ತಾರೆ. ಅಂದರೆ ತಿನ್ನಾದಷ್ಟು ಊಟ ಎಲ್ಲನೂ ಗುಡ್ಡೆ ಹಾಕಿ ಮಾಡಿ ಅದನ್ನು ತಿಂದು ಎಸ್ದು ತುಳಿದು ಇದನ್ನು ದರ್ಬಾರ್ ಅಂತಾರೆ. ಸೊ ಬ್ರಿಟಿಷರು ಏನು ಮಾಡಿದರು, ಅಲ್ಲಿ ಬರಗಾಲ ಆಗಿ ತುಂಬ ಜನ ಸಾಯ್ತಾಯಿದ್ರು ಅಂತ ಗೊತ್ತಿದ್ರು ಕೂಡ ನಮ್ಮ ಇಂಡಿಯಾದಲ್ಲಿ ದರ್ಬಾರ್ನ ಮಾಡ್ತಾರೆ. ಸೊ ಎಲ್ಲಿ ಅಂದರೆ ಅಲಹಾಬಾದಲ್ಲಿ. ಮೆನಿ ಆಫ್ ದ ಪ್ರಾಮಿಸಸ್ ಆರ್ ಮೇಡ್ ಇನ್ ದ ಪ್ರೊಕ್ಲಮೇಷನ್. ಏನು ಒಂದಷ್ಟು ಪ್ರಾಮಿಸಸ್ ಮಾಡಿದ್ರು ಅಂತಂದರೆ ಆ ದರ್ಬಾರಲ್ಲಿ ಅಂದರೆ ಪ್ರೊಕ್ಲಮೇಷನ್ ಹೇಳ್ತಾರೆ ನೋಡಿ, ಪ್ರೊಕ್ಲಮೇಷನು ಹೇಳ್ತಾರೆ ಏನಂತ ಅಂತಂದರೆ ದ ಎರಾ ಆಫ್ ಅನೆಕ್ಸೇಷನ್ ಆ್ಯಂಡ್ ಎಕ್ಸ್ಪಾನ್ಷನ್ ಹ್ಯಾಸ್ ಎಂಡೆಡ್. ಎರಾ ಆಫ್ ಅನೆಕ್ಸೇಷನ್ ಅಂತಂದರೆ ಇನ್ಮೇಲಿಂದ ನಿಮ್ಮ ಕಿಂಗ್ಡಮ್ಗಳನ್ನ ಕಬಳಿಸ್ತಾ ಇದ್ದಾರಲ್ಲ ಈಸ್ಟ್ ಇಂಡಿಯಾ ಕಂಪ್ನಿ, ಅದನ್ನು ನಿಲ್ಲಿಸ್ತಾ ಇದ್ದೀವಿ. ಜೊತೆಗೆ ಎಕ್ಸ್ಪಾನ್ಷನ್ ಅಂದರೆ ಪಕ್ಕದ ರಾಜ್ಯಗಳಿಗೆ ಅಟ್ಯಾಕ್ ಮಾಡಿಕೊಂಡು ಅವರು ಬ್ರಿಟಿಷ್ ಇದನ್ನು ಎಕ್ಸ್ಪ್ಯಾಂಡ್ ಮಾಡ್ತಾ ಇದ್ರಲ್ವ, ಅದನ್ನೆಲ್ಲ ನಿಲ್ಲಿಸ್ತಾ ಇದ್ದೀವಿ. ಮೆನಿ ಆಫ್ ದ ಪ್ರಾಮಿಸಸ್ ಟು ರೆಸ್ಪೆಕ್ಟ್ ದ ಡಿಗ್ನಿಟಿ ಆ್ಯಂಡ್ ರೈಟ್ಸ್ ಆಫ್ ನೇಟಿವ್ ಪ್ರಿನ್ಸಸ್. ನಿಮ್ಮ ಒಂದು ಮರ್ಯಾದೆಗಳು, ನಿಮ್ಮ ಡಿಗ್ನಿಟಿಗಳನ್ನ ನಾವು ರೆಸ್ಪೆಕ್ಟ್ ಮಾಡ್ತೀವಿ, ನಿಮ್ಮ ಒಂದು ರೂಲ್ಸ್ಗಳನ್ನ ರೆಸ್ಪೆಕ್ಟ್ ಮಾಡ್ತೀವಿ, ನಿಮ್ಮ ಒಂದು ಕಲ್ಚರ್ಗಳನ್ನ ರೆಸ್ಪೆಕ್ಟ್ ಮಾಡ್ತೀವಿ, ಆಯಿತಾ. ನೆಕ್ಸ್ಟು ದತ್ತು ಮಕ್ಕಳಿಗೆ ಹಕ್ಕಿಲ್ಲ, ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ ಅನ್ನೋದು ನಾವು ಅಬೋಲಿಷ್ ಮಾಡ್ತೀವಿ. ಸೊ ಮೆಂಬರ್ಸ್ ಆಫ್ ನೋಡಿ ಪ್ರಾಮಿಸ್ಡ್ ಫ್ರೀಡಮ್ ಆಫ್ ರಿಲಿಜನ್ ವಿತೌಟ್ ಇಂಟರ್ಫರೆನ್ಸ್. ನಿಮ್ಗೆ ಇಷ್ಟ ಬಂದಾಗೆ ನಿಮ್ಮ ರಿಲಿಜನ್ಸ್ಗಳು ನಿಮ್ಮ ಒಂದು ಕಲ್ಚರ್ಗಳನ್ನ ನೀವು ಕಂಟಿನ್ಯೂ ಮಾಡ್ಕೊಳ್ಳಿ, ನಾವು ಇದಕ್ಕೆ ಮಧ್ಯ ಬರೋದಿಲ್ಲ. ನೆಕ್ಸ್ಟು ನಂಬರ್ ಆಫ್ ಇಂಡಿಯನ್ ಸೋಲ್ಜರ್ಸ್ ವರ್ ಡ್ರಾಸ್ಟಿಕಲಿ ರೆಡ್ಯೂಸ್ಡ್ ಈವನ್ ಇಫ್ ದ number of European soldiers are increased. Instead of recruiting from Awadh, Bihar, central of India, more were recruited among Gorkhas, Sikhs and Pathans. ನೋಡಿ ಇದರಿಂದ ಏನಾಗ್ತದೆ ಅಂತಂದರೆ ನಮ್ಮ ಸೋಲ್ಜರ್ಸ್ಗಳು, ಇಂಡಿಯನ್ ಸೋಲ್ಜರ್ಸ್ಗಳು ಕಮ್ಮಿ ಆಗೋಕ್ಕೆ ಶುರು ಮಾಡ್ತಾರೆ. ಯಾಕೆ ಅಂತಂದರೆ ಈ ಹುಟ್ಟಾಕಿದ್ದೆಲ್ಲಿ ಈ ಅಂದರೆ ಈ 1857 ರಿವೋಲ್ಟ್ ಅಂತ ಒಂದು ಕಿಡಿ ಹತ್ತಿದ್ದೇನೆಂದರೆ ಮೀರಟ್, ಡೆಲ್ಲಿ, ಬಿಹಾರ್, ನೆಕ್ಸ್ಟು ಅವಧ್, ಸೆಂಟ್ರಲ್ ಇಂಡಿಯಾ ಇಲ್ಲಿಂದ ಅಲ್ವಾ. ಸೊ ಇದರಿಂದ ಏನು ಮಾಡ್ತಾರೆ ಅಂತಂದರೆ ರಿಕ್ರೂಟ್ಮೆಂಟು, ಸೋಲ್ಜರ್ಸ್ ರಿಕ್ರೂಟ್ಮೆಂಟ್ ಮಾಡೋದು ಎಲ್ಲಿಂದ ಅಂತಂತಂದರೆ ಗೋರ್ಖಾಸು, ಸೀಖ್ಸು ಮತ್ತು ಪಠಾನ್ಸ್ ಈ ಒಂದು ಗುಂಪಿಂದ ಇವರು ರಿಕ್ರೂಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಯಾಕಂದರೆ ಅವರು ಲಾಯಲ್ ಆಗಿರ್ತಾರೆ ಅನ್ನೋದಕ್ಕೋಸ್ಕರ. ಸೊ ಇಷ್ಟು 1857 ರಿವೋಲ್ಟ್ ಆಗಿರುತ್ತೆ. ಸರಿನಾ, ಇದು ಕಂಪ್ಲೀಟನ್ನು ಆ್ಯಕ್ಚುಲಿ ಸ್ಪೆಕ್ಟ್ರಮಲ್ಲಿ ಇಷ್ಟು ಇನ್ ಡೀಟೇಲಾಗಿ ಕೊಟ್ಟಿಲ್ಲ. ಸೊ ನಿಮಗೆ ಮೇನ್ಸ್ಗೆ ಹೆಲ್ಪ್ ಆಗಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನು ಇಷ್ಟೊಂದು ಡೀಟೇಲಾಗಿ ಮಾಡಿರೋದು. ನೆಕ್ಸ್ಟು ಮೇನ್ಸ್ ಕ್ವಶನ್ ಏನಿದೆ. ಸೊ ನೋಡಿ, ವೈ ವಾಸ್ ದ ರಿವೋಲ್ಟ್ ಪರ್ಟಿಕ್ಯುಲರ್ಲಿ ವೈಡ್ ಸ್ಪ್ರೆಡ್ ಇನ್ ಅವಧ್. ಈಗ ನೀವೇನು ಮಾಡ್ತೀರಾ ಅಂದರೆ ಈ ಕ್ವಶನ್ ಬರ್ಕೊಳ್ಳಿ. ಈ ರಿವೋಲ್ಟು ವೈಡ್ ಸ್ಪ್ರೆಡ್ ಅಂತಂದರೆ 1857 ರಿವೋಲ್ಟು ಅವಧಿಂದನೇ ಯಾಕೆ ಶುರುವಾಯಿತು.
ವಾಟ್ ಪ್ರಾಂಪ್ಟೆಡ್ ದ ಪೀಸೆಂಟ್ಸ್, ತಾಲೂಕ್ದಾರ್ಸ್, ಜಮೀನ್ದಾರ್ಸ್ ಟು ಜಾಯಿನ್ ದ ರಿವೋಲ್ಟ್. ಅಂದರೆ ಅವ್ರಿಗೇನು ಅಂದರೆ ಅಕ್ಕಪಕ್ಕದವರೆಲ್ಲ ಏನಂಥದ್ದು ಏನಿತ್ತಪ್ಪ ಅವ್ರಿಗೆ ಜಾಯ್ನ್ ಆಗೋಂಥದ್ದು. ಸೊ ನೀವೇನು ಮಾಡ್ತೀರಾ ಅಂತಂದರೆ ಒಂದು ಶೀಟ್ ತೊಗೊಂಡು 300 ವರ್ಡ್ಸ್ಗಿಂತ ಜಾಸ್ತಿ ಹೋಗೋದು ಬೇಡ. ನೀವೇನು ಮಾಡ್ತೀರಾ 1857 ರಿವೋಲ್ಟ್ ಬಗ್ಗೆ ಬರೀತೀರಾ, ಅವಧಲ್ಲಿ ಬರೀತೀರಾ. ಅವಧಲ್ಲಿ ಅನೆಕ್ಸೇಷನ್ ಬುಕ್ ನೋಡಿ, ಹಾಗೆ ಒಂದು ಸಮ್ಮರಿ ಹೇಳ್ತೀನಿ. ನಿಮ್ಮ ಒಂದು ಇಂಟ್ರೊಡಕ್ಷನ್ ಬೇಡ ನನಗೆ. ಸೊ ಮೇನ್ ಬಾಡಿ ಬರೀರಿ. ಫಸ್ಟ್ ಇಂಟ್ರೊಡಕ್ಷನ್ ಅಂತಂದರೆ ಗಾವರಿ ಈ ಥರ. ಫಸ್ಟು ಅನೆಕ್ಸೇಷನ್ ಆಫ್ ಅವಧ್ ಬಗ್ಗೆ ಬರೀತೀರಾ. ಅನೆಕ್ಸೇಷನ್ ಆಫ್ ಅವಧ್ ಅಂದರೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ. ಡಾಕ್ಟ್ರಿನ್ ಆಫ್ ಲಾಸ್ ಬಗ್ಗೆ ಬರೀತೀರಾ. ಡಾಲೋಸಿ ಬಗ್ಗೆ ಬರೀತೀರಾ, ಆಯಿತಾ. ಮತ್ತು ಸ್ವಲ್ಪ ಒಂದು ಅಲಿ ಶಾ ಮತ್ತು ನವಾಬ್ ವಜಿ ಅಲಿ ಶಾ ಅವನ ಬಗ್ಗೆ ಏನು ಬರೀತೀರಾ. ನೆಕ್ಸ್ಟು ಡಿಸ್ಪ್ಲೇಸ್ಮೆಂಟ್ ಆಫ್ ತಾಲೂಕ್ದಾರ್ ಆ್ಯಂಡ್ ಜಮೀನ್ದಾರ್ಸು, ಪೀಸ್ ಆ್ಯಂಡ್ ಡಿಸ್ಕಂಟೆಂಟು. ನೆಕ್ಸ್ಟು ಡಿಸ್ಬ್ಯಾಂಡಿಂಗ್ ಆಫ್ ದ ಅವಧ್ ಆರ್ಮಿ, ಅನ್ಎಂಪ್ಲಾಯ್ಮೆಂಟ್ ಸೋಲ್ಜರ್ಸು, ಲೋವರ್ ಸ್ಯಾಲರೀಸ್. ಕಂಪ್ಲೀಟಾಗಿ ನೀವು ಪೊಲಿಟಿಕಲ್ ಕಾಸಸ್, ಎಕನಾಮಿಕ್ ಕಾಸಸ್ ಅಂತ ಬರೆದ್ರು ಓಕೆ. ಸೊ ಇದಕ್ಕೆ ಏನು ಮಾಡ್ತೀರಾ, ಗೂಗಲ್ಲಿ ಅಥವಾ ಎಲ್ಲರೂ ಸರ್ಚ್ ಮಾಡಿ ನೀವು ಒಂದು ಆನ್ಸರ್ನ ಮಾಡಿ ನಾನೊಂದು ಗ್ರೂಪ್ ಮಾಡಿ ಹಾಕಿರ್ತೀನಿ, ಲಿಂಕ್ ಹಾಕಿರ್ತೀನಿ, ಗ್ರೂಪ್ದು ಲಿಂಕ್ ಹಾಕಿರ್ತೀನಿ, ಟೆಲಿಗ್ರಾಮ್ ಚಾನಲ್ದೆಲ್ಲ ಗ್ರೂಪ್ ಹಾಕಿರ್ತೀನಿ. ನೀವು ಏನು ಮಾಡ್ತೀರಾ, ಕನ್ನಡದಲ್ಲಾದರೂ ಸರಿ, ಇಂಗ್ಲೀಷಲ್ಲಾದರೂ ಸರಿ, ಅಂಡರ್ 300 ವರ್ಡ್ಸಲ್ಲಿ ಇದ್ರ ಬಗ್ಗೆ ಬರೀತೀರಾ. ವೈ ವಾಸ್ ದ ರಿವೋಲ್ಟ್ ಪರ್ಟಿಕ್ಯುಲರ್ಲಿ ವೈಡ್ ಸ್ಪ್ರೆಡ್ ಇನ್ ಅವಧ್? ವಾಟ್ ಪ್ರಾಂಪ್ಟೆಡ್ ದ ಪೀಸೆಂಟ್ಸ್, ತಾಲೂಕ್ದಾರ್ಸ್ ಆ್ಯಂಡ್ ಜಮೀನ್ದಾರ್ಸ್ ಟು ಜಾಯಿನ್ ದ ರಿವೋಲ್ಟ್? ಸೊ ಇದು ಮೇನ್ಸ್ ಕ್ವಶನು. ಇದ್ರ ಬಗ್ಗೆ ನೀವು ಆನ್ಸರ್ ಬರೀಬೇಕಾಗ್ತದೆ. ಸೊ ಇಷ್ಟು ಬಂದು 1857 ರಿವೋಲ್ಟ್ಸು. ಒಂದು ಕಾಸಸ್ ಬಗ್ಗೆ ಮಾತಾಡೋದು, ಸ್ಪ್ರೆಡ್ ಬಗ್ಗೆ ಮಾತಾಡೋದು, ಎಲ್ಲೆಲ್ಲಿ ಸ್ಪ್ರೆಡ್ ಆಯಿತು ಅಂತ. ನೆಕ್ಸ್ಟು ಸೆಂಟರ್ಸ್ ಬಗ್ಗೆ ಮಾತಾಡೋದು, ಲೀಡರ್ಸ್ಗಳ ಬಗ್ಗೆ ಮಾತಾಡೋದು, ರೀಸನ್ಸ್ ಫಾರ್ ಫೇಲ್ಯೂರು, ಸಪ್ರೆಷನ್ ಹೇಗೆ ಮಾಡಿದ್ರು, ಎಲ್ಲೆಲ್ಲಿ ಯಾರು ಏನೇನು ಮಾಡಿದ್ರು, ನೆಕ್ಸ್ಟು ರೀಸನ್ಸು ಅದ್ರ ಬಗ್ಗೆ ಎಲ್ಲ ಮಾತಾಡಿದ್ದೀವಿ. ನೆಕ್ಸ್ಟು ಅದು ರಿವೋಲ್ಟ್ ಆದಮೇಲೆ ಒಂದಷ್ಟು ಸಿಗ್ನಿಫಿಕೆನ್ಸ್ ಏನೇನಾಯಿತು. ಸೊ ಇಷ್ಟು 1857 ರಿವೋಲ್ಟ್ ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲ ನಿಲ್ಲಿಸ್ತಾ ಇದ್ದೀನಿ. ಜಾಸ್ತಿ 1 ಅವರ್ ಮೇಲೆ ಆಯಿತು. ತುಂಬ ಕಷ್ಟ ಇದೆ ರಿವೋಲ್ಟ್ ಇದು, ಬಟ್ ಈಸಿ ಇದೆ. ಕತೆ ಗೊತ್ತಿತ್ತು ಅಂತಂದರೆ ನಾನು ಎಕ್ಸ್ಟ್ರಾ ಬರ್ತಿದ್ದೀನಿ, ನಾನು ಅದಕ್ಕೆ ನಿಮಗೆ ಸ್ವಲ್ಪ ಕಷ್ಟ ಆಗ್ತಿದೆ. ಪೊಲಿಟಿಕಲ್ ಕಾಸಸ್, ಎಕನಾಮಿಕ್ ಕಾಸಸ್ ಏನಾಗಿತ್ತು, ಎಕ್ಸ್ಪ್ಲೋಟೇಷನ್ ನಿಮ್ಮ ಅಲ್ಲೆಲ್ಲ ಏನು ಸೇರಿಸಿ ಬರೆದ್ರೆ ನೀಟಾಗಿ ಆನ್ಸರ್ ಆಗುತ್ತೆ. ಸೊ ಇನ್ನೇನು ಹೇಳಬೇಕು, ಇಲ್ಲಿ ಮೇನ್ಸ್ ಕ್ವಶನ್ ಇದೊಂದು ಹೇಳ್ಬೋದು. ನೆಕ್ಸ್ಟ್ ಕ್ಲಾಸಲ್ಲಿ ಸೋಷಿಯೋ ರಿಲಿಜಿಯಸ್ ರಿಫಾರ್ಮ್ಸ್ ಮೂಮೆಂಟ್ ಮಾಡಲ್ಲ. ಇದು ತುಂಬ ಜಾಸ್ತಿ ಇದೆ. ನೀವು ಅದನ್ನು ಹೋಮ್ವರ್ಕ್ ಹಾಕಿ ತೊಗೊಳ್ಳಿ. ಜಾಸ್ತಿ ಇದೆ ಅಂತ ಮಾಡ್ತಾಯಿಲ್ಲ ಅಂತ ಹೇಳೋಕ್ಕಾಗಲ್ಲ, ಬಟ್ ಅಲ್ಲಿ ಕ್ವಶನ್ಸ್ಗಳು ಕಮ್ಮಿ ಬರ್ತಾಯಿದೆ ಇತ್ತೀಚೆಗೆ. ಪ್ರಿಲಿಮ್ಸ್ ಆಗಿರ್ಬೋದು. ಎಕ್ಸಾಂಪಲ್ ಕೊಡೋದಾದರೆ ಸ್ಪೆಕ್ಟ್ರಮ್ ಬುಕ್ಕಲ್ಲಿ ಹೇಳ್ತೀನಿ ಇರೋದನ್ನು. ಇಲ್ಲಿ ಸೋಷಿಯೋ ರಿಫಾರ್ಮ್ ಇದರಲ್ಲಿ ಕ್ವಶನ್ಸ್ ಕೇಳೋದೇ ಎಲ್ಲಿಂದ ಅಂತಂದರೆ ಲಾಸ್ಟ್ ಪೇಜಲ್ಲಿ ಇದೆ ನೋಡಿ, ಇಲ್ಲಿಂದ ಶುರು ಆಗ್ತದೆ ಅಂದ್ಕೊಳ್ತೀನಿ. ಸ್ಪ್ರೆಡ್ ಆ್ಯಂಡ್ ಎಜುಕೇಷನ್ ಆ್ಯಂಡ್ ಅವೇರ್ನೆಸ್ ಅಮಾಂಗ್ ದ ಕ್ಯಾಸ್ಟ್ ಗ್ರೂಪ್. ಇಲ್ಲಿಂದ ಕೆಲವೊಂದು ನ್ಯೂಸ್ ಪೇಪರ್ ಆಗಿರ್ಬೋದು ಅದನ್ನೆಲ್ಲ ಕೇಳಿದ್ದಾನೆ. ಅದೇನಷ್ಟು ಇಂಪಾರ್ಟೆಂಟ್ ಅಲ್ಲ ಅಂದ್ಬಿಟ್ಟು ನಾನು ಅದನ್ನು ಸ್ಕಿಪ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ಜನರಲ್ ಸರ್ವೆ ಆಫ್ ರಿಫಾರ್ಮ್ ಮೂಮೆಂಟ್ಸ್ ಆ್ಯಂಡ್ ದ ರಿಫಾರ್ಮರ್ಸ್ ಬಗ್ಗೆ ಮಾಡ್ತೀನಿ. ಲೈಕ್ ಮಾಡಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡಿ. ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಮಾಡಿ. ನೆಕ್ಸ್ಟ್ ಕ್ಲಾಸಲ್ಲಿ ಏನು ಇಂಪ್ರೂವ್ಮೆಂಟ್ ಮಾಡ್ಕೋಬೋದು ಅಂತ ಹೇಳಿ. ಜೊತೆಗೆ PDF ಬೇಕಿತ್ತು ಅಂತಂದರೆ ಹೇಳಿದ್ದೀನಿ, ಪರ್ ಟಾಪಿಕ್ ₹1 ಅಂತ. ಸೊ ಎಲ್ಲ ಟೈಪ್ ಮಾಡಿ ನೋಟ್ಸ್ ಮಾಡಬೇಕು, ನಾನು ಇನ್ನೂ ಮಾಡಿಲ್ಲ. ಬೇಕು ಅಂದರೆ ಮಾಡ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.